colleagues and family. ಸೊ ಆಫ್ಟರ್ ಲಾಂಗ್ ಟೈಮ್, ಯಾಕಂದ್ರೆ ನಮಗೊಂದ್ ಸ್ವಲ್ಪ ಬಿಸಿ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ನಾನು ಜಾಸ್ತಿ ಟೈಮ್ ಮೀಟಿಂಗ್ ಕೊಡಾಕಾಗಿರ್ಬೋದು, ಮೀಟಿಂಗ್ ಜಾಯಿನ್ ಕೂಡ ಜಾಸ್ತಿ ಆಗಿಲ್ಲ ಈಗಿನ ಸ್ವಲ್ಪ ಒತ್ತಡದ ಲೈಫ್ದಾಗ. ಸೊ ಆದ್ರೂ ಕೂಡ ಇವತ್ತೊಂದು ಸರ್ ಒಂದು ಕೋರಿಕೆ ಮೇರೆಗೆ, ಅವರ ಆರ್ಡರ್ ಮೇರೆಗೆ ನಾನು ಇವತ್ತು ಒಂದು ಪ್ರೊಡಕ್ಟ್ ಟ್ರೈನಿಂಗ್ ಅನ್ನ ಇವತ್ತು ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಆಲ್. ಸೊ ಇವತ್ತು ಏನ್ ಇಂಪಾರ್ಟೆಂಟ್ ಮ್ಯಾಟರ್ ಅಪ್ಪ ಅಂತಂದ್ರ, ಇವತ್ತು ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಆ ಬಿಸ್ನೆಸ್ ತಕ್ಕಂತ ಉತ್ಪನ್ನಗಳು ಯಾವ್ದಾವ್ರು ಅದ್ರ ಬದಲು ಸರಿಯಾದ ಮಾಹಿತಿಯನ್ನು ನಾವು ತಿಳ್ಕೋದ ಹೋದ್ರ 100% ನಾವು ಏನು ಮಾಡಕ ಆಗೋದಿಲ್ಲ. ಯಾಕಂದ್ರೆ ಇದ ಬ್ಯಾಕ್ ಬೋನ್ ಅಂತ ಕರಿಬಹುದು ನಾವು. ಯಾಕಂದ್ರೆ ನಾವು ಮೇನ್ ಪ್ರಾಡಕ್ಟ್ ಅನ್ನ ಅರ್ಥ ಮಾಡ್ಕೋದ ಹೋದ್ರೆ, ಸೊ ನಾವು ಮಾರ್ಕೆಟ್ದಾಗ ಹೋಗಿ ಏನು ಹೇಳಕ್ಕೂ ಆಗಂಗಿಲ್ಲ, ಅಲ್ಲಿ ಏನು ಮಾಡಕ್ಕೂ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಮೇನ್ ಏನಂದ್ರೆ ಪ್ರಾಡಕ್ಟ್ ಬದಲು ಸಾಕಷ್ಟು ಮಾಹಿತಿಯನ್ನ ನಾವು ತಗೊಂಡಿದ್ದ ಆತರ ಟ್ರೈನಿಂಗ್ ತಗೊಂಡಿದ್ದ ಆತಂದ್ರ, ಸೊ ಆಟೋಮೆಟಿಕ್ಲಿ ನಮಗ ಒಂದ ಏನಿರ್ತೈತಿ ಅಂದ್ರೆ ಧೈರ್ಯ, ಕರೇಜ್ ಬೆಳಿತೈತಿ. ಸೊ ಅದಕ್ಕ ನಾವು ಮೊದಲ ಡಿಎಕ್ಸನ್ ಉತ್ಪನ್ನಗಳ ಬಗ್ಗೆ ಯಾವ ತರ ಅದಾವ, ಅವನಿಗೆ ಹೆಂಗ್ ನಾವು ತಯಾರು ಮಾಡ್ತಾರ, ಅದ್ರ ಲಕ್ಷಣಗಳು ಹೆಂಗಿರ್ತಾವ, ಅದ್ರ ಸಿದ್ಧಾಂತಗಳನ್ನ ಹೆಂಗ್ ಬಳಸಬೇಕು ಅನ್ನೋದನ್ನ ಇವತ್ ನಾವು ಒನ್ ಬೈ ಒನ್ ನೋಡ್ಕೋತ ಹೋಗೋಣ. ಸೊ ಇಲ್ಲಿ ಮುಖ್ಯವಾಗಿ ನಾವು ಏನೇನ್ ಕಲಿಬೇಕಾಗಿದೆ ಅನ್ನೋದನ್ನ ನೋಡಿದಾಗ, ಇಲ್ಲಿ ನಾವು ಫಸ್ಟ್ ಆಗಿ ತಿಳ್ಕೊಬೇಕಾಗಿದ್ದು ವಿಂಗಡಿಸುವ ತಂತ್ರದ ಕಲಿಕೆ ಅಂತ ಕರೀತಾರೆ. ಅಂದ್ರೆ ನಮ್ಮ ಹೊರಗಿನ ಉತ್ಪನ್ನಗಳಿಗೂ ನಮ್ಮ ಉತ್ಪನ್ನಗಳಿಗೂ, ಹೊರಗಡೆನು ಟೀ ಪೌಡರ್, ಕಾಫಿ, ಟೀ ಎಲ್ಲ ಅದಾವ, ಬಟ್ ನಮ್ಮಲ್ಲೂ ಕೂಡ ಅದಾವ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸಗಳು ಅದಾವು ಅನ್ನೋದನ್ನ ನಾವು ಫಸ್ಟ್ ಕಲಿಬೇಕು. ಅದೇ ರೀತಿ ಉತ್ಪನ್ನಗಳ ವಿಶೇಷ ಲಕ್ಷಣಗಳನ್ನ ಕಲಿಬೇಕು ನಾವು. ಯಾವುದೇ ಉತ್ಪನ್ನ, ಈ ಯಾವುದೇ ವಸ್ತು, ಟೀ ಆಗಿರ್ಬೋದು, ಗ್ಯಾನೋಡರ್ಮ ಆಗಿರ್ಬೋದು, ಅಥವಾ ಪೇಸ್ಟ್, ಸೋಪ್, ಕೆಲವೊಂದು ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಲಕ್ಷಣಗಳನ್ನ ಕರಿತೀವಿ. ಆ ಲಕ್ಷಣಗಳನ್ನ ತಿಳ್ಕೊಂಡಾಗ ಮಾತ್ರ ನಾವು ಜನರಿಗೆ ಈಸಿಯಾಗಿ ಮನದಟ್ಟು ಮಾಡಕ ಸಾಧ್ಯತೆ ಆಗ್ತೈತಿ. ಅದೇ ರೀತಿ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ಉತ್ಪನ್ನಗಳಿಗೆ ಸಂಬಂಧಿಸಿದ ಆಹಾರ ಸಿದ್ಧಾಂತಗಳು, ಇದು ಬಹಳ ಇಂಪಾರ್ಟೆಂಟ್ ಇವತ್ತು. ಈ ಆಹಾರ ಸಿದ್ಧಾಂತಗಳನ್ನ ನಾವು ತಿಳ್ಕೊತ ಹೋದ್ರ ಪ್ರೊಡಕ್ಟ್ ಪೊಸಿಷನ್ ಅನ್ನ ಮಾಡಕನ ಬರುದಿಲ್ಲ ನಮಗೆ. ಯಾಕಂದ್ರೆ ನಾವ ಮೊದಲ ಸಿದ್ಧಾಂತಗಳ ಬದಲು ನಾವ ಅಧ್ಯಯನ ಇರ್ತಂಗಿಲ್ಲ. ಸೊ ಅದಕ್ಕ ಆ ಆಹಾರ ಸಿದ್ಧಾಂತಗಳು ಹೆಂಗ್ ಅದಾವ, ಯಾವ್ಯಾವ ಅದಾವ ಅನ್ನೋದು ಕೂಡ ನಾವು ಕಲಿಬೇಕಾಗ್ತದೆ. ಅದೇ ರೀತಿ ನಾವು ಉತ್ತಮ ಆರೋಗ್ಯಕ್ಕಾಗಿ ಉತ್ಪನ್ನಗಳನ್ನು ಸೂಕ್ತವಾಗಿ ಸ್ಥಾಪಿಸುವ ಬಗ್ಗೆ ಕಲಿಯುವುದು, ಪ್ರೊಡಕ್ಟ್ ಪೊಸಿಷನಿಂಗ್ ಅಂತ ಕರೀತಾರ, ಅದ್ರ ಬದಲು ನಾವು ಕಲಿಬೇಕು. ಯಾವ ಸಮಯದಾಗ ಯಾವ ಪ್ರಾಡಕ್ಟ್ ಗಳನ್ನ ಹೇಳಿದ್ರ ನಮಗ ಈಸಿಯಾಗಿ ಜನ ತಗೋತಾರ, ಅದನ್ನ ಯೂಸ್ ಮಾಡ್ತಾರ ಅನ್ನೋದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರ ಮೊದಲ ಇದನ್ನ ಕಲಿಬೇಕು, ನಾವು ಪೊಸಿಷನಿಂಗ್ ಅನ್ನ ಕಲಿಬೇಕು. ಸೊ ಅದೇ ರೀತಿ ಉತ್ಪನ್ನಗಳ ಕುರಿತು ಜ್ಞಾನವನ್ನ, ಬೇಡಿಕೆಯನ್ನ ಸೃಷ್ಟಿಸಲು ಬಳಸುವ ಕೌಶಲ್ಯವನ್ನು ಕಲಿಬೇಕು. ಯಾವ್ದೋ ಉತ್ಪನ್ನಗಳನ್ನ ನಾವು ಈಸಿಯಾಗಿ ಬೇಡಿಕೆ ಹೆಚ್ಚಿಸ್ಬೇಕಾದ್ರ, ಸೊ ಅದಕ್ಕೆ ನಾವು ಸಂಪೂರ್ಣ ಮಾಹಿತಿ, ಅದರ ಕೌಶಲ್ಯ, ಸ್ಕಿಲ್ ಅದನ್ನ ನಾವು ಕಲ್ತಿದ್ದಾಯ್ತಂದ್ರೆ 100% ನಾವ ಈ ಉತ್ಪನ್ನಗಳನ್ನ ಈಸಿಯಾಗಿ ಎಲ್ಲರಿಗೂ ಕೊಡ್ಬೋದು. ಈಗ ನಮಗೂ ಸಾಕಷ್ಟು ಜನ, ಈಗ ನ್ಯೂ ಜಾಯ್ನರ್ಸ್, ಈಗ ಸಾಕಷ್ಟು ಜನ ಹೊಸ ಜನ ಬರ್ತಾ ಇದ್ದಾರೆ. ಅವ್ರು ಒಂದ್ ಕ್ವಶನ್ ಕೇಳ್ತಾರ ನಮ್ಮ, ಸರ್ ನೀವು ಹೇಳಿದ್ರ ಬಂದ್ ಯಾಕೆ ಜನ ತಗೋತಾರ, ಬಟ್ ನಾವ್ ಹೇಳಿದ್ರೆ ಯಾಕೆ ಡೈರೆಕ್ಟ್ ಆಗಿ ತಗೊಳಂಗಿಲ್ಲ. ಬಟ್ ಅವ್ರಿಗೆ ಆ ಜ್ಞಾನ ಇರಂಗಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಯಾರಿಗೂ ಈ ಜ್ಞಾನ ಇರಲ್ಲ, ಬಟ್ ನಮಗೂ ಕೂಡ ಈ ಜ್ಞಾನ ಇದ್ದಿದ್ದಿಲ್ಲ. ಬಟ್ ಬೇಸಿಕಲಿ ಸರ್ ಮೀಟಿಂಗು, ಟ್ರೈನಿಂಗು ತಗೊಳ್ಳೋದ್ರಿಂದ ಸೊ ನಾವು ಕೂಡ ಈ ಒಂದು ಸ್ಕಿಲ್ ಗಳನ್ನ ಕಲಿತೀವಿ. ಯಾರು ಜಾಸ್ತಿ ಸ್ಕಿಲ್ ಗಳನ್ನ ಕಲಿತಾರಲ್ಲ ಅವ್ರು 100% ಮಾತ್ರ ವಿನ್ ಆಗ್ತಾರೆ. ಯಾಕಂದ್ರೆ ಇದು ಯಾವಾಗಲೂ ಈ ಒಂದು ನಾವು ಸೂತ್ರ ಕಲಿಬೇಕು. ನಾವೊಂದು ರೀಸೆಂಟ್ ಒಂದ್ ಏನ್ ನೋಡಿನಿ ಅಂದ್ರ, ಪುಸ್ತಕದ ಜ್ಞಾನ ನಮಗ ಬದುಕನ್ನ ಕಟ್ಕೊಳಂಗಿಲ್ಲ, ಬಟ್ ಪುಸ್ತಕದ ಜ್ಞಾನದ ಕೌಶಲ್ಯಗಳನ್ನ ಕಲಿತ್ರ ಮಾತ್ರ ನಾವ ಬದುಕನ್ನ ಕಟ್ಕೊಳ್ಬಹುದ. ಸೊ ಹಂಗಾಗಿ ಇವತ್ ನಾವು ಏನ ತಿಳ್ಕೊಂಡ್ರು ಕೂಡ ಅದರ ಸ್ಕಿಲ್ ಗಳನ್ನ ನಾವು ಕಲಿಬೇಕು. ಆ ಸ್ಕಿಲ್ ಗಳನ್ನ ಎಷ್ಟು ಕಲಿತೀವಿ ಅಟ್ ನಾವು 100%. ಈಗ ನೋಡ್ರಿ, ಸಿಂಪಲ್ ಆಗಿ ಒಂದು ಟೀ ಅನ್ನ ಯಾವ ರೀತಿ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ಬೇಕು, ಆ ಸ್ಕಿಲ್ ಅನ್ನ ಕಲ್ತಿದ್ರ ಮಾತ್ರ ನಾವು ಈಸಿಯಾಗಿ ಮನದಟ್ಟಾಗಿ ಹೇಳಕ್ ಸಾಧ್ಯ. ಸೊ ಅದಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸ್ಕಿಲ್ ಗಳ ಬದಲು ನಾವು ಜಾಸ್ತಿ ಒತ್ತು ಕೊಟ್ಟು ಕಲ್ತಿದ್ದ ಅಂತಂದ್ರ ಸೊ 100% ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಕ್ಕ ಸಾಧ್ಯತೆ. ಹಾಗಾದ್ರೆ ಇದನ್ನ ಒನ್ ಬೈ ಒನ್ ಇವತ್ತು ನಾವು ಒನ್ ಬೈ ಒನ್ ನೋಡೋಣ ಇವನ್ನೆಲ್ಲಾನ. ಸೊ ಇವತ್ತು ವಿಂಗಡಣೆ ತಂತ್ರಗಳು ಹೆಂಗಿರ್ತಾವ ಅನ್ನೋದನ್ನ ನಾವು ಫಸ್ಟ್ ಆಗಿ ತಿಳ್ಕೊಬೇಕು. ಸೊ ನಾವು ಏನಾದ್ರೂ ಪ್ರಾಡಕ್ಟ್ ಗಳನ್ನ ಕೊಡಾಕ್ ಹೋದ್ರ, ಹೇಳಾಕ್ ಹೋದ್ರ, ಅದ್ರ ಮಾಹಿತಿಯನ್ನ ಕೊಡಾಕ್ ಹೋದ್ರ, ಸೊ ಅಲ್ಲಿ ನಮಗ 2 ರೀತಿ ಜನ ಸಿಗ್ತಾರ. ಒಬ್ರು ತಗೊಳವ್ರು ಸಿಗ್ಬಹುದು, ಇನ್ನೊಬ್ರು ಹೋಗೋದವ್ರು ಸಿಗ್ಬಹುದು. ಸೊ ಅದಕ್ಕ ಈ ಬಳಕೆದಾರ ಕೆಟಗರಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ ಜನ ಅದಾರ, ಏನ್ ಬೇಕಾಗೈತಿ, ಅವ್ರಿಗೆ ಏನ್ ಅವಶ್ಯಕತೆ ಐತಿ, ಅವ್ರಿಗೆ ಏನ್ ನೀಡ್ ಐತಿ. ಸೊ ಇವೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗಿ ಅವ್ರಿಗೆ ಮನದಟ್ಟು ಮಾಡಿದ್ರ ಮಾತ್ರ ಇದು ನಮಗ ಅರ್ಥ ಆಗ್ತದೆ. ಸೊ ನಾವು ಬೇಸಿಕಲಿ ಸಡನ್ ಆಗಿ ಹೋಗಿ ಪ್ರಾಡಕ್ಟ್ ಅನ್ನ ತೋರಿಸಿದ್ರೆ ಯಾರು ತಗೊಳಂಗಿಲ್ಲ ಇವತ್ತು. ಸೊ ಬಿಕಾಸ್ ಸಾಕಷ್ಟು ಆಬ್ಜೆಕ್ಷನ್ ಗಳನ್ನ ನಮಗೆ ಹಾಕ್ತಾರ. ಸೊ ಅದಕ್ಕೆ ನಾವು ಬಿಫೋರ್ ಯಾವ್ದೋ ಪ್ರಾಡಕ್ಟ್ ಅನ್ನ ಕೊಡೋಕ್ಕಿಂತ ಮುಂಚೆ ಅದನ್ನ ಯಾವ ರೀತಿ ಅದಾರ ಜನ ಅನ್ನೋದನ್ನ ತಿಳ್ಕೊಂಡು ಹೋದ್ರ ಬಹಳ ಇನ್ನೂ ಸರಳ ರೀತಿಯಾಗಿ ನಾವು ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಮಾಡ್ಬೋದು. ಅದೇ ರೀತಿ ನಾವು ಯಾಕಂದ್ರೆ ಒಬ್ಬ ತಗೋಬಾರು
ಇರದವ್ರು ಇಬ್ರು ಇರ್ತಾರ. ಇವೆರಡು ವಿರುದ್ಧ ದಿಕ್ಕಿನಾಗ ಕೆಲಸ ಮಾಡ್ತಾವ. ಅಂದ್ರೆ ಅವ್ರ ವಿಚಾರಗಳು, ಅವರ ಮನೋಭಾವನೆಗಳು, ಅವ್ರ ಆಟಿಟ್ಯೂಡ್ಗಳು ಬಹಳ ಬಹಳ ಫರ್ಕ್ ಇರ್ತಾವ. ಸೊ ಅವ್ರ ಆಧಾರ ಮೇಲೆ ಇವತ್ತು ನಿನ್ನೊಬ್ರು ನನ್ ಕ್ವಶನ್ ಮಾಡ್ರಿ, ಸರ್ ನೀವು ಎಷ್ಟೆಲ್ಲಾ ಹೇಳಾವ್ತಾರ, ಇಷ್ಟೆಲ್ಲಾ ಪ್ರಾಡಕ್ಟ್ ತಿಂದ ನಾವ್ ಎಷ್ಟ್ ವರ್ಷ ಬದುಕ್ತೀವಿ ಅಂತೇಳಿ. ಮುಂದ ಇಲ್ಲಿ ಎಲ್ಲಾರು ತಿನ್ನೋದ್ರಿಂದ ಎಲ್ಲಾರು ಬದುಕಾಕಂಕ ಬಂದಿಲ್ಲ. ಬಟ್ ಆದ್ರೂ ಕೂಡ ಈ ಪ್ರಾಡಕ್ಟ್ ಯಾಕೆ ತಿನ್ಬೇಕು ಅನ್ನೋದೇ ಜನರಿಗೆ ಇವತ್ತು ಅರ್ಥ ಇಲ್ಲ. ಸೊ ಈ ಅರ್ಥ ಇವತ್ತು ಎಲ್ಲಾರು ಏನ್ ನೆಗ್ಲೆಕ್ಟ್ ಮಾಡಾಕ್ತಾರ ಅಂದ್ರ, ಎಲ್ಲಾರು ಒಂದಿನ ಸಾಯುದ ಐತಿ, ಸುಮ್ನೆ ಯಾಕೆ ಇಂತಾವ್ ಕಾಸ್ಟ್ಲಿ ತಿಂದ್ ಯಾಕೆ ಜೀವನ ಲೈಫ್ ಇನ್ನಷ್ಟು ರೊಕ್ಕ ಹಾಳು ಮಾಡೋದು ಅನ್ನೋ ಒಂದು ಮನೋಭಾವನೆ ಕೂಡ ಜನ ಅದ. ಇಂಥವೆಲ್ಲ ನಮಗೊಂಥರ ಹೆಂಗಂದ್ರ, ಇನ್ನೊಬ್ರು ಏನಂತಾರ, ನಾವ್ ಇನ್ನೂ ಬದುಕಬೇಕು, ಇನ್ನೂ ನಾಲ್ಕಾರು ಜನಕ್ಕೆ ಹೆಲ್ಪ್ ಮಾಡಬೇಕು, ಇನ್ನೇನೋ ಮಾಡ್ಬೇಕು ಅನ್ನೋ ಜನನು ಕೂಡ ಅದ. ಇವೆರಡು ಅಂದ್ರ ವಿರುದ್ಧ ದಿಕ್ಕಿನಾಗ ಕೆಲಸ ಮಾಡ್ತಾವ. ಅಂದ್ಮೇಲೆ ನಾವು ಇವ್ರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಅನ್ನೋದು ಕೂಡ ನಾವು ಆ ಸ್ಕಿಲ್ ಅನ್ನ ಕಲ್ತಿದ್ರ 100% ಈಸಿಯಾಗಿ ಮನವರಿಕೆ ಮಾಡಕ್ಕೆ ಸಾಧ್ಯತೆ ಇದೆ. ಸೊ ಅಂತ ಜನರಿಗೆ ನಾನು ಈಸಿ ಅವ್ರಿಗೆ ಯಾವ ರೀತಿ ಹೇಳ್ಬೇಕು ಅನ್ನೋದು ಕೂಡ ನಾನು ಹೇಳ್ಕೊಟ್ಟೆ. ಸೊ ರೈಟ್ ಸರ್, ಇನ್ಮೇಲೆ ಆ ತರ ಹೇಳ್ತೀನಿ, ಇಂಥ ಜನ ಸಿಕ್ಕಾಗತ್ತೆ. ಸೊ ಅದಕ್ಕ ಇಂಥ ಕೌಶಲ್ಯಗಳು ಕೂಡ ನಾವು ಕಲಿಬೇಕಾಗ್ತದೆ. ಅದೇ ರೀತಿ ಉತ್ಪನ್ನಗಳ ಕುರಿತು ಜ್ಞಾನವನ್ನ ಬೇಡಿಕೆಯನ್ನು ಸೃಷ್ಟಿಸಲು ಬಳಸುವ ಕೌಶಲ್ಯವನ್ನು ಕಲಿಬೇಕು ನಾವು. ಯಾವ್ದೋ ಪ್ರಾಡಕ್ಟ್ ಗಳನ್ನ ನಾವು ಬೇಡಿಕೆಯನ್ನ ಸೃಷ್ಟಿ ಮಾಡೋರಾಗ್ಬೇಕು. ಅಂದ್ರೆ ಅದರ ಜ್ಞಾನವನ್ನ ಇತ್ತಂದ್ರ, ಬೇಸಿಕಲಿ ಆ ಪ್ರಾಡಕ್ಟ್ ಅಲ್ಲಿ ಇದ್ದಂತ ಇಂಗ್ರೀಡಿಯೆಂಟ್ ಹೆಂಗೈತಿ, ಅದ್ರ ಉತ್ಪಾದನೆ ತಾಂತ್ರಿಕತೆ ಹೆಂಗೈತಿ, ಇದನ್ನೆಲ್ಲ ನಮಗ್ ಜ್ಞಾನ ಇತ್ತಂದ್ರ ಸೊ ಆಟೋಮೆಟಿಕ್ಲಿ ಅಲ್ಲಿ ಬೇಡಿಕೆಯನ್ನ ನಾವು ಸೃಷ್ಟಿ ಮಾಡಕ ಸಾಧ್ಯತೆ ಐತಿ. ಸೊ ಅದಕ್ಕೋಸ್ಕರ ಈ ವಿಂಗಡದ ತಂತ್ರಗಳನ್ನ ನಾವು ಕಲಿಬೇಕು ಮೋಸ್ಟ್ ಆಗಿ. ಅದೇ ರೀತಿ ನಾವು ವಿಂಗಡಣೆ ತಂತ್ರಗಳದಾಗ ಬಳಕೆದಾರರಲ್ಲಿ ವಿವಿಧ ವರ್ಗಗಳು ಇರ್ತಾವ ಅಂತ. ಎರಡು ವಿರುದ್ಧ ದಿಕ್ಕುಗಳ ಕೆಲಸ ಮಾಡ್ತಿರ್ತಾವ. ಒಂದು ಧ್ರುವ ಬೆಲೆಯನ್ನ ಮುಖ್ಯವಾಗಿ ನೋಡಿದ್ರೆ, ಇನ್ನೊಂದು ಏನ್ ಮಾಡ್ತಾರದ ಗುಣಮಟ್ಟವನ್ನು ನೋಡ್ತಿರ್ತಾರಲ್ಲ. ಯಾರು ನಮ್ಮ ಪ್ರಾಡಕ್ಟ್ ಗುಣಮಟ್ಟವನ್ನು ಯಾರು ಗುರುತಿಸ್ತಿರ್ತಾರಲ್ಲ ಅಂತವ್ರ ಜೊತೆ ಹೋದ್ರೆ ಬಹಳ ಸರಳ ಆಗ್ತೈತಿ ಬಿಸಿನೆಸ್ ಮಾಡ್ಬೇಕಾದ್ರೆ, ಪ್ರಾಡಕ್ಟ್ ಅನ್ನ ಕೊಡ್ಬೇಕಾದ್ರೆ. ಸೊ ಆದಷ್ಟು ನಾವು ಬಿಫೋರ್, ಯಾಕಂದ್ರೆ ಗುಣಮಟ್ಟಗಳನ್ನ ಯಾರ ಯೂಸರ್ ಇದಾರಲ್ಲ ಅಂತವ್ರನ್ನ ಈ ಪ್ರಾಡಕ್ಟ್ ಬದಲು ಮಾಹಿತಿ ಕೊಟ್ಟಾಗ ಅವ್ರ ಈಸಿಯಾಗಿ ನಮಗೆ ಬಳಕೆದಾರ ಆಗ್ತಾರ. ಅದಕ್ಕೆ ನಾವು ಅಂತ ಗುಣಮಟ್ಟ ಬಳಕೆದಾರಗಳನ್ನ ನಾವು ಆದಷ್ಟು ಮಟ್ಟಿಗೆ ಸರ್ಚ್ ಮಾಡ್ಬೇಕು, ಹುಡುಕ್ಬೇಕು. ಈ ಡಿಎಕ್ಸ್ಎನ್ ಉತ್ಪನ್ನಗಳ ಒಂದು ವಿಶೇಷವಾದ ಲಕ್ಷಣಗಳು ನಮ್ಗೆ ಗುರುತಿರ್ಬೇಕು, ಯಾವ ತರ ಅದಾವ ಅನ್ನೋದು. ಸೊ ಅದಕ್ಕೆ ಇಲ್ಲಿ ನಾವು ಒನ್ ಡ್ರ್ಯಾಗನ್ ಕಂಪನಿ ಅಂತ ಕರಿತೀವಿ ನಾವು. ಸೊ ಇದು ಯಾಕೆ ಒನ್ ಡ್ರ್ಯಾಗನ್ ಕಂಪನಿ ಕರಿತೀವಪ್ಪ ಅನ್ನೋದನ್ನ ಫಸ್ಟ್ ನಾವು ನೆಕ್ಸ್ಟ್ ನೋಡೋಣ. ಅದೇ ರೀತಿ ವೇಗವಾಗಿ ಮಾರಾಟಗೊಳ್ಳುತ್ತಿರುವ ಬಳಕೆ ಉತ್ಪನ್ನಗಳು ನಮ್ಮಲ್ಲಿ ರೆಡಿ ಆಗ್ತಾವೆ. ಇವತ್ತು ಪ್ರತಿಯೊಂದು FMCG ಪ್ರಾಡಕ್ಟ್, ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಗಳನ್ನ ಜಾಸ್ತಿ ಇವತ್ತ ನಮಗ ರೆಡಿ ಮಾಡಿ ಕೊಡ್ತಾ ಇದ್ದಾರ. ಅದೇ ರೀತಿ ಹೊಸ ಮಾದರಿಯನ್ನು ಸೃಷ್ಟಿಸುವ ಉತ್ಪನ್ನಗಳು ನಮ್ಮಲ್ಲೆಲ್ಲ ಇನೋವೇಟಿವ್ ಪ್ರಾಡಕ್ಟ್ ಬರ್ತಾವ. ಅಂದ್ರೆ ಹೊಸ ಪ್ರಾಡಕ್ಟ್, ಯುನಿಕ್ ಪ್ರಾಡಕ್ಟ್ ಗಳು ಇರ್ತಾವ. ಸೊ ಸಾಕಷ್ಟು ನಾವು ಬೇರೆ ಬೇರೆ ಕಂಪನಿಯಾಗ ನೋಡಿದ್ರ ಒಂಥರ ಯುನಿಕ್ನೆಸ್ ಏನು ಇರಂಗಿಲ್ಲ. ಬಟ್ ಡಿಫ್ರೆಂಟ್ ಆಗಿ ಇರುವಂತ ಪ್ರಾಡಕ್ಟ್ ಗಳನ್ನ ನಮ್ಮಲ್ಲಿ ಇವತ್ತು ತರ್ತಾರೆ. ಇವತ್ತು ನೋಡ್ರಿ, ಎಷ್ಟೋ ಜನರಿಗೆ ರೈಡಿಸ್ ಸಾಲ್ಟ್ ಅಂತ ಹೇಳಿದ್ರೆ ಯಾರಿಗೂ ಗುರುತಿಲ್ಲ, ಮೂಲಂಗಿಂದ ಉಪ್ಪು ತಯಾರಾಗ್ತೈತೆ ಅನ್ನೋದು ಗುರುತಿಲ್ಲ ಇವತ್ತು. ಅಂತ ಉಪ್ಪುಗಳನ್ನ, ಒಂದು ಯುನಿಕ್ ಪ್ರಾಡಕ್ಟ್ ಗಳನ್ನ ಈ ಕಂಪನಿ ನಮಗ ಕೊಡ್ತೈತೆ ಅಂದ್ರ, ಸೊ ಅದನ್ನ ಪರಿಚಯ ಮಾಡೋದ್ರಲ್ಲಿ ನಾವು ಸ್ಕಿಲ್ ಗಳನ್ನ ಕಲಿಬೇಕಷ್ಟ. ಸೊ ಇವತ್ತು ನಾನು ಮಾರ್ಕೆಟ್ ಹೋದಾಗ ಎಷ್ಟೋ ಜನ ಕೇಳ್ತಾರೆ, ರ್ಯಾಡಿಸ್ ಸಾಲ್ಟ್ ಅಂದ್ರ ಬದಲು ಏನ್ರಿ ಮೂಲಂಗಿಂದ ಉಪ್ಪು ಹೆಂಗ್ ಬರ್ತದ ಅಂತ ಹೇಳಿ. ಸೊ ಅದೇ ರೀತಿ ನಮ್ಮಲ್ಲಿ ರೀಸೆಂಟ್ ಆಗಿ ಈ ಜೋಳದ ದಂಟದಿಂದ ಬೆಲ್ಲ ತಯಾರು ಮಾಡತ್ತಾರೆ. ಹಿಡಿದಸ್ತಕ ಕಬ್ಬಿನಿಂದ ಮಾತ್ರ ಬೆಲ್ಲ ತಯಾರಾಗ್ತಿತ್ತು, ಈಗ ಜೋಳದ ದಂಟದಿಂದನೂ ಕೂಡ ಬೆಲ್ಲ ತಯಾರು ಮಾಡುವಂತ ಒಂದು ಸಿಸ್ಟಮ್ ನಡೀದ. ಹಂಗೆ ಯುನಿಕ್ ಪ್ರಾಡಕ್ಟ್ ಗಳನ್ನು ನಾವು ಕಂಪನಿ ನಮಗ ರೆಡಿ ಮಾಡಿ ಕೊಡ್ತೀವಿ. ಸೊ ನಾವು ಒನ್ ಡ್ರ್ಯಾಗನ್ ಕಂಪನಿ ಅಂತ ಹೇಳಿದ್ವಿ. ಸೊ ಇಲ್ಲಿ ಒನ್ ಟೋಟಲ್ ಕಂಪನಿ, ಒನ್ ಡ್ರ್ಯಾಗನ್ ಕಂಪನಿ ಅಂತ ಕರಿತೀವಿ. ಯಾವ ರೀತಿ ಇರ್ತೈತೆ ಅಂದ್ರ, ಈ ಬೇರೆ ಬೇರೆ ಕಂಪನಿಗಳು ಏನ್ ಮಾಡ್ತಾವ, ಅದ್ರ ಬೇಕಾದಂತ ರಾ ಮೆಟೀರಿಯಲ್ ಗಳನ್ನ ಹೊರಗಡೆಯಿಂದ ತರಿಸ್ಬಿಟ್ಟ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ ನಮಗ ಡಿಸ್ಟ್ರಿಬ್ಯೂಷನ್ಗೆ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮ DXN ಕಂಪನಿ ಏನ್ ಮಾಡ್ತೈತೆ, ಸ್ವಂತ ಕಲ್ಟಿವೇಶನ್ ಕೂಡ ತಾನೇ ಮಾಡ್ತೈತಿ. ಇದನ್ನ ನಾವು ಫ್ಯಾಕ್ಟರಿಗೆ ಹೋಗಿ ವಿಸಿಟ್ ಮಾಡಿದವ್ರಿಗೆ ಅರ್ಥ ಆಗ್ತೈತಿದ. ಸ್ವಂತ ಫಾರ್ಮಿಂಗ್ ದಾಗ ಕಲ್ಟಿವೇಶನ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡೋದ್ರಿಂದ ಇದು ಟೋಟಲ್ ಕಂಪನಿ ಅಂತ ಕರೀತಾರೆ. ಯಾಕಂದ್ರೆ ಬೇರೆ ಬೇರೆ ಕಂಪನಿ ಆಗಿದ ಈ ಮೂರು ಬೇರೆ ಬೇರೆ ಸೆಗ್ಮೆಂಟ್ ದಾಗ ವರ್ಕ್ ಮಾಡ್ತಿರ್ತಾರ. ಒಬ್ರು ತಯಾರು ಮಾಡೋರು ಇರ್ತಾರ, ಒಬ್ರ ವಿತರಕರು ಇರ್ತಾರ, ಒಬ್ರ ಉತ್ಪಾದನೆ ಮಾಡೋರು ಇರ್ತಾರ. ಸೊ ಇದು ನಮ್ದು ಒನ್ ಟೋಟಲ್ ಕಂಪನಿ, ಮೂರು ಒಂದೇ ಕಂಪನಿ ಮಾಡುದು. ಸೊ ಅದಕ್ಕೋಸ್ಕರ ನಾವು ಏನು ಗುರುತಿಸಬಹುದು ಅಂದ್ರೆ, ಇದು ಗುಣಮಟ್ಟದ ಉತ್ಪನ್ನಗಳು ಅಂತ ನಾವು ಗುರುತಿಸಬಹುದು. ಸೊ ಅದಕ್ಕೋಸ್ಕರ ಇಂಥ ಕಂಪನಿಯಲ್ಲಿ ನಾವು ಕೂಡ ಇದೀವಿ ಇವತ್ತ. ಅದಕ್ಕ ಇದನ್ನ ಮೂರು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ, ಕಲ್ಟಿವೇಶನ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ವಿತ್ ಡಿಸ್ಟ್ರಿಬ್ಯೂಷನ್ ಮಾಡೋ ಮೂರು ಉದ್ದೇಶ ಏನಪ್ಪಾ ಅಂತಂದ್ರ ಗುಣಮಟ್ಟದ ನಿಯಂತ್ರಣ ಅಂತ ಹೇಳ್ತಾರೆ. ಯಾಕಂದ್ರೆ ನಮಗ್ ಕ್ವಾಲಿಟಿ ಪ್ರಾಡಕ್ಟ್ ಗಳು ಸಿಗಬೇಕಾಗಿತ್ತಂದ್ರ ಇವು ಮೂರು ಇದ್ದಿದ್ದ ಕಂಪನಿ, ತಯಾರು ಮಾಡುವಂತ ಕಂಪನಿ ಇದ್ರ ಮಾತ್ರ ನಮಗ ಗುಣಮಟ್ಟದ ಉತ್ಪನ್ನಗಳು ಸಿಗ್ತಾವ. ಯಾಕಂದ್ರೆ ನಿಮ್ಗೆ ಗುರುತಿರ್ಬೋದು, ಯಾಕಂದ್ರೆ ನಾವು ಎಷ್ಟೋ ಕಂಪನಿಗಳನ್ನ ತಯಾರು ಮಾಡೋದು ನೋಡಿರ್ತಿರ್ಲಿ, ಕೇಳಿರ್ತೀರಿ. ರಾ ಮೆಟೀರಿಯಲ್ ಬೇರೆ, ಯಾವ್ದು ಹೆಂಗ್ ಬೆಳೆದಿರ್ತಾನೋ ಹೆಂಗ್ ಬಿಟ್ಟಿರ್ತಾನೋ ಗುರುತಿರಂಗಿಲ್ಲ. ಬಟ್ ಇಲ್ಲಿ ಮಾತ್ರ
ಸ್ವಂತ ಲ್ಯಾಂಡ್ ಬೆಳೆಯೋದ್ರಿಂದ ಗುಣಮಟ್ಟದ ಪ್ರಾಡಕ್ಟ್ ಗಳು ಸಿಗ್ತಾವ, ಉತ್ಪಾದನೆಯನ್ನು ತಾನ ಮಾಡೋದ್ರಿಂದ ಗುಣಮಟ್ಟದ ಪ್ರಾಡಕ್ಟ್ ಗಳು ಸಿಗ್ತಾವ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರ ಬೆಲೆ ನಿಯಂತ್ರಣ ಇರ್ತೈತಿ, ಪ್ರೈಸ್ ಕಂಟ್ರೋಲಿಂಗ್ ಇರ್ತೈತಿ. ಯಾಕಂದ್ರೆ ಇದು ಸ್ವಂತ ಎಲ್ಲಾ ಮಾಡೋದ್ರಿಂದ ಏನ್ ಒಂದ್ ರೇಟ್ ಫಿಕ್ಸ್ ಮಾಡ್ತಾರಲ್ಲ ಅದು ಕನಿಷ್ಠ ಅಟ್ಲೀಸ್ಟ್ 1 ಇಯರ್ ಮಟ್ಟ ಆದ್ರೂ ಬದಲಿಯಾಗಂಗ. ಬಟ್ ಹೊರಗಡೆ ನಾವು ಬೇರೆ ಬೇರೆ ಪ್ರಾಡಕ್ಟ್ ಗಳು ನೋಡಿದಾಗ ಇನ್ ಫೈನಾನ್ಷಿಯಲ್ ಮಾರ್ಕೆಟ್ದಾಗ ಅದು ಇವತ್ತಿದ್ದ ರೇಟ್ ಮರುದಿವ್ಸ ಇರಂಗಿಲ್ಲ. ಬಿಕಾಸ್ ಅವ್ರಲ್ಲಿ ಕಂಟ್ರೋಲಿಂಗ್ ಇರಂಗಿಲ್ಲ, ಕಲ್ಟಿವೇಶನ್ ಬೇರೆ ಇರ್ತೈತಿ, ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಇರ್ತೈತಿ. ಬಟ್ ಇಲ್ಲಿ ನಮ್ಮಲ್ಲಿ ಏನಿರ್ತೈತಿ ಅಂದ್ರ ಎಲ್ಲಾ ತಾನ ಮಾಡೋದ್ರಿಂದ 1 ಇಯರ್ ಮಟ್ಟ ಅಟ್ಲೀಸ್ಟ್ 1 ಇಯರ್ ಮಟ್ಟ ಆದ್ರೂ ನಮಗ ಪ್ರೈಸ್ ಕಂಟ್ರೋಲಿಂಗ್ ಅವ್ರ ಅಂಡರ್ದಾಗ ಇರ್ತೈತಿ. ಅದಕ್ಕೆ ನಮಗ ಬೆಲೆಗಳ ನಿಯಂತ್ರಣ ಕೂಡ ಇದರಲ್ಲಿ ಮಾಡ್ಕೊಳಕ ಸಾಧ್ಯತೆ ಇರ್ತೈತಿ. ಅದಕ್ಕೋಸ್ಕರ ಉತ್ಪನ್ನಗಳ ಗುಣಮಟ್ಟವಾಗಿ ಸಿಗ್ತಾವ ನಾವು. ಇನ್ನೊಂದು ಸ್ವಂತ ಉತ್ಪನ್ನಗಳ ಸಂಶೋಧಿಸುವ ಮತ್ತು ಅಭಿವೃದ್ಧಿ ಪಡಿಸುವುದು ಕೂಡ ಇದೇ ಕಂಪನಿ. ಯಾಕಂದ್ರೆ ಕಲ್ಟಿವೇಶನ್ ಮ್ಯಾನುಫ್ಯಾಕ್ಚರಿಂಗ್ ತಾನ ಮಾಡೋದ್ರಿಂದ, ಅದೇ ರೀತಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಂಪನಿಯಲ್ಲಿ ಇರೋದ್ರಿಂದ ಹೊಸ ಹೊಸ ಉತ್ಪನ್ನಗಳನ್ನು ಸಂಶೋಧನೆ ಕೂಡ ಅವರೇ ಮಾಡ್ತಾರೆ. ಇವತ್ತು ನೋಡಿ ರ್ಯಾಡಿಸ್ಟಾಲ್ಟ್ ಇದು ಒಂದು ಸಂಶೋಧನೆ, ಇದೊಂದು ಹೊಸ ಟೈಪ್ ಪ್ರಾಡಕ್ಟ್. ಸೊ ಹಂಗ ಹೊಸ ಹೊಸ ಉತ್ಪನ್ನಗಳನ್ನ ಸಂಶೋಧನೆ ಮಾಡಾಕ, ಅಭಿವೃದ್ಧಿ ಪಡಿಸಾಕ ಇದು ಕಂಪನಿ 1 ನಂಬರ್ ಇದೆ. ಇದಕ್ಕ ಏಕ್ ಡ್ರ್ಯಾಗನ್ ಒಂದೇ ಕಂಪನಿ ಅಂತ ಕರೀತಾರ. ಆದಷ್ಟು ನಾವು ಏನ್ ಮಾಡ್ತೈತೆ ಕಂಪನಿ ಅಂತಂದ್ರ ಕಡಿಮೆ ಉತ್ಪಾದನೆಯಲ್ಲಿ, ಕಡಿಮೆ ಖರ್ಚದ ಉತ್ಪಾದನೆಯಲ್ಲಿ ತಯಾರು ಮಾಡಿ ಗುಣಮಟ್ಟದ ಉತ್ಪನ್ನಗಳನ್ನ ಮತ್ತು ಬೆಲೆ ನಿಯಂತ್ರಣದೊಂದಿಗೆ ನಮಗ ಈ ಕಂಪನಿ ನಮಗ ಕೊಡ್ತದೆ, ಸಪ್ಲೈ ಮಾಡ್ತೈತಿ. ಇದನ್ನ ಯಾಕೆ ಕೊಡತಾರಪ್ಪ ಅಂತಂದ್ರೆ, ಇಷ್ಟೆಲ್ಲ ಯಾಕೆ ಮಾಡತ್ತಾರ ಅಂದ್ರ ಆದಷ್ಟು ಸಾಧ್ಯವಾದಷ್ಟ ಬೋನಸ್ ಅನ್ನ ಜನರ ತಳ್ಗೋಲಿ ಅಂತ ಹೇಳಿ ಇದೊಂದು ಮಾರ್ಕೆಟಿಂಗ್ ಪ್ಲಾನಿಂಗ್ ನಿಮಗ ಡಿಫರೆಂಟ್ ಆಗಿ ಹೇಳ್ಬಹುದು ಅದನ್ನ. ಸೊ ಅದಕ್ಕ ಇಲ್ಲಿ ಟೋಟಲ್ ಎಂಟೈರ್ ನಮ್ದು ಉತ್ಪಾದನೆ ವೆಚ್ಚ, ಡಿಎಕ್ಸನ್ ಉತ್ಪಾದನೆ ವೆಚ್ಚ ಇಟ್ಟಿರ್ತದ ಬರೀ 40% ಇರ್ತದ. ಉಳಿದ 60% ಅನ್ನ ಯಾರು ಕೊಡ್ತಾರ್ರಿ? ಡಿಸ್ಟ್ರಿಬ್ಯೂಟರ್ಗೆ ಕೊಡ್ತಾರ. ಇದು ಹಂತವಾಗಿ ನಮ್ಗ 60% ಅನ್ನ ನಾವು ಹಣವನ್ನ ಹಿಂತಿರುಗಿ ಪಡಿಬಹುದು. ಸೊ ಆದಷ್ಟು ನಾವು, ಯಾಕಂದ್ರ ಬೇರೆ ಬೇರೆ ಕಂಪನಿಯಾಗ ಏನ್ ಬರ್ತೈತೆ, ಎಲ್ಲಾ ಕಂಪನಿಗಳಾಗಿರ್ಬಹುದು ಯಾವ್ದೇ ಉತ್ಪನ್ನ ತಗೋರಿ, ಇದ್ರದ ಸಿಸ್ಟಮ್ ಅನ್ನ ಹಿಂಗೆ ಇರ್ತದೆ. ಎಲ್ಲರದು ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ 40% ಅನ್ನ ಇರ್ತದ. ಬಟ್ 60% ಅವರ ಯಾರು ಹೋಲ್ಸೇಲರ್, ರಿಟೇಲರ್, C&F, ಡಿಸ್ಟ್ರಿಬ್ಯೂಟರ್ ಹಿಂಗ್ ಇವ್ರೆಲ್ಲಾರು ಹಂಚ್ಕೋತಿರ್ತಾರ. ಬಟ್ ಇದ 60% ಅನ್ನ ಇಲ್ಲಿ ಯಾರೇ ಇರದ ನಮಗ 60% ಬೋನಸ್ ಅನ್ನ ವಾಪಸ್ ನಮಗೆ ಕೊಡುವ ಸಿಸ್ಟಮ್ ಅನ್ನ ಇವರು ಅಳವಡಿಸಿಕೊಂಡಿದ್ದಾರ. ಅದಕ್ಕ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು. ಹಂಗ ನಾವಾಗ ಪ್ರಾಡಕ್ಟ್ ಉತ್ಪಾದನೆ ತಂತ್ರಜ್ಞಾನಗಳನ್ನ ಹೆಂಗ್ ಬಳಸ್ತಾರ ಕೂಡ ಗುರುತಿರ್ಬೇಕು. ಯಾಕಂದ್ರ ಬೇರೆ ಬೇರೆ ಕಂಪನಿಗಳು ಹೆಂಗ್ ತಯಾರು ಮಾಡ್ತಾವ, ನಮ್ ಕಂಪನಿಗಳು ಹೆಂಗ್ ತಯಾರು ಮಾಡ್ತಾವ ಅನ್ನೋ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕಾಗ್ತದ. ಅದಕ್ಕ ಇವ್ರು ಎಲ್ಲಾ ಉತ್ಪನ್ನಗಳನ್ನ ಹೆಂಗ್ ತಯಾರು ಮಾಡ್ತಾರ, ಟಿಶ್ಯೂ ಕಲ್ಚರ್ ಆಧಾರ ಮೇಲೆ. ಟಿಶ್ಯೂ ಕಲ್ಚರ್ ಯಾಕೆ ಮಾಡ್ತಾವ ಅನ್ನೋದು ಆಮೇಲೆ ನಿಮ್ಗೆ ಗುರುತಾಗ್ತೈತಿ. ಆರ್ಗ್ಯಾನಿಕ್ ಕಲ್ಟಿವೇಶನ್, ಇಲ್ಲಿ ಯಾವುದೇ ತರ ರಾಸಾಯನಿಕ ಗೊಬ್ಬರಗಳನ್ನ ಹಾಕಲಾರ್ದ ಇಲ್ಲೇ ಎಲ್ಲಾ ಸಾವಯವ ರೀತಿ ನಮಗ ಉತ್ಪನ್ನಗಳನ್ನ ಬೆಳೆಸಿ ತಯಾರು ಮಾಡಿ ಕೊಡ್ತಾರ. ಅದೇ ರೀತಿ ತಯಾರಿಕೆಯಲ್ಲಿ ಒಂದು ಕೋಲ್ಡ್ ಪ್ರೊಸೆಸಿಂಗ್ ಅಂತ ಕರಿತೀವಿ, ತಂಪಾಗಿಸುವ ಪ್ರಕ್ರಿಯೆ. ಕೋಲ್ಡ್ ಪ್ರೊಸೆಸಿಂಗ್ ಯಾಕೆ ಮಾಡ್ತಾರ ಅನ್ನೋದು ನಿಮಗ ನೆಕ್ಸ್ಟ್ ಗುರುತಾಗ್ತದೆ. ಅದೇ ರೀತಿ ಫೈಬರ್ ಸಪರೇಷನ್, ನಾರಿನ ಪ್ರತ್ಯೇಕೀಕರಣ ಅಂತ ಕರೀತಾರ. ಸೊ ಅದನ್ನು ಕೂಡ ಮಸ್ತ್ ಮಾಡ್ತಾರ. ಮೈಕ್ರೋ ಅಂಡ್ ಸ್ಪೋರ್ ಪೌಡರೈಸೇಷನ್ ಅಂತ ಕರೀತಾರ. ಅಂದ್ರ ನುಣ್ಣಿಗೆ ಪೌಡರ್ ಮಾಡಿ ಕೊಡುವಂತ ಒಂದ ಕ್ಯಾಪ್ಸುಲ್ ನೋಡಿರ್ಬೋದು. ಯಾವ್ದಾದ್ರು ಕ್ಯಾಪ್ಸುಲ್ ತೆಗೆದು ಓಪನ್ ಮಾಡಿದವ್ ನೋಡ್ರಿ ಅರ್ಥ ಆಗ್ತದೆ, ಜಸ್ಟ್ ಒಂದು ಪೌಡರೈಸೇಷನ್ ಇರ್ತೈತೆ. ಅದೇ ರೀತಿ ಅದಕ್ಕೊಂದು ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್ ಕೂಡ ಇಲ್ಲೇ ಕೊಡ್ತಾರ. ಯಾಕೆ ಕೊಡ್ತಾರಪ್ಪ ಅಂತಂದ್ರ ಅದರ ತೇವಾಂಶವನ್ನ ಹಿಡಿದಿಟ್ಕೊಳಕ. ಇವು ಟೋಟಲ್ ಏನದಾವಪ್ಪ ಅಂದ್ರೆ 100% ನ್ಯಾಚುರಲ್ ಆಗಿ ನಮಗ ಕಂಪನಿ ರೆಡಿ ಮಾಡಿ ಕೊಡ್ತೈತಿ. ಇವನ್ನೆಲ್ಲಾ ಯಾಕೆ ಮಾಡ್ತಾರ? ಟಿಶ್ಯೂ ಕಲ್ಚರ್, ಆರ್ಗ್ಯಾನಿಕ್ ಯಾಕೆ ಮಾಡ್ತಾರಪ್ಪ ಅಂತಂದ್ರ ಈ ಟಿಶ್ಯೂ ಕಲ್ಚರ್ ಮಾಡೋ ಉದ್ದೇಶ ಅಷ್ಟ ಅದ್ರ ಜೆನೆಟಿಕ್ ವ್ಯಾಲ್ಯೂಸ್ ಅಂತ ಕರೀತಾರ. ಜೆನೆಟಿಕ್ ವ್ಯಾಲ್ಯೂಸ್ ಅಥವಾ ಜೆನೆಟಿಕ್ ವ್ಯಾಲ್ಯೂ ಅಥವಾ DNA RNA ಅಂತ ಕರೀತಾರ. ಸೊ ಅದರ ವಂಶ ಗುಣಗಳು, ಈಗ ಹೆಂಗ ನಮಗ ತಂದೆ ಗುಣ ಮಕ್ಕಳಿಗೆ ಬರ್ತೈತಿ, ನಮ್ಮ ಗುಣ ಮಕ್ಕಳಿಗೆ ಬರ್ತೈತಿ, ಆ ತರ ಒಂದು ಜನರಿಕ್ ವ್ಯಾಲ್ಯೂಸ್ ಗಳು ಇರ್ತಾವಲ್ಲ, ಆ ಗುಣಗಳು ಇರ್ತಾವಲ್ಲ, ಅವು ಸಂರಕ್ಷಣೆ ಮಾಡಿ ಇಟ್ಕೊಂಡು ಬರೋ ಉದ್ದೇಶದಿಂದ ಈ ಟಿಶ್ಯೂ ಕಲ್ಚರ್ ಮೆಥಡ್ ಅನ್ನ ಬಳಸ್ಕೋತಾರ. ಅದಕ್ಕೆ ಅಂತ ಒಂದು ಸಿಸ್ಟಮ್ ದಾಗ ಇರ್ತೈತಿ. ಅವಾಗ ನೋಡ್ರಿ, ಇದು ಗ್ಯಾನೋಡರ್ಮಾ ರಿಸರ್ಚ್ ಇದು 1983 ದಾಗ. ಬಟ್ ಅವಾಗಿನ ಹಿಡಿದ ಸೇಮ್ ಕ್ವಾಲಿಟಿ ಯಾಕೈತಪ್ಪ ಅಂತಂದ್ರ ಇದು ಟಿಶ್ಯೂ ಕಲ್ಚರ್ ಸಿಸ್ಟಮ್ ಮೇಲೆ ಬೆಳೆಸೋದ್ರಿಂದ ಅದಕ್ಕೆ ನಮ್ಗ ಅದರ ಏನ್ ಅದ್ರೊಳಗೆ ಇರ್ತಕ್ಕಂಥ ಗುಣಗಳು ಅದಾವಲ್ಲ, ಅವಾಗ ಇದ್ದಂತ ಗುಣಗಳು ಇವತ್ ನೋಡ್ರಿ ಜನ ಹೆಂಗ್ ಬದಲಿ ಆಗ್ತಾರಂದ್ರ 1980ರಾಗಿದ್ದಂತ ಗುಣಗಳು ಇವತ್ ನಮ್ಮಲ್ಲಿ ಇಲ್ಲ. 2000ದಾಗಿದ್ದಂತ ಗುಣಗಳು ಇಲ್ಲ. 2020 ನಂತರ ಎಷ್ಟೋ ಗುಣಗಳು ನಮ್ಮಲ್ಲೇ ಬದಲಿ ಆಗ್ತಾವ. ಬಟ್ ಈ ಟಿಶ್ಯೂ ಕಲ್ಚರ್ ತಯಾರು ಮಾಡುವಂತ ಸಿಸ್ಟಮ್ ಇರೋದ್ರಿಂದ ಏನಾಗ್ತೈತಿ ಅಂದ್ರ ಸೇಮ್ ಗುಣಗಳು ಅದ್ರಲ್ಲೇ ನಮಗ ಸಿಗ್ತಾವ. ಅದೇ ರೀತಿ ನಮಗ್ ಸಾವಯವ ಕೃಷಿ ಯಾಕೆ ಮಾಡ್ಬೇಕು ಅನ್ನೋದು ಪ್ರಕೃತಿಗೆ ಸಹಜ ಗುಣ ಇದೆ. ಅಂದ್ರೆ ನಮ್ಮಲ್ಲಿ ಪಂಚತತ್ವದಾಗ ಬೆಳಿತೀವಿ ನಾವು.
ಪಂಚತತ್ವ ಅಂದ್ರೆ ಅವ್ರ ಅಗ್ನಿ, ವಾಯು, ನೀರು, ಜಲ. ಸೊ ಹಿಂಗೆಲ್ಲಾ ಪಂಚ ಗುಣಗಳದಾಗ ಬೆಳೆಯೋದ್ರಿಂದ ಏನಾಗ್ತೈತಿ ಅಂದ್ರೆ ನಮಗ ಪ್ಯೂರ್ಲಿ ಪ್ರಾಡಕ್ಟ್ ಸಿಗ್ತೈತಿ. ನಾವು ರಾಸಾಯನಿಕನ ಯಾವುದೇ ರೀತಿ ಬಳಸಲಾರ್ದನ್ನ ನಾವು ಬೆಳೆಸೋದ್ರಿಂದ ಏನಾಗ್ತೈತಿ ಅಂದ್ರೆ ಪ್ಯೂರ್ ಆಗಿ ನಮಗ ಒಂದು ಶಕ್ತಿ ಕೊಡುವಂತ ಉತ್ಪನ್ನಗಳನ್ನ ನಮಗ ರೆಡಿ ಮಾಡಿ ಕೊಡ್ತಾರ. ಮತ್ತ ಈಗ ಕೋಲ್ಡ್ ಪ್ರೊಸೆಸ್ ಯಾಕೆ ಮಾಡಬೇಕಂದ್ರ ಎಷ್ಟೋ ನೋಡ್ರಿ ಶಾಖದ ಪರಿಣಾಮದಿಂದ ಅಂದ್ರೆ ಹೈಯೆಸ್ಟ್ ಹೀಟ್ ಪ್ರಾಡಕ್ಟ್ ಅನ್ನ ನಾವು ಹೀಟ್ ಪ್ರೊಸೆಸ್ ದಾಗ ಮಾಡೋದ್ರಿಂದ ಏನಾಗ್ತದ ಅದ್ರಾಗ ಇರ್ತಕ್ಕಂತ ಎಷ್ಟೋ ಗುಣಗಳು, ಎಷ್ಟೆಷ್ಟು ಒಂದು ಶಕ್ತಿದಾಯಕ ಗುಣಗಳು ಇರ್ತಾವಲ್ಲ ಅವೆಲ್ಲ ಸುಟ್ಟು ಹೋಗೋ ಸಂಭವ ಇರೋದ್ರಿಂದ ಇಲ್ಲಿ ಏನಾಗ್ತೈತಿ ಅಂದ್ರ ಕೋಲ್ಡ್ ಪ್ರೊಸೆಸ್ ದಾಗನ ತಯಾರು ಮಾಡ್ತಾರೆ. ಯಾಕಂದ್ರೆ ಇದ್ರೊಳಗೆ ಎಷ್ಟೋ ಘಟಕಾಂಶಗಳನ್ನ ಇದು ಸಂರಕ್ಷಣೆ ಮಾಡ್ತೈತಿ. ಇಲ್ಲ ಅಂದ್ರೆ ಹಾಟ್ ಪ್ರೊಸೆಸ್ ದಾಗ ಏನಾಗ್ತೈತಿ ಅಂದ್ರೆ ಎಷ್ಟೋ ನಮಗ ಬರ್ನ್ ಆಗಿ ಹೋಗ್ತಿರ್ತಾವಲ್ಲ ಅದಕ್ಕೆ ಜಾಸ್ತಿ ಕೋಲ್ಡ್ ಪ್ರೊಸೆಸ್. ಬಟ್ ಇಲ್ಲಿ ಕೋಲ್ಡ್ ಪ್ರೊಸೆಸ್ ಮಾಡುವಂತ ಉತ್ಪನ್ನಗಳು ಏನಿರ್ತಾವ ಹೈಯೆಸ್ಟ್ ವೇಸ್ಟೇಜ್ ಆಗಿ ಹೋಗ್ತದೆ. ಯಾಕಂದ್ರೆ ನಿಮಗ್ ಗೊತ್ತಿರ್ಬೇಕ, ಒಂದು 100 kg ಗ್ಯಾನೋಡರ್ಮಾ ಪೌಡರ್ ಅನ್ನ ಮಾಡಿದಾಗ ನಮಗ ಟೋಟಲಿ ಪ್ರಾಡಕ್ಟ್ ಆಗಿ ಸಿಗುವುದು ಬರೀ 5 kg ಅಂತ ಹೇಳಿ. ಅಂತ ಒಂದು ಸಿಸ್ಟಮ್ ಕೋಲ್ಡ್ ಪ್ರೊಸೆಸ್ ದಾಗ ಉತ್ಪನ್ನಗಳು ರೆಡಿ ಆಗ್ತಾವ. ಅದೇ ರೀತಿ ನಾರಿನ ಪ್ರತ್ಯೇಕೀಕರಣ, ಫೈಬರ್ ಸಪರೈಸೇಷನ್ ಅಂದ್ರೆ ಫೈಬರ್ ಸಪರೇಷನ್ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಅದ್ರೊಳಗಿರ್ತಕ್ಕಂಥ ಒಂದು ಮೆಡಿಸಿನ್ ಪ್ರಾಪರ್ಟಿ ನಮಗ ಪಕ್ಕಾ ಸಿಗ್ತೈತಿ. ಅದಕ್ಕೋಸ್ಕರ ಫೈಬರ್ ಸಪರೇಷನ್ ಮಾಡ್ತಾರ. ಬಟ್ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಪ್ರಮಾಣವನ್ನ ಗರಿಷ್ಠ ಮಟ್ಟದಲ್ಲಿ ಇರಿಸಲಿಕ್ಕೆ ಮೈಕ್ರೋಸ್ಪೋರ್ ಪೌಡರೈಸೇಷನ್ ಮಾಡ್ತಾರೆ. ಯಾಕಂದ್ರೆ ನಾವು ಆದಷ್ಟು ಎಷ್ಟು ತಿನ್ ಪೌಡರ್ ಅನ್ನ ರೆಡಿ ಮಾಡ್ತಾರಲ್ಲ ಅಷ್ಟ, ಯಾಕಂದ್ರೆ ನಾವು ತಗೊಂಡ ತಕ್ಷಣ ಅದ ಈಸಿಯಾಗಿ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಈಸಿ ಆಗ್ತೈತಿ. ಅದ ಕಾಳ ಇತ್ತಂದ್ರೆ ಅದು ಡೈಲ್ಯೂಟ್ ಆಗಿ ಸಮಯ ತಗೋತೈತಿ. ಬಟ್ ಈಗ ಈಸಿ ಪೌಡರ್ ಫಾರ್ಮ್ ಆಗಿರೋದ್ರಿಂದ ನಮಗ ಈಸಿ ನಮ್ಮ ದೇಹ ಏನ್ ಮಾಡ್ತೈತಿ ಅದನ್ನ ಹಿಡಿದಿಟ್ಕೊಳಕ ಹೀರ್ಕೊಳಕ ಸಹಾಯ ಮಾಡೋ ಸಲುವಾಗಿ ಮೈಕ್ರೋಸ್ಪೋರ್ ಪೌಡರೈಸೇಷನ್ ಮಾಡ್ತಾರೆ. ಅದೇ ನುಣ್ಣಗ ಪೌಡರ್, ನೀವು RG ಪೌಡರ್, GL ಪೌಡರ್ ಅಥವಾ ಸ್ಪಿಲ್ಲ ಪೌಡರ್ ನೋಡ್ರೆ ಹಿಡಿದ ಕೈಸ್ ನೋಡ್ರೆ ಅರ್ಥ ಆಗ್ತೈತಿ. ಅಷ್ಟೊಂದು ತಿನ್ನ ಪೌಡರ್ ಆಗಿ ನಮಗ ರೆಡಿ ಮಾಡಿ ಕೊಡ್ತಾರ. ಅದೇ ರೀತಿ ಅದ್ರಾಗಿರ್ತಕ್ಕಂಥ ತೇವಾಂಶವನ್ನ ಹಿಡಿದಿಟ್ಕೊಳಕ ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್, ಈ ಬಿಳಿ ಬಿಳಿ ಪೌಡರ್ ಪಾಕೆಟ್ ಹಾಕಿರ್ತಾರಲ್ಲ ಅದು ಅಲ್ಟ್ರಾ ವೈಲೆಟ್ ಚಿಕಿತ್ಸೆ ಅಂತ ಕರೀತಾರ. ಸೊ ಅದು ತೇವಾಂಶವನ್ನು ಹಿಡಿದಿಟ್ಕೊಳಕ ಅದನ್ನ ಬಳಸ್ತಾರ. ಇವನ್ನೆಲ್ಲಾ ಯಾಕೆ ಮಾಡತ್ತಾರ, ಯಾಕೆ ನಾವು ಇವನ್ನೆಲ್ಲಾ ಈ ತರ ತಯಾರು ಮಾಡ್ಕೊಡಾಕ್ತಾರ ಅನ್ನೋದ್ರಿಂದ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೋಸ್ಕರ ಇಷ್ಟೆಲ್ಲಾ ತಂತ್ರಜ್ಞಾನಗಳನ್ನು ಬಳಸಿ ಇಷ್ಟೆಲ್ಲಾ ಪ್ರಾಡಕ್ಟ್ ಗಳ ಬದಲ ನಮಗ ಸವಿಸ್ತಾರವಾಗಿ ಮಾಹಿತಿಯನ್ನ ಮತ್ತ ಉತ್ಪನ್ನಗಳ ತಯಾರಿಕೆಯನ್ನ ಗುಣಮಟ್ಟವನ್ನ ಈ ತರ ಮಾಡಿಕೊಡೋದ್ರಿಂದ ನಮಗ ಒಳ್ಳೆ ಬಳಸೋರ್ಗೆ ಒಳ್ಳೆ ಆರೋಗ್ಯ ಸಿಗ್ತದೆ ಅಂತ ನಾವು ಹೇಳ್ಬೋದು. ಬಟ್ ಇವತ್ತು ಏನಾಗಿತ್ತಪ್ಪ ಅಂತಂದ್ರ ಎಲ್ಲಾರು ಏನ್ ಅರ್ಥ ಮಾಡ್ಕೊಂಡಾರ ಅಂದ್ರ ತಮ್ಮ ದೇಹದ ಬದಲ ತಾವ ಅರ್ಥ ಮಾಡ್ಕೊಂಡಿಲ್ವ. ಯಾಕಂದ್ರೆ ತನ್ನ ದೇಹದ ಬಗ್ಗದಲ್ಲಿ ತಾವ ಅಜ್ಞಾನ ಆಗಿರಲ್ಲ. ಅದಕ್ಕೆ ಏನ್ ಬೇಕು, ಯಾವ ಸಮಯದಾಗ ಏನ್ ಕೊಡ್ಬೇಕು, ಏನಾದ್ರೆ ಏನ್ ಮಾಡ್ಕೋಬೇಕು ಅನ್ನೋದು ಇವತ್ತ ಟೋಟಲ್ ಎಂಟೈರ್ ಜನನ ಇವತ್ತು ಅಜ್ಞಾನದಾಗ ಅದಾರ ಅಂತ ಹೇಳ್ಬೋದು. ಯಾಕಂದ್ರ ಈ ಸಿಸ್ಟಮ್ ಹೆಂಗೈತಿ ಅಂದ್ರೆ ಇದೊಂದು ಸಾಂಪ್ರದಾಯಿಕ ಸಿಸ್ಟಮ್ ಇಲ್ಲ. ಈ ಒಂದು 60 ವರ್ಷ ಹಿಂದ್ಗಡೆ ಹೆಂಗಿತ್ತಂದ್ರ ಅಜ್ಜ ಅಜ್ಜಿ ಇದ್ದ ಮನೆ ಆಗಿತ್ತಂದ್ರ ನೀ ಇದನ್ನ ತಿನ್ನು, ಹಿಂಗ ಇರು, ಹಂಗ ಇರ್ಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು ಎಲ್ಲ ಅವ್ರ ಡೈರೆಕ್ಷನ್ ಹೇಳ್ತಿದ್ದ. ಇವತ್ತು ಟುಡೇ ಏನಾಗಿತ್ತಪ್ಪ ಅಂತಂದ್ರ ಇದನ್ನ ಹೇಳೋರನ್ನ ಯಾರು ಇಲ್ಲ ಆಗ್ಯಾರ. ಯಾಕಂದ್ರೆ ಹಿರಿಯರ ಮಾತು ಕೇಳೋರ್ನು ಇವತ್ತ ಜನ ಸಾಮಾನ್ಯರು ಬಹಳ ಕಡಿಮೆ ಇರೋದ್ರಿಂದ ಏನಾಗ್ತೈತಿ ಅಂದ್ರ ಎಂಟೈರ್ ದೇಹದ ಬದಲ ಅಜ್ಞಾನ ರೂಪದಾಗ ನಾವು ತಾಳಾಗ್ತೀವಿ. ಯಾಕಂದ್ರೆ ಇದೊಂದ್ ನಮ್ಗೊಂದ್ ಯಾಕಂದ್ರ ಇದನ್ನ ಯಾಕೆ ಅಜ್ಞಾನ ರೂಪ ತಾಳಾಗ್ತಾರಪ್ಪ ಅಂತಂದ್ರ ನಮ್ಗೊಂದ ಈಸಿ ಮೆಥಡ್ ದಾಗ ಅಲೋಪತಿ ಕಾಣೋದು ಬಂದ್ ಹೋಗ್ಕೊಂಡೈತ್ಲ. ಅದಕ್ಕೋಸ್ಕರ ಜನ ಅದಕ್ಕೆ ಒಲವು ಜಾಸ್ತಿ ಇರೋದ್ರಿಂದ ಇದಕ್ ನಾವು ದೇಹದ ಬದಲ ಅಜ್ಞಾನಿ ಆಗ್ಯಾರ ಅಂತ ನಾವು ಹೇಳ್ಬೋದು. ಯಾಕಂದ್ರ ನಮ್ ದೇಹದ ಮೇಲೆ ನಾವು ಯಾವ ರೀತಿ ಚಿತ್ರ ಹಿಂಸೆ ಕೊಡಾಕತ್ತಾರ ಅನ್ನೋದು ಅರ್ಥ ಇಲ್ವ. ನಾವು ಎಷ್ಟೋ ಜನ ತಮ್ಮ ದೇಹಕ್ಕೆ ಏನ್ ತಿಂದ್ರ ಏನ್ ಆಗ್ತೈತಿ ಅನ್ನೋದು ಎಷ್ಟೋ ಜನರಿಗೆ ಅರಿವಿಲ್ಲ. ಅದರಿಂದ ಎಷ್ಟು ಚಿತ್ರ ಹಿಂಸೆ ಆಗ್ತೈತಿ ಅನ್ನೋದು ಕೂಡ ದೇಹದ ಬದಲು ಗುರುತಿಲ್ಲ. ಮುಂದೆ ದೇಹದ ಏನು ಕೊಡಬೇಕು ಅಗತ್ಯತೆಗಳು ಏನ್ ಅದಾವ ಅನ್ನೋದು ಕೂಡ ಇವತ್ತ ಅವ್ರಿಗೆ ಗುರುತಿಲ್ಲ. ಯಾಕಂದ್ರ ನೀವೆಲ್ಲಾ ಸರ್ ಹೇಳ್ತಾರ ನೋಡ್ರಿ, ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ನ್ಯೂಟ್ರಿಷನ್ಸ್ ಫುಡ್. ನ್ಯೂಟ್ರಿಷನ್ಸ್ ಬದಲು ಯಾರಿಗೂ ಅರ್ಥನೇ ಇಲ್ಲ ಇವತ್ತು. ಏನ್ ತಿಂದ್ರೆ ಯಾವ ನ್ಯೂಟ್ರಿಷನ್ ಸಿಗ್ತೈತಿ ಇದ್ರೊಳಗ ಎಲ್ಲರಿಗೂ ಮನ್ಯಾಗ ಬಳಸುವಂತ ವಸ್ತುಗಳು ಸಾಕಷ್ಟು ಅದಾವ. ಜೀರಿಗೆ ಆಗಿರ್ಬೋದು, ಸಾಸ್ಮಿ, ಮಿನಿ ಪ್ರಾಡಕ್ಟ್ ಗಳನ್ನ ಮನಿ ಬಳಕೆ ಬಳಸ್ತಾರ. ಬಟ್ ಅದರಿಂದ ಏನ್ ಸಿಗ್ತೈತಿ ಅನ್ನೋದು ಅವ್ರಿಗೆ ಯಾರಿಗೂ ಗುರುತಿಲ್ಲ ಇವತ್ತು. ಸುಮ್ಮನೆ ಎಲ್ಲಾರು ಹಾಕೋತ ಬಂದಿದ್ರಿ, ನಾವು ಹಾಕೋತ ಹೋಗ್ತೀವಿ ಅಂತ ಹೇಳ್ತಾರ. ಬಟ್ ಅದ್ರ ಬದಲ ಸಂಪೂರ್ಣವಾದ ಜ್ಞಾನ ಇವತ್ತ ಯಾರಿಗೂ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಬೇಡಿಕೆನ ಸೃಷ್ಟಿ ಮಾಡಿಸ್ಬೇಕಾದ್ರೆ ಇವೆಲ್ಲ ನಮಗ ತಿಳ್ಕೊಂಡಿರ್ಬೇಕು, ಇದು ನಾಲೆಜ್ ಇರ್ಬೇಕು. ಅದಕ್ಕ ನಮಗ್ ಬೋನಸ್ ಏನಾದ್ರು ಹೆಚ್ಚು ಪಡ್ಕೋಬೇಕಾಗಿತ್ತಂದ್ರ ನಾವು ಮಾರಾಟ ಹೆಚ್ಚು ಮಾಡ್ಬೇಕಂತ ಹೇಳ್ತೈತಿ. ಅದಕ್ಕೆ ನಾವು ಮಾರಾಟ ಹೆಚ್ಚು ಮಾಡ್ಬೇಕಾದ್ರೆ ನಾವು ಏನಾದ್ರು ಕಲಿಬೇಕಲ್ಲ. ಸೊ ಕಲಿಬೇಕಾದ್ರೆ ನಾವು ಆಹಾರ ಸಿದ್ಧಾಂತಗಳನ್ನ, ಉತ್ಪನ್ನಗಳ ಕುರಿತ ಜ್ಞಾನದ ಬಗ್ಗೆ, ಉತ್ಪನ್ನಗಳ ಜ್ಞಾನ ನಮಗಿತ್ತಂದ್ರ ಅದಕ್ಕೆ ನಾವು ಆಟೋಮೆಟಿಕ್ಲಿ ನಾವು ಈಸಿಯಾಗಿ ಮಾರಾಟನ ಹೆಚ್ಚು ಮಾಡಿ ಬೋನಸ್ ಅನ್ನ ಹೆಚ್ಚು ತಗೊಳಕ ಸಾಧ್ಯ ಆಗ್ತೈತಿ. ಅದಕ್ಕ ಉತ್ಪನ್ನಗಳ ಬೇಡಿಕೆ
ಅಧಿಕಗೊಳಿಸ್ಬೇಕಂದ್ರ ಆಹಾರ ಸಿದ್ಧಾಂತಗಳನ್ನ ನಾವು ಬಳಸ್ಕೋಬೇಕು. ಎಷ್ಟೋ ಜನರಿಗೆ ಆಹಾರ ಸಿದ್ಧಾಂತಗಳನ್ನ ಗುರುತಿಲ್ಲ ಇವತ್ತು. ಅದರಿಂದ ಏನಾಗತೈತಪ್ಪ ಅಂತಂದ್ರ ಅವ್ರು ಏನೇನೋ ತಿಂದು ಏನೇನೋ ಆಗಾಕತ್ತಾರ. ಸೊ ಅದಕ್ಕೆ ಮಸ್ಟ್ ನಾವು ಆಹಾರ ಸಿದ್ಧಾಂತಗಳನ್ನ ಬಳಸ್ಕೊಳ್ಬೇಕು. ಆ ಮೂಲಕ ನಾವು ಮಾರಾಟನ ಹೆಚ್ಚು ಮಾಡಿಕೊಂಡ ನಮ್ಮ ಬೋನಸ್ ಅನ್ನ ನಾವು ಹೆಚ್ಚು ಮಾಡ್ಕೊಳಕ ಸಾಧ್ಯತೆ ಐತಿ. ಹಂಗಿದ್ರೆ ಆಹಾರ ಸಿದ್ಧಾಂತಗಳು ಯಾವ್ಯಾವ ಅದಾವ ಅನ್ನೋದನ್ನ ಕೂಡ ಸ್ವಲ್ಪ ನಾವು ನೋಡಿದ್ರ, ಒಂದನೇದು ಎಸಿಡಿಕ್ ಅಂಡ್ ಅಲ್ಕಲೈನ್ ಸಿದ್ಧಾಂತ ಅಂತ ಕರಿತೀವಿ. ಆಮ್ಲೀಯ ಅಥವಾ ಆಮ್ಲೀಯ ವರ್ಸಸ್ ಪ್ರತ್ಯಾಮ್ಲೀಯ ಸಿದ್ಧಾಂತ ಅಂತ ಕರಿತೀವಿ. ಅದೇ ತರ ಎಂಜೈಮ್ ಸಿದ್ಧಾಂತ ಅಂತ ಕರಿತೀವಿ. ಅದೇ ರೀತಿ ಹಸಿರು ಸಿದ್ಧಾಂತ ಅಂತ ಕರಿತೀವಿ. ಅದೇ ರೀತಿ ಉದರಕ್ಕೆ ಯೋಗ್ಯವಾದದ್ದು ವದನಕ್ಕೆ ಯೋಗ್ಯ ಸಿದ್ಧಾಂತ ಅಂತ ಕರಿತೀವಿ. ಅದೇ ರೀತಿ ಒಂದು ಸೂತ್ರ 4+1+1+10 ಸೂತ್ರ. ಇದನ್ನ 1 by 1 ನೋಡೋಣ ಯಾವ ರೀತಿ ಅದಾವ ಅಂತೇಳಿ. ಸೊ ಮೊದಲನೇದಾಗಿ ಆಮ್ಲೀಯ ವರ್ಸಸ್ ಪ್ರತ್ಯಾಮ್ಲೀಯ ಆಹಾರ ಸಿದ್ಧಾಂತ ಅಂತ ಕರೀತಾರೆ. ಸೊ ಏನಿದೆ ಅಸಿಡಿಕ್ ವರ್ಸಸ್ ಅಲ್ಕಲೈನ್ ಥಿಯರಿ ಅಂತ ಅಂದ್ರ, ನಮ್ ದೇಹಕ್ಕ ಎಷ್ಟು ಪ್ರಮಾಣದಾಗ ನಾವು ಆಹಾರವನ್ನ ಯಾವ ರೀತಿ ತಿನ್ಬೇಕು ಅನ್ನೋದ ಹೇಳುವಂತ ಒಂದು ಸಿದ್ಧಾಂತ ಇದೆ. ಸೊ ಇವತ್ತು ನಾವು ಯಾವ ರೀತಿ ಇದನ್ನ ಯಾವ ರೀತಿ ಸೇವನೆ ಮಾಡ್ತೀವಿ ಅಂದ್ರೆ ಈ ಸಿದ್ಧಾಂತ ಮೇಲೆ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ. ನೀವು ಜಸ್ಟ್ ಇದನ್ನ ಹೇಳಕ್ ಕಲ್ತ್ರ ಸಾಕು, ಈಸಿಯಾಗಿ ಪ್ರಾಡಕ್ಟ್ ಅಲ್ಲೇ ಎಲ್ಲಾ ಬಳಕೆಯನ್ನು ಮಾಡಕ ಸಾಧ್ಯತೆ ಐತಿ. ಸೊ ಮೂಲ ಬೇಸಿಕವಾಗಿ ಮಾನವನ ದೇಹಕ್ಕೆ ಬೇಕಾಗಿರೋದು 80% ಅಲ್ಕಲೈನ್ ಫುಡ್, 20% ಅಸಿಡಿಕ್ ಫುಡ್. ಅಂದ್ರೆ 80% ಪ್ರತ್ಯಾಮ್ಲೀಯ ಆಹಾರ, 20% ಮಾತ್ರ ಆಮ್ಲೀಯ ಆಹಾರಗಳನ್ನ ನಾವು ಕೊಟ್ಟಾಗ ನಮ್ಮ ದೇಹ ಆರೋಗ್ಯವಾಗಿರ್ತೈತಿ, ಚಲನಾತ್ಮಕವಾಗಿರ್ತೈತಿ. ಸೊ ಇಲ್ಲಾದ್ರೆ ಏನಾಗ್ತೈತಿ ಅಂದ್ರ ಅದು ಅನಾರೋಗ್ಯಕ್ಕೆ ತುತ್ತಾಗ್ತೈತಿ. ಸೊ ಇವತ್ತು ಜನಸಾಮಾನ್ಯರ ಪರಿಸ್ಥಿತಿ ನೋಡಿದ್ರ ಹೆಂಗೈತಿ ಅನ್ನೋದು ನೋಡಿದಾಗ ಗುರುತಾಗ್ತೈತಿ ನಿಮ್ಗ. ಎಲ್ಲರೂ 80% ಎಸಿಡಿಕ್ ಫುಡ್ ತಿನ್ನಾಕ್ತಾರ, 20% ಅದು ಸಿಕ್ಕಾಗ ಏನೋ ಆರಾಮಿಲ್ದಾಗ ಏನೋ ಯಾರೋ ಒಬ್ರು ಸಜೆಸ್ಟ್ ಮಾಡಿದಾಗ 20% ಮಾತ್ರ ಪ್ರತ್ಯಾಮ್ಲೀಯ ಆಹಾರಗಳನ್ನ ಸೇವನೆ ಮಾಡ್ತಾರೆ. ಸೊ ಇದನ್ನ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ವಿಚಾರ ಮಾಡಿ ಅವ್ರು ತಿಳಿಸಿದಾಗ ಏನಾಗ್ತೈತಿ ಅಂದ್ರೆ ಇಲ್ಲಿ ನಮ್ಮ ಪ್ರಾಡಕ್ಟ್ಗಳು ಈಸಿಯಾಗಿ ಪ್ರಮೋಟ್ ಅನ್ನ ಮಾಡಾಕ್ಬೇಕು. ಸೊ ನಮ್ಗೆ ಗುರುತಿರ್ಬೇಕು, ನಮ್ಮ ಡಿಎಕ್ಸನ್ ಉತ್ಪನ್ನಗಳು ಪ್ರತಿಯೊಂದು ಪ್ರೊಡಕ್ಷನ್ ಟೆಕ್ನಾಲಜಿ ನೋಡಿರಿ, ಗುಣಮಟ್ಟದ ಬದಲು ನೋಡಿರಿ, ಅಂದ್ಮೇಲೆ ಇವು ಎಲ್ಲಾ ಏನು ಪ್ರತ್ಯಾಮ್ಲೀಯ ಆಹಾರಗಳಾಗಿ ನಮಗೆ ಸಿಗ್ತಾವ. ಆದಷ್ಟು ನಾವು ಎಲ್ಲಾ ಪ್ರಾಡಕ್ಟ್ ಗಳನ್ನ ಬಳಸಿದವ್ರು ಯಾರು ಇರ್ತಾರಲ್ಲ ಅವರೆಲ್ಲ ಜಾಸ್ತಿ ಪ್ರತ್ಯಾಮ್ಲೀಯ ಪ್ರತ್ಯಾಮ್ಲೀಯ ಆಹಾರದಾಗ ಕೊಡ್ತಾರ, ಅನ್ಕ್ಲೈನ್ದಾಗ ಇರ್ತಾರ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಮಟ್ಟಿಗೆ ನಮ್ಮ ದೇಹವನ್ನ ಸುರಕ್ಷಿತವಾಗಿಡಬೇಕಾಗಿತ್ತು, ಆರೋಗ್ಯವಾಗಿಡಬೇಕಾಗಿತ್ತು ಅಂದ್ರ ಅಟ್ಲೀಸ್ಟ್ ನಾವು 50% ಆದ್ರೂ ತಿನ್ರಿ ಅಂತ ಹೇಳ್ಬೋದು. 100% ಅಲ್ಲೂ 50% ಆದ್ರೂ ನಾವು ತಿನ್ನಕ ನಾವು ಕೊಡ್ಬೋದು ಅಂತ ಒಂದು ಸಿಸ್ಟಮ್ದಾಗ ಈ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರ. ಎಲ್ಲ ಪ್ರತ್ಯಾಮ್ಲೀಯ ಆಹಾರಗಳನ್ನ ನಮಗ ಕಂಪ್ನಿ ರೆಡಿ ಮಾಡಿ ಕೊಡ್ತಾ ಇದೆ. ಬಟ್ ಈ ಆಹಾರ ಸಿದ್ಧಾಂತ ಪ್ರಕಾರ ಹೇಳೋದಾದ್ರ ಇವತ್ ನಾವು ಜಾಸ್ತಿ ಜನ ಬಳಸಾಕಿದ್ ಯಾವ್ದು ಎಲ್ಲ ಎಸಿಡಿಕ್ ಫುಡ್, ಪ್ರೊಸೆಸ್ಡ್ ಫುಡ್, ಕರಿದಿದ್ದು, ಬೇಯಿಸಿದ್ದು, ಕುದಿಸಿದ್ದು, ಅದೇ ತರ ಮಾಂಸ, ಪಾನೀಯಗಳು, ಸಾಕಷ್ಟು ಕೂಲ್ ಡ್ರಿಂಕ್ಸ್ ಗಳನ್ನ, ಸೋ ಮೆನಿ ಪ್ರಾಡಕ್ಟ್ ಗಳನ್ನ ಎಲ್ಲರೂ ಜಾಸ್ತಿ ಬಳಸಾಕತ್ತಾರ. ಬಟ್ ಇದರಿಂದ ಏನಾಗತೈತಿ, ಎಸಿಡಿಕ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಸಾಕಷ್ಟು ರೋಗಗಳಿಗೆ ತುತ್ತಾಗ್ತಾರ. ಅದೇ ರೀತಿ ನಮಗ ಪ್ರತ್ಯಾಮ್ಲೀಯ ಆಹಾರಗಳನ್ನ ಜಾಸ್ತಿ ಇವತ್ತು ಯಾರು ತಿನ್ನಂಗಿಲ್ಲ. ಜೋಳ ಆಗಿರ್ಬೋದು, ಮೆಲೆಟ್ ಆಗಿರ್ಬೋದು, ಸಾರಗಮ್ಮ, ತರಕಾರಿಗಳು, ಹಣ್ಣು, ಹಂಪ್ಲ, ಸೊ ಇಂಥವು ರಾ ಫುಡ್ ಗಳನ್ನ ಜಾಸ್ತಿ ಇವತ್ತೆ ಯಾರು ತಿನ್ನಂಗಿಲ್ಲ. ಸೊ ಇವತ್ತು ನಮ್ಮಲ್ಲೊಂದು ನಮ್ಮ ಏರಿಯಾದಾಗ, ನಮ್ಮ ಆಯಂಪುರದಾಗ ಒಂದು ಸಿಸ್ಟಮ್ ಒಂದು ವಾಕಿಂಗ್ ಟೀಮ್ ಹೋಗ್ತೈತಲ್ಲ, ವಾಕಿಂಗ್ ಮಾಡುವಲ್ಲಿ ಒಬ್ರು ಪರ್ಸನ್ ತಯಾರು ಮಾಡ್ಯಾರ ಇಂಥ ರಾ ಫುಡ್ ಗಳನ್ನ ರೆಡಿ ಮಾಡ್ಕೊಂಬರಕ್. ಎಲ್ಲ ಅಂದ್ರೆ ಈ ಎಲ್ಲಾ ಮೊಳಕೆ ಕಾಳು ಪ್ಲಸ್ ಎಲ್ಲಾ ಗಜ್ರಿ, ಸೌತೆಕಾಯಿ ಎಲ್ಲಾ ಹೆರ್ಚ್ಬಿಟ್ಟ ಒಂದು ರಾ ಫುಡ್ ಅನ್ನ ರೆಡಿ ಮಾಡಿ, ಅಲ್ಲಿ ಜ್ಯೂಸು ಕೂಡ ರಾ ಜ್ಯೂಸ್ ಅನ್ನ, ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಈ ಬೂದ್ ಗುಂಬಳಕಾಯಿ, ಮುಂದ ಸೋರೆಕಾಯಿ, ಬೀಟ್ರೂಟ್ ಇಂಥಗಳ ಜ್ಯೂಸ್ ಗಳನ್ನ ಮಾಡಿ ಇವತ್ತ ಮಾರ್ಕೆಟ್ ಮಾಡಾತಾರ. ಸೊ ಅದು ಒಂದು ಬಿಗ್ ಬಿಸಿನೆಸ್ ಆಗಿ ಕನ್ವರ್ಟ್ ಆಗತೈತಿ. ಯಾಕಂದ್ರೆ ಇಂಥ ಉತ್ಪನ್ನಗಳನ್ನ ಮನ್ಯಾಗ ತಯಾರು ಮಾಡಿ ತಿಂದ್ರ ಅಂದ್ರೆ ಇವತ್ತು ಜನಸಾಮಾನ್ಯ ಟೈಮ್ ಇಲ್ಲ. ಬಟ್ ಇದನ್ನ ತಯಾರು ಮಾಡೋಕೆ ಒಂದು ಪ್ರೊಸೆಸ್ ಕೂಡ ನಡೆಯುತ್ತೆ. ಸೊ ಅದಕ್ಕೆ ನಮ್ಮ ಉತ್ಪನ್ನಗಳು ಹೆಂಗದ ಅಂದ್ರೆ ಟೋಟಲ್ ಆಗಿ ಎಂಟೈರ್ ಎಲ್ಲ ಪ್ರತ್ಯಾಮ್ಲೀಯ ಆಹಾರಗಳಿರೋದ್ರಿಂದ ನಾವು ಏನ್ ಬೇಕಾದ್ರು RGGL ತಿನ್ರಿ, ಕಾಫಿ ಕುಡೀರಿ, ಟೀ ಕುಡೀರಿ, ಸ್ಪಿರ್ಲಾ ತಿನ್ರಿ, ಏನ್ ಎಲ್ಲಾ ಬಳಸ್ತಿರ್ನ ಇದ್ರೊಳಗೆ ಎಲ್ಲಾ ಪ್ರತ್ಯಾಮ್ಲೀಯ ಆಹಾರಗಳು ಅದಾವ ಅಂತ ಹೇಳ್ಬೋದು. ಅದಕ್ಕೆ ನಮ್ಗ ಆದಷ್ಟು ಮಟ್ಟಿಗೆ ದೇಹಕ್ಕೆ ನಾವು ಪ್ರತ್ಯಾಮ್ಲೀಯ ಆಹಾರಗಳನ್ನ ಕೊಟ್ರೆ ನಾವು ಆರೋಗ್ಯವಾಗಿ ಇರ್ತೀವಂತ ಹೇಳ್ಬೋದು. ಅದಕ್ಕ ಮೇನ್ ಆಗಿ ಯಾರ ಉದಾಹರಣೆ ತಗೋಬೇಕಂದ್ರ, ನಾವು ಜಾಸ್ತಿ ನಾವ ತಿಂತಿದೀವಿ ಅಂದ್ರ ಅದು ನಮಗ್ ಇರ್ತೈತಿ. ಅದು ತಿನ್ಲಾರ್ದ ಹೇಳಾಕ್ ಹೋದ್ವಿ ಅಂದ್ರ ನಾವ ಏನಾಗಿಲ್ಲ, ಅದು ಸಿದ್ಧಾಂತ ಅಪೋಸ್ ಆಗ್ತೈತಿ. ಅದಕ್ಕೆ ಆದಷ್ಟು ಮಟ್ಟಿಗೆ ನಾವು ಎಲ್ಲಾ ಪ್ರಾಡಕ್ಟ್ ಗಳನ್ನ ಬಳಸೋದ್ರ ಜೊತೆಗೆ ನಮ್ಮ ದೇಹವನ್ನ ಅಂದ ಪ್ರತ್ಯಾಮ್ಲೀಯ ಅಲ್ಕಲೈನ್ ರೂಪದಾಗ ನಾವು ಇಟ್ಕೊಂಡು ಜನರಿಗೆ ತಿಳಿಸಿದಾಗ ಆಟೋಮೆಟಿಕ್ಲಿ ಇದಕ್ಕ ಜನ ಒಪ್ಕೋತಾರ, ಇದನ್ನ ಬಳಕೆ ಮಾಡಕ ರೆಡಿ ಆಗ್ತಾರ. ಅದಕ್ ನಾವು ಇದನ್ನ ಈ ಬೇಡಿಕೆಯನ್ನು ಹೆಚ್ಚು ಮಾಡ್ಬೇಕಾಗಿತ್ತಂದ್ರ, ಈ ಉತ್ಪನ್ನಗಳ ಬೇಡಿಕೆಯನ್ನು ಹೆಚ್ಚು ಮಾಡ್ಕೋಬೇಕಾಗಿತ್ತಂದ್ರ
ಸೊ ಈ ಸಿದ್ಧಾಂತಗಳನ್ನ ನಾವು ಆದಷ್ಟು ಮಟ್ಟಿಗೆ ಜಾಸ್ತಿ ಬಳಸೋದನ್ನ ಕಲಿಬೇಕು. ಸೊ ಇನ್ನು ಇದನ್ನ ಇದ ಸಿದ್ಧಾಂತನು ನಾವು ಅರ್ಧ ತಾಸು ಗಂಟ್ಲೆ ಹೇಳ್ಬೋದು ಎಕ್ಸ್ಪ್ಲೈನ್ ಮಾಡಿ. ಬಟ್ ಆ ಇದನ್ನೆಲ್ಲ ನಾವು ಹೇಳಕ್ ಕಲಿಯುವಂತ ಸ್ಕಿಲ್ ಗಳನ್ನ ನಾವು ಕಲಿಬೇಕು. ಅದಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಬ್ಯಾಕ್ ಬೋನ್ ಅಂತ ಕರಿಬೋದು. ಯಾಕಂದ್ರೆ ಪ್ರತಿಯೊಬ್ಬರು ಊಟದ ಸಿಸ್ಟಮ್ ಆಗನ ಮೊದಲ ತಪ್ಪು ಮಾಡಾಕ್ತಾರೆ. ಸೊ ಇದನ್ನ ನಾವು ಈಸಿಯಾಗಿ ಜನರಿಗೆ ಮನದಟ್ಟು ಮಾಡಿದ್ವಿ ಅಂದ್ರೆ ಇದ ಒಂದು ಸಿದ್ಧಾಂತ ಮೇಲೆ ನಾವು ಬೇಕಾದಷ್ಟು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಕ್ ಸಾಧ್ಯ ಆಗ್ತದೆ. ಬಟ್ ನೀವು ಯಾವ್ದೋ ಪ್ರಾಡಕ್ಟ್ ಗಳನ್ನು ನಾವು ಅದಕ್ಕೈತಿ ಇದಕ್ಕೈತಿ ಅಂತ ಹೇಳೋಕ್ಕಿಂತ ನಾನು ಟೋಟಲ್ ಎಂಟೈರ್ ಪ್ರಾಡಕ್ಟ್ ಗಳು ಅಲ್ಕ್ಲೈನ್ ಆಗಿ ಅದಾವತ್ತಂದ್ರೆ ಯಾವ್ದು ಬೇಕಾದ್ರೂ ಬಳಸಬಹುದು. ಸೊ ಅದಕ್ಕೆ ನೀವು ಈ ತರ ಹೇಳೋ ಸಿಸ್ಟಮ್ದಾಗ ಬಂದ್ರ 100% ದಿನನಿತ್ಯ ವಸ್ತುಗಳನ್ನ ಬದಲಿ ಮಾಡೋದ್ರ ಮುಖಾಂತರ ನಾವು ನಮ್ಮ ಪ್ರತ್ಯಾಮ್ಲ ಆಹಾರನ ಜಾಸ್ತಿ ಮಾಡ್ಕೊಳಕ್ ಸಾಧ್ಯತೆ ಐತಿ ಅನ್ನೋದನ್ನ ಈ ಸಿದ್ಧಾಂತ ಮುಖಾಂತರ ನಾವು ತೋರ್ಸಕ್ಕ ಸಾಧ್ಯತೆ ಐತಿ. ಸೊ ಅದೇ ರೀತಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸಿದ್ಧಾಂತ ಅಂದ್ರೆ ಎಂಜಾನ್ಸ್ ಥಿಯರಿ ಅಂತ ಕರೀತಾರ, ಕಿಣ್ವ ಸಿದ್ಧಾಂತ ಅಂತ ಕರೀತಾರ. ಈ ಎಲ್ಲರಿಗೂ ಏನಾಗೈತಪ್ಪ ಅಂತಂದ್ರೆ ಎಲ್ಲರಿಗೂ ಡಯಾಬಿಟಿಕ್. ಇವತ್ತು ನಾವು ಗಮನಿಸಾಕತ್ತಿದೀವಿ, ಹುಟ್ಟಿದ ಹುಡುಗರು ಕೂಡ ಇನ್ಸುಲಿನ್ ಸ್ಟಾರ್ಟ್ ಆಗೈತಿ. ಯಾಕೆ ಇದಾಗಕತೈತಿ ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಈ ಥಿಯರಿಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದ ಆತಂದ್ರ ಸೊ ಈಸಿಯಾಗಿ ಜನರಿಗೆ ನಾವು ಮನದಟ್ಟ ಮಾಡಕ ಸಾಧ್ಯತೆ ಐತಿ. ಅದಕ್ಕೆ ಡಯಾಬಿಟಿಕ್ ಯಾಕೆ ಬರ್ತೈತಿ ಅನ್ನೋದನ್ನ ನಾವು ಮೊದಲೇ ಅವರಿಗೆ ಜನರಿಗೆ ಅರ್ಥ ಮಾಡ್ಕೋಬೇಕು. ಇದನ್ನ ಹೇಳುವಂತ ಸ್ಕಿಲ್ ಗಳನ್ನ ಕಲಿಬೇಕು ನಾವು. ಬರೀ ಇಲ್ಲಿ ಪುಸ್ತಕ ಹೇಳಿಲ್ಲ, ಜಸ್ಟ್ ಪುಸ್ತಕದಾಗ ಲೈನ್ ಅಂತ ಕೊಟ್ಟಾರ. ಇದನ್ನ ನಾವು ಇನ್ನೂ ಡಿಫ್ರೆಂಟ್ ಆಗಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿ ಹೇಳಬಹುದು ಅನ್ನೋದನ್ನ ಇದ ಒಂದು ಸಿದ್ಧಾಂತ ಮೇಲೆ ನಾವು ಸಾಕಷ್ಟು ಹೇಳಬಹುದು. ಸೊ ಅದಕ್ಕ ಇದು ಯಾಕೆ ಬರ್ತೈತೆ ಅನ್ನೋದು ಬೇಸಿಕಲಿ ನಾವು ಅರ್ಥ ಮಾಡಬೇಕು. ಮಧುಮೇಹ ಒಂದು ಸಮಸ್ಯೆ ಅಷ್ಟೇ ಇದೆ, ಇದೇನೇ ರೋಗ ಅಲ್ಲ, ಏನೂ ಅಲ್ಲ. ಇದೊಂದು ಜಸ್ಟ್ ಒಂದು ಸಮಸ್ಯೆ. ಈ ಸಮಸ್ಯೆ ಎದಕ್ ಯಾಕೆ ಬರ್ತೈತಪ್ಪ ಅಂತಂದ್ರೆ ನಮ್ಮಲ್ಲಿ ಪ್ಯಾಂಕ್ರಾಟಿಕ್ ಮೆದು ಜೀರಕ ಗ್ರಂಥಿ ಸಮಸ್ಯೆಯಿಂದ ಉದ್ಭವ. ಮೆದು ಜೀರಕ ಗ್ರಂಥಿ ಏನ್ ಮಾಡ್ತೈತಿ, ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನ ರಿಲೀಸ್ ಮಾಡಿರ್ತೈತಿ. ಬಿಕಾಸ್ ಆ ಜೀರ್ಣಕ್ರಿಯೆ ಸಮಸ್ಯೆ ಆದಾಗ ಏನಾಗ್ತೈತಿ ಅಂದ್ರೆ ಇದು ಜಾಸ್ತಿ ಉತ್ಪನ್ನವನ್ನ ಮಾಡಂಗಿಲ್ಲ. ಅದಕ್ಕ ಈ ಮೆದು ಜೀರಕ ಗ್ರಂಥಿ ಸಮಸ್ಯೆ ಯಾಕೆ ಆಗ್ತೈತಪ್ಪ ಅಂತಂದ್ರ ಜೀರ್ಣಕ್ರಿಯೆ ಸಮಸ್ಯೆ ಅಂದ್ರ ಡೈಜೆಷನ್ ಇಶ್ಯೂ ಆಗಿತ್ತಂದ್ರ ಇದು ಡೈಜೆಸ್ಟಿವ್ ಸಮಸ್ಯೆ ಯಾಕೆ ಆಗ್ತೈತಪ್ಪ ಅಂತಂದ್ರ ಆಹಾರದ ಸಮಸ್ಯೆಯಿಂದ. ನಾವು ಸರಿಯಾದ ಆಹಾರ ಪದ್ಧತಿ ಇರೋದೇ ಇಲ್ಲ, ಒಂದಕ್ಕೊಂದ್ ಸರಿಯಾದ ಲಿಂಕ್ ಅದಾವ. ಈಗ ನಮಗ ಆಹಾರ ಸಿದ್ಧಾಂತ ತಿಳ್ಕೊಂಡ್ರೆ ಈ ಸಿದ್ಧಾಂತವನ್ನು ಈಸಿಯಾಗಿ ಮನದಟ್ಟು ಮಾಡ್ಬೋದು. ಇಲ್ಲಿ ನಾವು ಈ ಆಹಾರ ಸಮಸ್ಯೆ ಯಾಕೆ ಬರಾಕ್ತೈತಿ ಅಂತಂದ್ರೆ ನಾವು ಇಲ್ಲೇ 80-20 ಸಿದ್ಧಾಂತದಾಗ ಇಲ್ಲ 80% ಪ್ರತ್ಯಾಮ್ಲೀಯ ಆಹಾರ, 20% ಆಮ್ಲೀಯ ಆಹಾರ ಸಿದ್ಧಾಂತದಾಗ ನಾವು ಇರದೇ ಇದ್ದಾಗ. ಸೊ ಅದಕ್ಕೆ ಈ ಆಹಾರ ಸಮಸ್ಯೆ ಆತಂದ್ರ ಇದ್ರೊಳಗೆ ನಾವು ಆಹಾರ ಸಮಸ್ಯೆ ಯಾಕೆ ಬರ್ತೈತಿ, ಆಹಾರದಾಗ ಸಾಕಷ್ಟು ಕಿಣ್ವಗಳ ಕೊರತೆ ಅಂದ್ರೆ ಎಂಜೈಮ್ಸ್ ಗಳಾಗಿರ್ಬೋದು, ವಿಟಾಮಿನ್ಸ್ ಗಳಾಗಿರ್ಬೋದು, ಪ್ರೋಟೀನ್ ಗಳಾಗಿರ್ಬೋದು, ಇಂಥವು ಎಂಟೈರ್ ಎಲ್ಲಾ ಪ್ರಾಡಕ್ಟ್ ವಿಟಾಮಿನ್ಸ್ ಗಳು ಇವೆಲ್ಲ ಬೇಕಾದಂತ ಪೋಷಕಾಂಶಗಳು ಇರದೇ ಇದ್ದಾಗ ನಮಗ ಈ ಡಯಾಬಿಟಿಕ್ ಅನ್ನೋದು ಕಾಡ್ತೈತಿ. ಇವತ್ತು ಎಷ್ಟೋ ಜನರಿಗೆ ಡಯಾಬಿಟಿಕ್ ಒಂದು ಸಮಸ್ಯೆ ದೊಡ್ಡ ಇಶ್ಯೂ ಆಗಿ ಕಾಡಾಗ್ತದೆ. ಸೊ ಇದರ ಒಂದು ಸಿದ್ಧಾಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳಕ್ ಕಲ್ತೀವಿ ಅಂದ್ರೆ ಇದ್ರೊಳಗ ನಾವು ಕೋಟ್ಯಾಧಿಪತಿನೂ ಕೂಡ ಆಗ್ಬೋದು. ಯಾಕಂದ್ರೆ ಇವತ್ತು ಡಯಾಬಿಟಿಕ್ ಜನ ಎಷ್ಟು ದುಡ್ಡು ಖರ್ಚು ಮಾಡತ್ತಾರಂದ್ರ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡತ್ತಾರ. ಇವತ್ತು ಜಸ್ಟ್ ಒಂದು ಡಯಾಬಿಟಾಲಜಿಸ್ಟ್ ಅಂತ ಒಬ್ಬ ರೆಡಿ ಆಗ್ಯಾರ. ಇವಾಗ ಆ ಅಂಗದ ಮೇಲೂ ಒಬ್ಬ ಪ್ಯಾಂಕ್ರಾಟಿಕ್ ಅಂಗದ ಮೇಲೆ ಒಬ್ಬ ಡಾಕ್ಟರ್ ಆಗ್ಯಾನ. ಸೊ ಅಂತ ಒಂದು ಥಿಯರಿ ಇವತ್ತು ಹೊರಗಡೆ ನಾವು ನೋಡ್ತೀವಿ. ಬಟ್ ನಾವು ಇಲ್ಲಿ ಎಂಟೈರ್ ಈ ಸಿಸ್ಟಮ್ ಬದಲ್ ಈ ಥಿಯರಿ ಬದಲ್ ನಾವು ತಿಳ್ಕೊಂಡಿದ್ದಾತಂದ್ರೆ ಎಷ್ಟೋ ಜನರ ಡಯಾಬಿಟಿಕ್ ಅನ್ನ ನಾವು ತಡೆಗಟ್ಟಬಹುದು, ಬರೋದನ್ನ ತಡೆಗಟ್ಟಬಹುದು, ಆದವ್ರಿಗೂ ನಾವು ಆರಾಮಾಗಿ ಇಡಬಹುದು. ಸೊ ಅದಕ್ಕೆ ಇವೆರಡು ಮೇನ್ ಸಿದ್ಧಾಂತಗಳಾಗಿ ನಮಗೆ ಕೆಲಸ ಮಾಡ್ತಾವ. ಅದಕ್ಕೆ ಇವನ್ನ ಸರಿಯಾಗಿ ನೀವು ಇನ್ನೂ ರೀತಿಯಲ್ಲಿ ನೀವು ಇದನ್ನ ಹೇಳ್ಕೊಡ್ಬಹುದು. ಅದಕ್ಕ ಈ ಡಯಾಬಿಟಿಕ್ ಸಿದ್ಧಾಂತ ಎಂಜೈಮ್ ಥಿಯರಿಯನ್ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತಂದ್ರ ನಾವು ಜಾಸ್ತಿ ನಮ್ಮ ಎಲ್ಲ ಎಂಟೈರ್ ಪ್ರಾಡಕ್ಟ್ RGL, ಸ್ಪಿರುಲಿನಾ, ಮೋರಿಂಜಿ, ಕಾರ್ಡಿಫೈಂಟ್, ಸೋಮಿನ್ ಪ್ರಾಡಕ್ಟ್, ಕಾರ್ಡಿಸೆಪ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಏನ್ ಬೇಕಾದ್ರೂ ಬಳಸಿದ್ರು ಕೂಡ ನಮಗ ಒಳ್ಳೆ ಆರೋಗ್ಯ ಸಿಗುತ್ತದೆ ಅಂತ ಹೇಳ್ಬೋದು. ಇನ್ನೊಂದು ನಮಗ್ ಬೇಕಾಗಿರೋ ಸಿದ್ಧಾಂತ ಯಾವಪ್ಪ ಅಂತಂದ್ರ ಸರ್ಕ್ಯುಲರ್ ಸಿಸ್ಟಮ್ ಅಂತ ಕರಿತೀವಿ. ಅದಕ್ಕ ಹಸಿರು ಸಿದ್ಧಾಂತ ಅಂತ ಕರೀತಾರ. ಕೆಂಪು ರಕ್ತ ಉತ್ಪಾದನೆ ಚಕ್ರವನ್ನ ನಾವು ತಿಳ್ಕೊಂಡಿವಿ. ನಮ್ಮಲ್ಲಿ ರಕ್ತ ಕಣಗಳು ಹೆಂಗಿದಾವ, ಯಾವ ರೀತಿ ಸಾಯ್ತಾವ, ಯಾವ ರೀತಿ ಪುನರ್ಜೀವನ ಪಡ್ಕೊತಾವ, ಅದಕ್ಕೆ ಯಾವ ಅಂಗಗಳು ಕೆಲಸ ಮಾಡ್ತಾವ ಅನ್ನೋದು ನಮಗೆ ಸರಿಯಾದ ಮಾಹಿತಿ ಇತ್ತಂದ್ರ ನಾವು ಜನರಿಗೆ ತಿಳಿಸ್ಬೋದು. ಯಾಕಂದ್ರ ನಮ್ಮಲ್ಲಿ ಬ್ಲಡ್ ಇರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಿಲ್ಲ. ಯಾಕಂದ್ರೆ ಬ್ಲಡ್ ದಾಗ 4 ಟೈಪ್ ಬ್ಲಡ್ ಅದಾವ. RBC ಬೇರೆ, WBC ಬೇರೆ, ಪ್ಲೇಟೆಟ್ಸ್ ಬೇರೆ, ಪ್ಲಾಸ್ಮಾ ಬೇರೆ. ಈ ರೀತಿ ಕಣಗಳಿರೋದ್ರಿಂದ ನಮಗ್ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿದ್ದು ಕೆಂಪು ರಕ್ತ ಕಣಗಳು. ಯಾಕಂದ್ರೆ ಇದು ಸರ್ಕ್ಯುಲರ್ಗೆ, ಯಾಕಂದ್ರೆ ಇದು ನ್ಯೂಟ್ರಿಷನ್ ಪ್ಲಸ್ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡ ಅಂದ್ರೆ ದೇಹ ತುಂಬಾ ತಗೊಳ್ಳುವಂತ ವ್ಯವಸ್ಥೆ ಈ ಕೆಂಪು ರಕ್ತ ಕಣಗಳು ಮಾಡ್ತಾವ. ಅದಕ್ಕ ಈ ಕೆಂಪು ರಕ್ತ ಕಣಗಳು
ಇದ್ರದ ಲೈಫ್ ಸ್ಟೈಲ್ ಹೆಂಗೈತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು. ಸೊ ಅದಕ್ಕೆ ಕೆಂಪು ರಕ್ತಗಳು ಸತ್ತಾಗ ಅವ ಏನಾಗ್ತಾವು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಗುರುತಿರ್ಲಿ, ಪ್ರತಿಯೊಬ್ಬರು ಮನುಷ್ಯನ ದೇಹದೊಳಗ 120 ದಿವಸಕ್ಕ ಒಂದು ಕೆಂಪು ರಕ್ತನ ಸಾಯ್ತೈತಿ, ಪುನರ್ಜೀವನ ಪಡ್ಕೋತಿರ್ತೈತಿ. ಇದು ನಡೆಯುವಂತ ಒಂದು ಪ್ರೋಸೆಸ್. ಸೊ ಹಾಗಾಗಿ ಈ ಫಸ್ಟ್ ಕೆಂಪು ರಕ್ತಗಳ 120 ದಿವಸ ಆದ ನಂತರ ಸತ್ ಮೇಲೆ ಅವ್ ಎಲ್ಲಿ ಹೋಗ್ತಾವ ಅಂದ್ರೆ ಗುಲ್ಮ ಅಂತ ಒಂದು ಅಂಗ ಇರ್ತೈತಿ, ಅಲ್ಲಿ ಹೋಗ್ತಾವ. ಅಲ್ಲಿಂದ ಏನಾಗ್ತೈತೆ, ಗುಲ್ಮ ಹೆಂಗ್ ಇರ್ತೈತಿ ಅಂದ್ರೆ ಅದು ಬರ್ನ್ ಮಾಡ್ತೈತಿ. ಬೆಸ್ಟ್ ಸೆಲ್ಸ್ ಗಳನ್ನ ಇಟ್ಕೋತೈತಿ, ಬ್ಯಾಡ ಸೆಲ್ಸ್ ಗಳನ್ನ ಬರ್ನ್ ಮಾಡ್ತೈತಿ. ಬರ್ನ್ ಮಾಡಿ ಸುಟ್ ಬಿಟ್ಟು ಅಲ್ಲಿಂದ ಏನ್ ಮಾಡ್ತೈತಿ, ಪಿತ್ತ ಕೋಶಕ್ಕೆ ಅದನ್ನ ರವಾನೆ ಮಾಡ್ತೈತಿ, ಕಳಿಸ್ತೈತಿ. ಅಲ್ಲಿ ಏನ್ ಮಾಡ್ತೈತಿ, ಪಿತ್ತ ಕೋಶ ಏನ್ ಮಾಡ್ತೈತಿ ಅಂದ್ರ ಅಲ್ಲಿ ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡಿಸುವಂತ ಮೂತ್ರಪಿಂಡಗಳು ಅಂದ್ರೆ ಕಿಡ್ನಿ ಕಳಿಸ್ತೈತಿ. ಆ ಕಿಡ್ನಿ ಫಿಲ್ಟರ್ ಮಾಡಿಬಿಟ್ಟ ಎಲ್ಲಿ ಕಳಿಸ್ತೈತಿ ಅಂದ್ರೆ ಬೋನ್ ಮ್ಯಾರೋ ಅಂತ ಕರೀತಾರ. ನಮ್ಮ ತೊಡೆ ಭಾಗದಾಗ ಇರ್ತಾವ ಆದಷ್ಟು ಹಿಮೋಗ್ಲೋಬಿನ್ ಅನ್ನು ಉತ್ಪಾದನೆ ಮಾಡುವಂತ ಒಂದು ಬೋನ್ ಮ್ಯಾರೋ ಕಳಿಸ್ಬಿಟ್ಟ ಅಲ್ಲೇ ಅದು ಮತ್ತ ಕೆಂಪು ರಕ್ತಕಣವಾಗಿ ನಮ್ಮ ದೇಹವನ್ನ ಸೇರ್ಕೋತೈತಿ. ಸೊ ಅಂದ್ಮೇಲೆ ಇಲ್ಲಿ ಮುಖ್ಯವಾಗಿ ಕೆಲಸ ಮಾಡಬೇಕಾಗಿದ್ದು ಅಂಗಗಳು 4. ಈ 4 ಅಂಗಗಳು ಕೆಲಸ ಮಾಡಿದಾಗ ಒಂದು ರಕ್ತಕಣ ಹುಡ್ತೈತಿ. ಅದಕ್ಕೆ ನಾವು ಏನ್ ಊಟ ಕೊಡ್ಬೇಕು ಅನ್ನೋದು ಅರ್ಥ ಇರ್ಬೇಕು. ಇವತ್ ನಮಗ ಒಂದು ರಕ್ತಕಣ ಹುಟ್ಟಬೇಕಾಗಿತ್ತಂದ್ರ ಏನ್ ಬೇಕಾಗಿತ್ತು ಅಂದ್ರೆ ಹೈಯೆಸ್ಟ್ ನಾವು ಐರನ್ ಅಂಡ್ ಕ್ಲೋರೋಫಿಲ್ ಗಳನ್ನ ಜಾಸ್ತಿ ತಿನ್ಬೇಕು. ಇವತ್ತು ಐರನ್ ಅಂದ್ರೆ ಜಾಸ್ತಿ ಜನ ಇವತ್ತ ಬೆಲ್ಲ ಬಳಸಾಕತ್ತಿಲ್ಲ, ಅದಕ್ಕೆ ನಮ್ ಕಂಪನಿ ಬೆಲ್ಲನೂ ರೆಡಿ ಮಾಡಿ ಕೊಡ್ತೈತಿ. ಆದಷ್ಟು ನಾವು ಪತ್ರಹರಿತಿಗಳನ್ನ ಕ್ಲೋರೋಫಿಲ್ ಗಳನ್ನ ತಿನ್ಬೇಕಂತ ಹೇಳ್ತೈತಿ. ಅದಕ್ಕೆ ಬೆಸ್ಟ್ ಪ್ರಾಡಕ್ಟ್ ಆಗಿ ನಮಗ ಸ್ಪಿರಿಲಿನಾ ಇಸ್ ದ ಬೆಸ್ಟ್ ಫುಡ್ ಇನ್ ಅರ್ತ್ ಅಂತ ಕರೆದಾಗ ಅಂತ ಒಂದು ಸ್ಪಿರುಲಿನಾ ನಮಗ ಕಂಪನಿ ರೆಡಿ ಮಾಡಿ ಕೊಟ್ಟೈತಿ. ಯಾರು ಸ್ಪಿರುಲಿನನ್ನ ಬಳಸ್ತಾರಲ್ಲ ಅವ್ರ HB ಹಿಮೋಗ್ಲೋಬಿನ್ ಹೈ ರೇಂಜ್ ದಾಗ ಇರ್ತೈತಿ. ಇವತ್ ನಾವು ಕನಿಷ್ಠ 6-7 ವರ್ಷದಿಂದ ಬಳಸಾಕತ್ತೀವಿಲ್ಲ, ನಮ್ಮ ಎಲ್ಲಾ ಆಲ್ಮೋಸ್ಟ್ 15 ಅಬೋವ್ ಅದಾವ HBಗಳು. ಸೊ ಹಾಗಿದ್ಮೇಲೆ ಬೆಸ್ಟ್ ಪ್ರಾಡಕ್ಟ್ ಅನ್ನ ನಮಗ ಸ್ಪಿರುಲಿನಾ ಬಳಕೆ ಮಾಡಾಕ ಕೊಟ್ಟೈತೆ. ಇದು ಒಂದು ಅಲ್ಕಲೈನ್ ಫುಡ್ ಅನ್ನ, ಇದೇನ್ ಬೇರೆ ಇರಲ್ಲ, ಇದು ಒಂದು ಅಲ್ಕಲೈನ್ ಫುಡ್ ಅನ್ನ. ಸೊ ಈ ಅಲ್ಕಲೈನ್ ಫುಡ್ ಅನ್ನ ನಾವು ಎಷ್ಟು ಜಾಸ್ತಿ ಸೇವನೆ ಮಾಡ್ತೀವಿ ಅಷ್ಟು ನಮಗ ರಕ್ತ ಕಣಗಳ ಉತ್ಪಾದನೆ ಜಾಸ್ತಿ ಆಗ್ತೈತಿ. ಮುಂದೆ ಅದೇ ತರ ರಕ್ತ ಸಂಚಾರ ಸರಿ ಆಗ್ತೈತಿ. ಅದೇ ರೀತಿ ನಮಗ ದೇಹಕ್ಕೆ ಎನರ್ಜಿ, ಯಾಕಂದ್ರೆ ರಕ್ತ ಕಣಗಳನ್ನ ಏನ್ ಮಾಡ್ತಾವ, ತಿನ್ನಂತ ಆಹಾರನ ನ್ಯೂಟ್ರಿಷನ್ ಪ್ಲಸ್ ಆಕ್ಸಿಜನ್ ದೇಹ ತುಂಬಾ ಪ್ರಸರಣ ಮಾಡೋದ್ರಿಂದ ಸೊ ಇವ ನಮಗೆ ಒಳ್ಳೆ ಶಕ್ತಿಯನ್ನ ಕೊಡುವಂತ ಒಂದ ಉತ್ಪನ್ನ ಅಂತ ಹೇಳ್ಬೋದು. ಅದಕ್ಕೆ ನಾವು ಆದಷ್ಟು ಜಾಸ್ತಿ ಸ್ಪಿರುಲಿನಾನ ಪ್ರಮೋಷನ್ ಮಾಡಾಕ, ಸ್ಪಿರುಲಿನಾ ಬದಲು ಮಾಹಿತಿ ಕೊಡಾಕ ಈ ಸಿದ್ಧಾಂತನ ನಾವು ಬಳಸಿದ್ದ ಅಂತಂದ್ರೆ 100% ಸ್ಪಿರುಲಿನಾ ಬಳಕೆದಾರನಾಗೆ ನಾವು ರೆಡಿ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸಿದ್ಧಾಂತ ಯಾವ್ದಂದ್ರ ವಾಟ್ ಈಸ್ ಗುಡ್ ಫಾರ್ ಯುವರ್ ಸ್ಟೊಮೆಕ ಇಸ್ ಗುಡ್ ಫಾರ್ ಯುವರ್ ಫೇಸ್ ಟು ಅಂತೇಳಿ. ಉದರಕ್ಕೆ ಒಳಿತಾದದ್ದು ವದನಕ್ಕೆ ಒಳಿತು ಅಂತೇಳಿ. ಇಲ್ಲಿ ಪ್ರತಿಯೊಂದು ಉತ್ಪನ್ನಗಳು ಹೆಂಗದಾವ ಅಂದ್ರೆ ಇವತ್ತು ಸೋಪ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಇವೆಲ್ಲ ಎಕ್ಸ್ಟರ್ನಲ್ ಪ್ರಾಡಕ್ಟ್ ಆಗಿ ಬಳಸೋದಾದ್ರೂ ಕೂಡ ಸೊ ಇವು ಎಷ್ಟೊಂದು ಕೆಲಸ ಕೊಡ್ತಾವ ಅಂದ್ರೆ ನಮ್ಮ ಒಳ್ಳೆ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡ್ಲಿಕ್ಕೆ, ನಮಗೆ ಒಳ್ಳೆ ಕೆಲಸ ಕೊಡ್ಲಿಕ್ಕೆ, ಒಳ್ಳೆ ಒಂದು ಆರೋಗ್ಯವನ್ನು ಇಡ್ಲಿಕ್ಕೆ ಇವು ಬಹಳ ಸಹಕಾರಿ ಇದಾವ. ಅದಕ್ಕೆ ನಾವು ಸ್ಪಿರುಲಿನಾ ಫೇಸ್ ಪ್ಯಾಕ್ ಮಾಡ್ಕೋತಾರ, GL ಫೇಸ್ ಪ್ಯಾಕ್ ಮಾಡ್ಕೋತಾರ, RG ಫೇಸ್ ಪ್ಯಾಕ್ ಮಾಡ್ಕೋತಾರ. ಸೊ ಇಂಥವು ಹಚ್ಕೊಳ್ಳೋದ್ರಿಂದ ಮಾರಿಯ ಚರ್ಮದ ಅಂದ್ರ ಫೇಸ್ ಅದ ಕಾಂತಿಯನ್ನು ಹೆಚ್ಚು ಮಾಡ್ಕೊಳಕ್ಕೆ ಇವು ಸಹಕಾರಿ ಆಗ್ತಾವ. ಅದೇ ರೀತಿ ಮಸಾಜ್ ಆಯಿಲ್ ಆಗಿರ್ಬೋದು, ಹೋಮ್ ಪ್ರಾಡಕ್ಟ್ ಇವತ್ ಮಂಜಿಸ್ಟ್ ಆದ ಪ್ರಾಡಕ್ಟ್ ಬಂದೈತಿ, ಅದು ಒಂದು ಗುಡ್ ಪ್ರಾಡಕ್ಟ್ ಚರ್ಮಕ್ಕೆ. ಹಿಂಗ್ ಸೊ ನಾವು ಬಳಸುವಂತ ಉತ್ಪನ್ನ ಇವು RGL ಬರೀ ನಾವು ಒಳಗ್ ನುಂಗಾ ಕಟ್ಟ ತೆಗಿರ್ಬೋದು ಅಥವಾ ಸ್ಪಿರುಲಿನಾ ಒಳಗ್ ನುಂಗಾ ಕಟ್ಟ ಅಂತ ಅನ್ಕೊಳ್ಳೋಕ್ಕಿಂತನೂ ನಾವು ಎಕ್ಸ್ಟರ್ನಲ್ ಆಗಿ ಒಂದು ಆರೋಗ್ಯನ ಪಡ್ಕೊಳಕ್ಕೆ ಕೂಡ ಇವು ಸಹಕಾರಿಯಾಗ್ಯಾವ ಅಂತ ಹೇಳ್ಬೋದು. ಅದಕ್ಕೆ ನಾವು ಎಷ್ಟೋ ನಾವು ಫೇಸ್ ಪ್ಯಾಕ್ ಮಾಡೋದನ್ನ ನೋಡಿದೀವಿ, ನೀವು ಕೂಡ ಮಾಡ್ಕೊಂಡು ನೋಡ್ಬೋದು. ಸ್ಪಿರುಲಿನಾ ಪ್ಲಸ್ ಪೇಸ್ಟ್ ಎಲ್ಲಾ ಮಿಕ್ಸ್ ಅಪ್ ಮಾಡಿ ಫೇಸ್ಗೆ ಅಪ್ಲೈ ಮಾಡೋದು ಎಷ್ಟೊಂದು ಗ್ಲೋ ಬರ್ತೈತಿ. ನಾವು ಜನ ಬ್ಯೂಟಿಷಿಯನ್ ಇರೋದ್ರಿಂದ ಅವ್ರಿಗೆಲ್ಲ ಅದ್ರ ಬದಲ ಐಡಿಯಾ ಐತಿ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನಾವು ಆ ಜನರಲ್ ಹೆಲ್ತ್ಗೋಸ್ಕರ ಯಾವ ರೀತಿ ಬಳಸಬೇಕು ಅನ್ನೋದು ಒಂದು ಸೂತ್ರ ಇಲ್ಲ ನಮ್ಮ ಕಂಪನಿ ಮಾಡಿ ರೆಡಿನ ಮಾಡಿ ಕೊಟ್ಟಿದೆ. ನಾವು ಏನು ಸ್ಮಾರ್ಟ್ ವರ್ಕ್ ಮಾಡೋದು ಬೇಡ, ಬಟ್ ಆ ಸೂತ್ರದ ಪ್ರಕಾರ ಜನರಲ್ ಹೆಲ್ತ್ಗೋಸ್ಕರ ನಾವು ಏನೇನ್ ಬಳಸಬೇಕಂದ್ರ 4 ಕ್ಯಾಪ್ಸುಲ್ ಅನ್ನ GL ಅಂತ ಕರೀತಾರೆ, RGGL. ಇದ್ರೊಳಗೆ 4 ಫೇರ್ ಕ್ಯಾಪ್ಸುಲ್ ಅನ್ನ, ಒಂದು ಶಾಸೆ ಲಿಂಗ್ಜಿ ಕಾಫಿ 3 in 1 ಆಗಿರ್ಬೋದು ಅಥವಾ 2 in 1 ಕಾಫಿ ಆಗಿರ್ಬೋದು, ಒಂದು ಚಮಚಷ್ಟ ಮೋರಂಜಿ, 10 ಸ್ಪಿರುಲಿನಾ ಮಾತ್ರೆಗಳನ್ನ ನೀವು ಪ್ರತಿನಿತ್ಯ ಸೇವನೆ ಮಾಡಿದ್ದ ಅಂತಂದ್ರ ಜಸ್ಟ್ ಒಂದು 21 days ದಾಗ ನಿಮ್ಮ ಆರೋಗ್ಯ ಸಾಕಷ್ಟು ಸುಧಾರಣೆ ಆಗ್ತೈತೆ ಅಂತ ಹೇಳ್ಬೋದು. ಸೊ ಅದಕ್ಕ ಈ ತರ ಪ್ರಾಡಕ್ಟ್ ಗಳ ಸಿದ್ಧಾಂತಗಳನ್ನ ಬಳಸ್ಕೊಂಡು ನಾವು ಪ್ರಾಡಕ್ಟ್ ಗಳನ್ನ ಜನರಿಗೆ ಪರಿಚಯ ಮಾಡಿದೀವಿ ಅಂದ್ರ ಸೊ ಯಾರ್ಯಾರು ಏನೇನ್ ಬೇಕಿಲ್ಲ ಆ ಸಿದ್ಧಾಂತ ಆಧಾರ ಮೇಲೆ ನಾವು ಹೇಳಿದ್ವಿ ಕಲ್ತೀವಿ ಅಂದ್ರ ಸೊ ನಾವು ಪ್ರಾಡಕ್ಟ್ ಗಳನ್ನ ಈಸಿ ಮಾರಾಟ ಮಾಡಬಹುದು, ಹೆಚ್ಚು ಬೋನಸ್ ಅನ್ನ ಪಡಿಬಹುದು. ಹಂಗೆ ಇನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಪೊಸಿಷನಿಂಗ್ ಅನ್ನು ಕೂಡ ನಮ್ಗೆ ಗುರುತಿರ್ಬೇಕು. ಸೊ ನಮಗ
ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನ್ ಅನ್ನೋದು ನಮಗ್ ಆಗ್ತಿರ್ಬೇಕು. ನಮ್ಮ ದೇಹದ ಜೀವಕೋಶಗಳ ಪರಿಚಲನೆಗೆ ಏನ್ ಬೇಕು ಅನ್ನೋದು ನಮಗ್ ಗುರುತಾತಂದ್ರ ನಾವು ಜನರಿಗೆ ಇದನ್ನ ಹೇಳ್ಬೋದು. ಸೊ ಮುಖ್ಯವಾಗಿ ನಮ್ ದೇಹಕ್ಕೆ ಬೇಕಾಗಿರೋದು, ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳಿಗೆ ಬೇಕಾಗಿರೋದು ಆಮ್ಲಜನಕ ಮತ್ತು ಬೆಸ್ಟ್ ನ್ಯೂಟ್ರಿಷನ್ ಫುಡ್ ಅಂತ ಕರಿತೀವಿ, ಪೋಷಕ ಆಹಾರಗಳಲ್ಲಿ. ಸೊ ಇದರಿಂದ ಏನ್ ಉತ್ಪಾದನೆ ಆಗ್ತೈತಿ, ನಮಗ ದೈಹಿಕ ಶಕ್ತಿ ಉತ್ಪಾದನೆ ಆಗ್ತೈತಿ, ಮತ್ತೆ ತ್ಯಾಜ್ಯಗಳನ್ನ ಹೊರಗೆ ಹಾಕ್ತೀವಿ, ವೇಸ್ಟ್ ಪ್ರಾಡಕ್ಟ್ ಗಳನ್ನ ಹೊರಗೆ ಹಾಕುವಂತ ಒಂದು ಬೇಸಿಕ್ ಫಾರ್ಮುಲಾ ಇದೆ. ಇವತ್ತು ಎಷ್ಟು ಜನ ನಾವು ನ್ಯೂಟ್ರಿಷನ್ ಫುಡ್ ಗಳನ್ನ ತಿನ್ನಾಕತ್ತೀವಿ, ಎಷ್ಟು ಜನ ಆಹಾರ ಸಿದ್ಧಾಂತಗಳನ್ನ ಫಾಲೋ ಅಪ್ ಮಾಡಾಕ್ತೀವಿ ಅನ್ನೋದನ್ನ ಇವತ್ತು ನೀವು ಸ್ವಲ್ಪ ಕ್ವಶನ್ ಮಾಡಿದ್ರ ಜನರಿಗೆ ಅರ್ಥ ಆಗ್ತೈತಿಲ್ವಾ. ಯಾಕಂದ್ರೆ ನಮ್ಮ ದೇಹಕ್ಕೆ ಸಮಸ್ಯೆಗಳು ಯಾವ ರೀತಿ ಬರಾಕ್ತಾವ ಅನ್ನೋದು ಅವರಿಗೆ ಒನ್ ಬೈ ಒನ್ ನಾವು ತಿಳಿಸ್ಕೊಡ್ಬೇಕು. ಇವತ್ತು ನಾವು ತಿನ್ನುವಂತ ಆಹಾರದಲ್ಲಿ ಇರ್ತಕ್ಕಂಥ ವಿಷಕಾರಕಗಳು, ಟಾಕ್ಸಿನ್ ಅಂತ ಕರಿತೀವಲ್ಲ, ಅದು ಕೆಮಿಕಲ್ ಪ್ರಾಡಕ್ಟ್ ಗಳನ್ನು ಆದಷ್ಟು ಜಾಸ್ತಿ ತಿನ್ನಾಕ್ತಿವಿ, ಅದರಿಂದ ನಮ್ಮ ದೇಹದ ವಿಷಕಾರಿಗಳು ಜಾಸ್ತಿ ಉತ್ಪನ್ನ ಆಗ್ತಾವ. ಅದೇ ರೀತಿ ನಮ್ಮ ದೇಹದಾಗಿರ್ತಕ್ಕಂಥ ಒಂದು ಫ್ರೀ ರ್ಯಾಡಿಕಲ್ಸ್ಗಳು, ಅದರಿಂದ ಕೂಡ ನಮಗ ಒತ್ತಡ ಬೀಳಾಗ್ತೈತಿ. ಮುಂದೆ ನಾವು ತಗೊಳ್ಳುವಂತ ಒಂದು ವರ್ಕ್ ಟೆನ್ಷನ್, ಒತ್ತಡ ಅಂತ ಹೇಳ್ಬೋದು. ಸೊ ಅದರಿಂದನೂ ಕೂಡ ನಮಗ ಜಾಸ್ತಿ ಆ ರೋಗ ಬರಾಕತ್ತಾವ. ಯಾಕಂದ್ರೆ 80% ಕಾಯಿಲೆಗಳು ಬರೋದು ಇದರಿಂದ ಅಂತ ಹೇಳ್ತಾವ, ಒತ್ತಡದಿಂದ ಹೇಳ್ತಾರೆ. ಅದೇ ರೀತಿ ನಮ್ಮ ಆಧುನಿಕ ಜೀವನ ಶೈಲಿ, ಲೈಫ್ ಸ್ಟೈಲ್ ಕೂಡ ಒಂದು ಕಾರಣ ಐತೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ತಿನ್ನುವಂತ ಅಭ್ಯಾಸ, ನಾವು ಗಬ ಗಬ ತಿನ್ನೋದು, ಬಡ ಬಡ ತಿನ್ನೋದು, ಅಥವಾ ಕುದಿಸಿ ತಿನ್ನೋದು, ಬೇಯಿಸಿ ತಿನ್ನೋದು, ಇಂಥವ್ ತಿನ್ನುವಂತ ಹ್ಯಾಬಿಟ್ ಕೂಡ, ಮರಳಿ ಮರಳಿ ತಿನ್ನೋದು, ಸೊ ಈ ತರ ಹ್ಯಾಬಿಟ್ ಗಳನ್ನ ಇಟ್ಕೊಂಡಿರಲ್ಲ, ಅದರಿಂದ ಕೂಡ ನಮ್ಮ ದೇಹಕ್ಕೆ ಒತ್ತಡ ಬೀಳಾಗ್ತೈತಿ. ಅದೇ ರೀತಿ ನಾವು ಮೋಸ್ಟ್ ಅಂದ್ರ ಯಾವ್ದು ನ್ಯೂಟ್ರಿಷನ್ಸ್ ಫುಡ್ ಅನ್ನ ತಿಂತಾ ಇಲ್ಲ ಇವತ್ತು. ಸೊ ಇದರಿಂದ ಏನಾಗ್ತೈತಿ, ಸಾಕಷ್ಟು ಕಾಯಿಲೆಗಳು ಬರಾಕ್ತಾವ. ಇನ್ನೊಂದು ದೊಡ್ಡ ಚಟ ಏನಪ್ಪಾ ಅಂತಂದ್ರೆ, ಇದು ಹೇಳಾಕ್ ಹೋದ್ರೆ ಸಮಯ ಇಲ್ಲ, ಹಣ ಇಲ್ಲ. ನಾವ್ ಇಂಥ ಉತ್ಪನ್ನಗಳು ಚಲೋ ಅದಾವ ತಿನ್ರಪ್ಪ ಅಂತಂದ್ರೆ ನಮ್ ಕಡೆ ಹಣ ಇಲ್ಲ ಅಂತ. ಸೊ ಇಂಥ ಒಂದ ದೊಡ್ಡ ರೋಗದ ಲಕ್ಷಣ ಅಂತ ಕರೀತಾರ. ಸೊ ಇದಕ್ಕೆ ಎಲ್ಲವನ್ನ ಸರಿ ಮಾಡ್ಕೋಬೇಕಾದ್ರ ಬೆಸ್ಟ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಡಿಎಕ್ಸನ್ ಉತ್ಪನ್ನಗಳು ಅಂತ ಹೇಳ್ಬೋದು. ಅದಕ್ಕೆ ನಾವು ಈ ಉತ್ಪನ್ನಗಳನ್ನ ಜನರಿಗೆ ಪೊಸಿಷನ್ ಮಾಡಿದ್ರೆ, ತಿಳಿಸ್ಕೊಟ್ಟಾಗ 100% ನಮ್ದ ಉತ್ಪನ್ನಗಳು ಮಾರಾಟ ಆಗ್ತಾವ, ಬೇಡಿಕೆಗೂ ಕೂಡ ಹೆಚ್ಚು ಮಾಡಕ ಸಾಧ್ಯತೆ ಐತಿ. ಸೊ ಇದಕ್ಕೆ ನಾವು ಬೇಸಿಕ್ ಫಾರ್ಮುಲಾ ಹಿಡ್ಕೊಂಡು ನಾವು ಉತ್ಪನ್ನಗಳನ್ನ ಜನರಿಗೆ ತಿಳಿಸ್ಕೊಡ್ಬೋದು. ಹಾಗೆ ನಾವು ಸ್ವಲ್ಪ ನ್ಯೂಟ್ರಿಷನ್ಸ್ ಬದಲು ನಮಗ್ ಗುರುತಿರ್ಬೇಕು. ಸೊ ನಮ್ಮಲ್ಲಿ 2 ಟೈಪ್ಸ್ ನ್ಯೂಟ್ರಿಷನ್ಗಳು ಇರ್ತಾವ. ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್, ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ. ಸ್ಥೂಲ ಪೋಷಣೆ, ಸೂಕ್ಷ್ಮ ಪೋಷಣೆ ಅಂತ ಕರಿತಾನ. ಹಾಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ದಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನ್ ಸಿಗ್ತಾವಪ್ಪ ಅಂತಂದ್ರ, ಪ್ರೋಟೀನ್ ಇರ್ತೈತೆ, ಕೊಬ್ಬು ಇರ್ತೈತೆ, ಕಾರ್ಬೋಹೈಡ್ರೇಟ್, ನಾರು, ಫೈಬರ್ ಇರ್ತೈತೆ, ವಾಟರ್ ಇರ್ತೈತೆ. ಇವು ಅಷ್ಟು ಏನ್ ಮಾಡ್ತಾವ ಅಂದ್ರ ದೇಹಕ್ಕೆ ಶಕ್ತಿಯನ್ನು ಒದಗಿಸುವಂತ ಒಂದು ಪೋಷಕಾಂಶಗಳು. ನಾವು ಪ್ರೋಟೀನ್ ತಿನ್ಬೇಕು, ಕೊಬ್ಬಿನ ಪ್ರಾಡಕ್ಟ್ ಗಳನ್ನು ತಿನ್ಬೇಕು, ಗುಡ್ ಫ್ಯಾಟ್ ಅನ್ನ ತಿನ್ಬೇಕು, ಕಾರ್ಬೋಹೈಡ್ರೇಟ್ ಪ್ರಾಡಕ್ಟ್ ಗಳನ್ನು ತಿನ್ಬೇಕು, ಹಾಗೆ ನಾರಿನ ಹೊಂದಿದಂತ ಪ್ರಾಡಕ್ಟ್ ಗಳನ್ನು ತಿನ್ಬೇಕು, ಎವ್ರಿ ಡೇ ತಿನ್ಬೇಕು. ಇದರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಉತ್ಪಾದನೆ ಆಗ್ತೈತಿ. ಬಟ್ ಈ ಶಕ್ತಿಯನ್ನ ಆ ಸಂಬಂಧಪಟ್ಟಂತ ಅಂಗಗಳಿಗೆ ಮುಟ್ಟಿಸ್ಬೇಕಾದಂದ್ರೆ ಇಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಬೇಕಾಗ್ತಾವ. ಅದರಲ್ಲಿ ಮುಖ್ಯವಾಗಿ ವಿಟಾಮಿನ್ಸ್ ಗಳು ಬೇಕು. ಎಲ್ಲಾ ವಿಟಾಮಿನ್ ಎ, ಬಿ, ಸಿ, ಡಿ, ಕೆ, ಸೋ ಮೆನಿ ಪ್ರಾಡಕ್ಟ್ ಗಳ ವಿಟಾಮಿನ್ ಗಳು ಸಂಬಂಧಪಟ್ಟಂಗೆ ಬೇಕು. ಅದೇ ರೀತಿ ಮಿನರಲ್ಗಳು, ಖನಿಜಗಳು ಬೇಕು. ಅದೇ ರೀತಿ ಟ್ರಸ್ ಎಲಿಮೆಂಟ್ ಗಳು ಬೇಕು, ಕಿಣ್ವಗಳು ಬೇಕು, ಫೈಟೋ ನ್ಯೂಟ್ರಿಯೆಂಟ್ ಗಳು ಕರೀತಾರ ಅದು ಬೇಕು, ಮತ್ತ ಪತ್ರ ಹರಿತ ಬೇಕು. ಆದಷ್ಟು ಕ್ಲೋರೋಫಿಲ್ ಗಳನ್ನ ನಾವು ತಿಂದಾಗ ಮಾತ್ರ ಇದು ಏನಾಗ್ತೈತಿ ಅಂದ್ರ ಎಂಟೈರ್ ಏನ್ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ತಿಂದಿರ್ತಿಲ್ಲ, ಪ್ರೋಟೀನ್, ಕೊಬ್ಬು, ಕಾರ್ಬೋಹೈಡ್ರೇಟ್ಗಳನ್ನ ಅದನ್ನ ಮೂಡಿಸುವಂತ ಕೆಲಸವನ್ನ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಗಳು ಮಾಡ್ತಾವ. ಸೊ ಅದಕ್ಕೆ ಇವು ಎರಡು ನಮಗ ಮುಖ್ಯವಾದ ಆಹಾರ ಅಂತ ಹೇಳ್ಬೋದು. ಮ್ಯಾಕ್ರೋನು ಬೇಕು, ಮೈಕ್ರೋನು ಬೇಕು. ಸೊ ಅದಕ್ಕೆ ಇನ್ನೂ ಡೀಪ್ ಆಗಿ ನೋಡಿದ್ರ ನಮ್ಮ ದೇಹದ ಬದಲ ನಾವು ಅರ್ಥ ಮಾಡ್ಕೋಬೇಕು. ಇವತ್ತ ನಮ್ಮ ದೇಹ ಎದರಿಂದ ಕೂಡೈತಿ, ಜೀವಕೋಶಗಳ ಸಮೂಹದಿಂದ ನಮ್ಮ ದೇಹ ಕೂಡೈತಿ. ಸೊ ಅಂದ್ಮೇಲೆ ಇದು ಒಂದು ಜಸ್ಟ್ ಲೈಕ್ ಹೆಂಗದ, ಒಂದು ಕಾರ್ ಇದ್ದಂಗ, ಒಂದು ಗಾಡಿ ಇದ್ದಂಗ, ಒಂದು ಕಾರ್ ಗಾಡಿ ಇದ್ದಂಗ. ಇದನ್ನ ನಾವು ಸರಿ ಆಟೋಮೆಟಿಕ್ಲಿ ಏನಾಗ್ತೈತಿ, ಕೆಟ್ಟ ಹೋಗ್ತೈತಿ. ಇವತ್ತು ನಾವು ಗಾಡಿ ಸರ್ವಿಸಿಂಗ್ ಮಾಡಿಸ್ತೀವಿ, ಯಾಕೆ ಮಾಡಿಸ್ತೀವ್ರಿ? ಆಟೋಮೆಟಿಕ್ಲಿ 3000 ಕಿಲೋಮೀಟರ್ ಓಡಿದಾಗ ಏನಾಗ್ತೈತಿ, ಅದ್ರದ್ದು ಎಲ್ಲಾ ಕೆಪಾಸಿಟಿ ಕಳ್ಕೊಂಡಿರ್ತೈತಿ. ಸೊ ಅದಕ್ಕೋಸ್ಕರ ನಾವು ಸರ್ವಿಸಿಂಗ್ ಮಾಡ್ತೇವೆ. ಹಂಗ ನಮ್ ಬಾಡಿನೂ ಕೂಡ ಸರ್ವಿಸಿಂಗ್ ಬೇಡ್ತೈತಿ. ಬಟ್ ಆ ಸಮಯಕ್ಕೆ ತಕ್ಕಂಗ ನಾವು ಸರ್ವಿಸಿಂಗ್ ಮಾಡಕ್ ಹೋದ್ರ ಏನಾಗ್ತೈತಿ, ನಮ್ ದೇಹ ರೋಗಕ್ಕೆ ತುತ್ತಾಗ್ತೈತಿ. ಅದಕ್ಕ ನಾವು ಇದನ್ನ ಮಾಡ್ಕೋದ್ರೆ ಏನಾಗ್ತೈತಿ ಅಂದ್ರ ಸಾಕಷ್ಟು ಹಿಂಸೆಗಳನ್ನ ತಗೊಳ್ ನಾವು ಇದಕ್ಕೆಲ್ಲಾ ಮುಕ್ತ ಮಾಡ್ಬೇಕಾಗಿತ್ತಂದ್ರ ಈ ಒಂದು ಆಹಾರ ಸಿದ್ಧಾಂತ ಮುಖಾಂತರ ನಾವು ಮಾಡ್ಕೊಳಕ ಸಾಧ್ಯತೆ ಐತಿ. ಅದಕ್ಕ ಅದು ಏನ್ ಮಾಡ್ತೈತಿ ಅಂದ್ರ ಎಷ್ಟೋ ಹಿಂಸೆಗಳನ್ನ ಮಾಡ್ಕೋತೈತಿ. ಮುಂದ ಎಷ್ಟೋ ತ್ಯಾಜ್ಯಗಳನ್ನ ಹೊರಗೆ ಹಾಕಕ ಪ್ರಯತ್ನ ಮಾಡ್ತೈತಿ. ಮುಂದ ಅಲ್ಲಿ ಏನ್ ಮಾಡ್ತೈತಿ, ಇವ್ ಎರಡಕ್ಕೂ ನಾವು ಸಪೋರ್ಟ್ ಮಾಡದೆ ಹೋದಾಗ ಏನ್ ಮಾಡ್ತೈತಿ, ಅದ ಸೋತ ರೋಗಕ್ಕ ತುತ್ತಾಗ್ತೈತಿ. ಸೊ ಇದರಿಂದ ಏನಾಗ್ತೈತಿ, ನಮಗ ಬೇರೆದ ನೆರವು ಅಗತ್ಯ ಬೇಕಾಗ್ತೈತಿ. ಯಾಕಂದ್ರೆ ನಮಗ ಇವತ್ತು ಸಾಕಷ್ಟು ಜನ ನೋಡ್ರಿ, ಡಾಕ್ಟರ್ಗಳು ಯಾಕೆ ಹೊಂಟಾರಂದ್ರ ಈ ದೇಹಕ್ಕೆ ಅಗತ್ಯ ಐತಿ ಅಂತ ಹೊಂಟಾರ.
ಸುಮ್ಮನೆ ಹೊಂಟಿಲ್ಲ. ಬಟ್ ಈ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊಂಡಿದ್ದಾತಂದ್ರ ಯಾವ್ದು ಬೇರೆದವ್ರು ಅಗತ್ಯತೆ ನಮಗ ಬೇಕಾಗುದಿಲ್ಲ. ಅದಕ್ಕೆ ನಾವು ಈ ತರ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದನ್ನ ಕಲ್ತಿರ್ಬೇಕಾಗ್ತದೆ. ಸೊ ನಮ್ಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರ ನಮ್ಮ ಡಾಕ್ಟರ್ ಲಿಮ್ಸ್ ಯೋಜನೆ ಭಾರಿ ಥ್ಯಾಂಕ್ಸ್ ಹೇಳ್ಬೇಕು, ನಾವು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಅಂತ ಒಂದು ಅದ್ಭುತ ಪ್ರಾಡಕ್ಟ್ ಅನ್ನ ಇವತ್ತು ನಮ್ಗ ಜ್ಞಾನೋಡರ್ಮವನ್ನ 10 ವರ್ಷ ರಿಸರ್ಚ್ ಮಾಡಿ ಇದ್ರ ಮೇಲೆ ಅಧ್ಯಯನ ಮಾಡಿ ನಮಗ್ ಕೊಟ್ಟಿದಾರಲ್ಲ. ಸೊ ಅದಕ್ಕ ಅದ್ರೊಳಗಿರ್ತಕ್ಕಂಥ ಔಷಧಿಗಳು ಹೆಂಗದಾವ, ಅದ್ರೊಳಗೆ ಎಷ್ಟೊಂದು ಎಲಿಮೆಂಟ್ಸ್ ಗಳು ಅದಾವ ಅನ್ನೋದು ನಾವು ನಮಗೆ ಗುರುತಿರ್ಬೇಕು. ಸೊ ಇವತ್ತು ಜ್ಞಾನೋಡರ್ಮ ನೀವು ನೋಡ್ರಿ ಎಲ್ಲಾರು ಚಿತ್ರ, ಬಟ್ ಅದ್ರೊಳಗೆ ಇರ್ತಕ್ಕಂಥ ಔಷಧಿಗಳು ಯಾವ್ದಾವ ಅನ್ನೋದಂದ್ರ ಒಂದೇದು ಪಾಲಿಸ್ಯಾಕ್ರೈಡ್ ಐತಿ, ಆರ್ಗ್ಯಾನಿಕ್ ಜರ್ಮೇನಿಯಂ ಐತಿ, ಅಡೆನೋಸಿನ್ ಐತಿ, ಟ್ರೈ ಟರ್ಫನೈಡ್ ಐತಿ, ಗ್ಯಾನೋರಿಕ್ ಆಮ್ಲ ಐತಿ, LZ8 ಅಂತ ಕರೀತಾರ. ಅದ್ರ ಜೊತೆಗೆ 400 ಅಥವಾ 600ಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ಎಲಿಮೆಂಟ್ಸ್ ಗಳು ಇದ್ರೊಳಗ ಅದಾವ. ಅಂತ ಒಂದು ಅದ್ಭುತ ಪ್ರಾಡಕ್ಟ್ ನಮ್ಗ ನಮ್ಮ DXN ಕಂಪನಿ ಓನರ್ ಅಂತ ಡಾಕ್ಟರ್ ಲಿಮ್ಸ್ ಯೋಜನೆ ಅವ್ರು ಇದನ್ನ ಕಂಡ ನಮಗೋಸ್ಕರ ಕೊಟ್ಟಾರ, ಬೇರೆಗೋಸ್ಕರ ನಮಗೋಸ್ಕರ ಫೈಂಡ್ ಔಟ್ ಮಾಡಿ ರಿಸರ್ಚ್ ಮಾಡಿ ಕೊಟ್ಟಾರಲ್ಲ. ಅದಕ್ಕೆ ಎಲ್ಲರೂ ಕೂಡ ಅವರಿಗೆ ಜೋರಾದ ಚಪ್ಪಾಳಿಗೆ ಮುಖಾಂತರ ಧನ್ಯವಾದ ಅರ್ಪಿಸ್ಬೇಕು ನಾವು. ಅಂತ ಒಂದು ಅದ್ಭುತ ಪ್ರಾಡಕ್ಟ್ ರಿಸರ್ಚ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಇವತ್ ನೋಡ್ರಿ ನಮ್ಮ ಕೊರೋನಾ ಬಂದಾಗ ಜಸ್ಟ್ ಒಂದು 1 ಇಯರ್ 2 ಇಯರ್ ದಾಗ ರಿಸರ್ಚ್ ಆಗ, ಬಟ್ ಇವ್ರ 10 ಇಯರ್ ತಗೊಂಡಿದ್ರ ಬದಲು ಅಧ್ಯಯನ ಮಾಡಿ ರಿಸರ್ಚ್ ಮಾಡೋದಂದ್ರ ಅಷ್ಟೊಂದು ಹಗುರವಾದ ಕೆಲಸ ಏನ ಅಲ್ಲ. ಅದಕ್ಕೋಸ್ಕರ ಅಂತ ಒಂದು ಅದ್ಭುತ ಪ್ರಾಡಕ್ಟ್ ನಮಗ ನಮ್ಮ ಕೈಯಾಗೈತಿ. ಇವತ್ತ ಅದನ್ನ ಬಳಸಿ ಎಲ್ಲಾರು ಆರೋಗ್ಯ ಇರಬೇಕು, ಆರೋಗ್ಯವಂತರಾಗೆ ನಾವು ಮಾಡ್ಬೇಕು. ಈಗ ಮೇಲೆ ನಮ್ಮಲ್ಲಿ ಜ್ಞಾನೋಡರ್ಮದಾಗ 2 ಪ್ರಾಡಕ್ಟ್ ಗಳು ರೆಡಿ ಆಗ್ತಾವ, ಒಂದು RG ಮತ್ತು ಒಂದು GL. ಸೊ RG ದಾಗ ಏನ್ ಇರ್ತೈತಿ ಅಂದ್ರೆ ಇದು RG ಏನ್ ಕೆಲಸ ಮಾಡತ್ತಿದ್ರೆ ದೇಹದಾಗಿರ್ತಕ್ಕಂಥ ಎಲ್ಲಾ ವಿಷಕಾರಿಗಳನ್ನ ಹೊರಗೆ ಹಾಕುವಂತ ಕೆಲಸವನ್ನ RG ಮಾಡ್ತೈತಿ. ಸೊ ಅದ್ರೊಳಗೆ ಮೂಲ ಔಷಧಿಗಳು ಯಾವ ಇರ್ತಾವಪ್ಪ ಅಂತಂದ್ರೆ ಟ್ರೈಟರ್ಫಾನ್ ಇರ್ತೈತಿ, ಅಡೆನೋಸಿನ್ ಇರ್ತೈತಿ, ಪಾಲಿಸ್ಯಾಕ್ರೈಡ್ ಇರ್ತೈತಿ, ಅದೇ ತರ ಲಿಂಗ್ಸಿ ಏಟ್ಗಳು ಇರ್ತಾವ. ಇವು ಏನ್ ಮಾಡ್ತಾವಪ್ಪ ಅಂತಂದ್ರ ನಮ್ ದೇಹ ಇರ್ತಕ್ಕಂಥ ಅನ್ವಾಂಟೆಡ್ ಮೆಟೀರಿಯಲ್ ಅಂತ ಕರಿತೀವಿ, ಅಂದ್ರೆ ಬ್ಯಾಡ್ ಟಾಕ್ಸಿನ್ ಅಂತ ಕರಿತೀವಿ. ಅದ್ರೊಳಗೆ ಸಾಲ್ಯುಬಲ್ ಅಂಡ್ ನಾನ್ ಸಾಲ್ಯುಬಲ್ ಟಾಕ್ಸಿನ್ ಅಂತ ಕರಿತೀವಿ. ಸೊ ಆ ಎಲ್ಲಾ ಟಾಕ್ಸಿನ್ ಗಳನ್ನ ಹೊರಗೆ ಹಾಕುವಂತ ಕೆಲಸವನ್ನ RG ಮಾಡ್ತೈತಿ. ಅದಕ್ ನಾವು ಈ ಕೆಲಸ ಎದ್ರೊಳಗ ಐತಪ್ಪ ಅಂತಂದ್ರ ನಮಗ ಟೀದಾಗ ಕಾಫಿದಾಗ ಸಿಗ್ತೈತಿ. ನಾವು ದಿನನಿತ್ಯ ಟೀ ಕಾಫಿ ಯಾರು ಕುಡಿತಾರಲ್ಲ ನಮ್ಮ ದೇಹವನ್ನ ನಾವು ಶುದ್ಧೀಕರಣ ಮಾಡ್ಕೊಂಡಾಗ. ಯಾಕಂದ್ರೆ ಪೂರ್ವಜರು ಏನ್ ಮಾಡ್ತಿದ್ರ ಅಂದ್ರ 15-20 ಅವಾಗ ಎಲ್ಲಾ ಹೈಬ್ರಿಡೈಸೇಷನ್ ಇದ್ದಿಲ್ಲ, ಎಲ್ಲಾರು ಜವಾರಿನ ಊಟ ಮಾಡ್ತಿದ್ರು. ಆದ್ರೂ ಕೂಡ ಅವ್ರ 15 ದಿವಸಕ್ಕೋ 20 ದಿವಸಕ್ಕ ಔಡಲ್ ಎಣ್ಣೆ ಕ್ಯಾಸ್ಟ್ರ್ ಆಯಿಲ್ ಅನ್ನ ಕುಡಿದ್ ಬಿಟ್ಟ ಜುಲಾ ಮಾಡ್ಕೋತಿದ್ರು, ಅಂದ್ರೆ ಕ್ಲೀನ್ ಮಾಡ್ಕೋತಿದ್ರು. ಬಟ್ ಇವತ್ ನಾವು ಅದು ಪ್ರೊಸೆಸ್ ಇಲ್ಲ, ಬಟ್ ನಾವು ತಿನ್ನುವಂತ ಆಹಾರ ಕೂಡ ಪರಿಶುದ್ಧವಾಗಿಲ್ಲ. ಎಲ್ಲಾ ಕೆಮಿಕಲ್ ಕಾರಕದಿಂದ ನಮ್ಮ ಶರೀರದಾಗ ಆದಷ್ಟು ಮಟ್ಟಿಗೆ ಟಾಕ್ಸಿನ್ ಅನ್ನ ಹೆಚ್ಚು ಉತ್ಪಾದನೆ ಇವತ್ತು ಆಗಾಕತೈತಿ. ಅದಕ್ಕೆ ಬೆಸ್ಟ್ ವೇ ಅಂದ್ರ ನಮಗ RG. ಯಾರ ಸಾಧ್ಯತೆ ಐತಿ RG ಅನ್ನ ತಗೋಬಹುದು ಡೈರೆಕ್ಟ್ ಆಗಿ ಕ್ಯಾಪ್ಸುಲ್ ನ. ಇಲ್ಲಪ್ಪ ಅಂತಂದ್ರ ಅವರು ಒಂದು ಟೀನೋ ಕಾಫಿನೋ ಕುಡಿದ್ರ ಮುಖಾಂತರ ಕೂಡ ಈ ಪ್ರೊಸೆಸ್ ಅನ್ನ ಮಾಡ್ಕೊಳಕ ಸಾಧ್ಯತೆ ಐತಿ. ಅದಕ್ಕ RG ಇರ್ತಕ್ಕಂಥ ಈ ಉತ್ಪನ್ನಗಳು ಭಾರಿ ಕೆಲಸ ಮಾಡ್ತಾವ. ಅದೇ ರೀತಿ GL. ಇದು GL ಏನ್ ಮಾಡ್ತೈತಿ ಅಂದ್ರೆ ದೇಹದ ಸಮತೋಲನವನ್ನ ಕಾಯ್ಕೋತೈತಿ. ಸೊ ನಮಗೆ ಸಮತೋಲನ ಆಗ್ಬೇಕಾದ್ರೆ ಏನ್ ಬೇಕ್ರಿ, ಎಲ್ಲಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ನು ಬೇಕು. ಸೊ ಹಾಗಿದ್ಮೇಲೆ ಈ ಸಮತೋಲನ ಕಾಯ್ಕೋಬೇಕಾಗಿತ್ತಂದ್ರೆ ಇದ್ರೊಳಗೆ ಇರ್ತಕ್ಕಂಥದ್ದು ಆರ್ಗ್ಯಾನಿಕ್ ಜರ್ಮೇನಿಯಂ ಅಂತ ಕರೀತಾರ, ಗ್ಯಾನೋರಿಕ್ ಆಮ್ಲ ಅಂತ ಕರೀತಾರ, ಪಾಲಿಸ್ಯಾಕ್ರೈಡ್ ಆಗಿರ್ಬೋದು, ಅದೇ ರೀತಿ ಮಿನರಲ್ಸ್ ಗಳಾಗಿರ್ಬೋದು, ವಿಟಾಮಿನ್ಗಳು, ಎಂಟೈರ್ ಹೋಲ್ ಪ್ರಾಡಕ್ಟ್ ಇದ್ರೊಳಗ ಈ ಒಂದು GL ಆಗಿರೋದ್ರಿಂದ ನಮ್ಮ ದೇಹವನ್ನ ಸಮತೋಲನವಾಗಿ ಇಟ್ಕೊಳಕ್ಕೆ ಇದು ಸಾಧ್ಯತೆ ಅಂತ ಹೇಳ್ಬೋದು. ಯಾಕಂದ್ರ ನಾವೊಂದು ಪ್ರಯೋಗ ಹೆಂಗ್ ಮಾಡಿದೀವಿ ಅಂದ್ರ ಫುಲ್ ಟೆನ್ಷನ್ ಆಗಿ ಬೆವರು ಹೊಡೆಯುವಂತ ವ್ಯಕ್ತಿಗೆ ಒಂದು 4 GL ಕ್ಯಾಪ್ಸುಲ್ ಅನ್ನ ಬಾಯಿ ಹಿಡ್ಕೊಂಡು ಸುಮ್ ಕುಂದ್ರ ಅಂತ ಹೇಳಿವಿ ನಾವು. ಸೊ ಒಂದು ವಿದಿನ್ ಒಂದು 10-15 ಮಿನಿಟ್ಸ್ ಟೋಟಲಿ ಕೂಲ್ ಆಗಿಬಿಟ್ಟಿದ್ವಿ. ಅವ್ ಏನೊಂದು ಟ್ರಸ್ ದಿಂದ ಏನೋ ಅಲ್ಲಿ ಬಾಡಿದಾಗ ಒಂದು ಏನ್ ಚೇಂಜಸ್ ಆಗಿತ್ಲ ಇಮ್ಮಿಡಿಯೇಟ್ ಕಂಟ್ರೋಲ್ ಬರ್ತಾವ. ಸೊ ಅಂತ ಒಂದು ಅದ್ಭುತ ಪ್ರಾಡಕ್ಟ್ ನಮಗ ಈ GL ದಾಗ ಸಿಗ್ತೈತೆ ಅಂತ ಹೇಳ್ಬೋದು. ಆದಷ್ಟು ನಾವು ಅದಕ್ಕ ಈ ಗ್ಯಾನೋಡರ್ಮ ಏನೈತಪ್ಪ ಅಂತಂದ್ರ ಕಿಂಗ್ ಆಫ್ ಅಡಾಪ್ಟೋಜನ್ ಅಂತ ಕರಿತಾರ. ಅಂದ್ರೆ ಇದು ಯಾವುದೇ ಸಂಬಂಧಕ್ಕೂ ಎಲ್ಲಾ ದೇಹಕ್ಕೂ ಹೊಂದಿಕೊಳ್ಳುವಂತ ಒಂದು ದ್ರವ್ಯ ಇದೆ, ಒಂದು ಶಕ್ತಿಶಾಲಿ ದ್ರವ್ಯ ಅಂತ ಹೇಳ್ಬೋದು. ಅದಕ್ಕೆ ನಾವು ಹೆಂಗಿರ್ತೈತಿ ಶಕ್ತಿಶಾಲಿ, ಈಗ ನೋಡ್ರಿ ಎಷ್ಟೋ ಜನ ಕ್ವಶನ್ ಮಾಡ್ಬೋದು, ಇಲ್ರಿ ನಾವ್ ಇದು ತಿನ್ನೋದ್ರಿಂದ ಬ್ಯಾರೆ ಗುಳಿಗೆ ಬಿಡಬೇಕು ತಗೋಬೇಕು ಅನ್ನೋರು ಇರ್ತಾರಲ್ಲ, ಅಂತವ್ರಿಗೆ ಇದು ಎಲ್ಲಾದ್ರ ಜೊತೆನೂ ತಗೊಳಕ ಇದು ಬರ್ತಾ ಇದೆ. ಇದ್ರಾಗ ಯಾವ್ದೇ ತರ ಅಡ್ಡ ಪರಿಣಾಮ ಇಲ್ಲ ಅನ್ನೋದನ್ನ ನಾವು ಮನದಟ್ಟು ಮಾಡ್ಬೇಕಾಗ್ತದೆ. ಅದಕ್ಕ ಗ್ಯಾನೋಡರ್ಮವನ್ನ ನಾವು ಕಿಂಗ್ ಆಫ್ ಅಡಾಪ್ಟೋಜನ್ ಅಂತ ಕರಿತೀವಿ. ಇದನ್ನ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಹ್ಯಾನ್ಸೆಸ್ ಸಲ್ಲಿ ಅವರು ಕೂಡ ಹೇಳ್ತಾರ, ಇದು ಒಂದು ಗ್ಯಾನೋಡರ್ಮಾದ ಕಿಂಗ್ ಆಫ್ ಅಡಾಪ್ಟೋಜನ್ ಅಂತ ಹೇಳಿ. ಅಂದ್ರ ಇದ್ರೊಳಗೆ ಯಾವುದೇ ತರ ವಿಷಕಾರಿನೂ ಇಲ್ಲ, ವಿಶೇಷ ಅಂಗಗಳಿಗೆ ಅಥವಾ ಅಂಗಾಂಶಗಳಿಗೆ ಮಾತ್ರ ಸೀಮಿತವಾಗಿ ಕೂಡ ಇಲ್ಲ. ಯಾಕಂದ್ರೆ ಒಂದು ಹಾರ್ಟ್ಗೆ, ಕಿಡ್ನಿಗೆ, ಲಿವರ್ ಬೇರೆ ಬೇರೆ ತರ ಏನ್ ಕೆಲಸ ಮಾಡಂಗಿಲ್ಲ. ಬೇಡ, ಎಲ್ಲಾ ದೇಹದಾಗಿರ್ತಕ್ಕಂಥ ಎಲ್ಲಾ ಟಿಶ್ಯೂಗೆ, ಎಲ್ಲಾ ಅಂಗಗಳಿಗೆ
ಎಲ್ಲದಕ್ಕೂ ಕೆಲಸ ಮಾಡುವಂತ ಎಲ್ಲಾ ಸಿಸ್ಟಮ್ಗಳಿಗೂ ಕೆಲಸ ಮಾಡುವಂತದ್ದು ವಿಶೇಷವಾದ ಒಂದು ಜ್ಞಾನೋಡರ್ಮ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಮ್ಮ ದೇಹದ ಮಾಮೂಲು ಸ್ಥಿತಿಗೆ ಬರ್ಬೇಕಾಗಿತ್ತಂದ್ರ ನಾವು ಜ್ಞಾನೋಡರ್ಮವನ್ನ ಬಳಸಲೇಬೇಕಾಗ್ತದೆ. ಅದಕ್ಕ ಈಗ ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೊಬೇಕಾಗಿತ್ತಂದ್ರ ಈಗಿರ್ತಕ್ಕಂಥ ಔಷಧಿಗಳು ಮತ್ತು ಜ್ಞಾನೋಡರ್ಮ ಯಾವ ರೀತಿ ವಿಭಿನ್ನವಾಗಿ ಕೆಲಸ ಮಾಡ್ತೈತೆ ಅನ್ನೋದು ಕೂಡ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಯಾಕಂದ್ರೆ ನಾವು ಔಷಧಿಗಳು ಹೆಂಗ್ ಉತ್ಪಾದನೆ ಆಗ್ತಾವ, ನಮ್ ಜ್ಞಾನೋಡರ್ಮ ಹೆಂಗ್ ಉತ್ಪಾದನೆ ಆಗ್ತೈತಿ, ಜ್ಞಾನೋಡರ್ಮ ಉತ್ಪನ್ನಗಳು ಹೆಂಗ್ ಉತ್ಪಾದನೆ ಆಗ್ತಾವ ಅನ್ನೋದು ಕೂಡ ನಾವು ಸ್ವಲ್ಪ ಸಹಜವಾಗಿ ತಿಳ್ಕೊಂಡಿದ್ದಂದ್ರೆ ನಮಗೆ ಈಸಿಯಾಗಿ ಹೇಳಕ್ ಈಸಿ ಆಗ್ತದೆ. ನಾವು ನೋಡಿ ಈಗ ಔಷಧಿಗಳು ಹೆಂಗ್ ತಯಾರಾಗ್ತಾವ, ಎಲ್ಲಾ ಕೆಮಿಕಲ್ ಬೇಸ್ ಇಂದ, ಎಲ್ಲಾ ಕೆಮಿಕಲ್ ಸಂಯೋಜಕ ಅಂದ್ರ ಬೇರೆ ಬೇರೆ ಕಾಂಪೋಸಿಷನ್ ಮಾಡೋದ್ರಿಂದ ಅವು ಔಷಧಿಗಳು ತಯಾರಾಗ್ತಾವ. ಈ ಜ್ಞಾನೋಡರ್ಮ ಹೆಂಗಿರ್ತೈತಿ, ಓನ್ಲಿ ನ್ಯಾಚುರಲ್ ಪ್ರಾಕೃತಿಕವಾಗಿ ಬೆಳೆಯುವಂತ ಒಂದು ಸಿಸ್ಟಮ್ ಇದು ಇರ್ತೈತಿ. ಹಾಗೆ ಇದ್ರಾಗ ರಾಸಾಯನಿಕ ಔಷಧಿಗಳು ಹೆಂಗಿರ್ತಾವ, ಸಾಕಷ್ಟು ಅಡ್ಡ ಪರಿಣಾಮಗಳು, ಫಾಸ್ಟ್ ಪರಿಣಾಮಗಳು ಇರ್ತಾವ, ಅಡ್ಡ ಪರಿಣಾಮಗಳು ಇರ್ತಾವ. ಬಟ್ ಈಗ ಜ್ಞಾನೋಡರ್ಮ ಏನ್ ಮಾಡ್ತೈತಿ ಅಂದ್ರೆ ಆದಷ್ಟು ದೇಹವನ್ನ ನೋವಿನಿಂದ ಬಿಡುಗಡೆ ಮಾಡ್ತೈತಿ. ನಮ್ಮ ಯಾವುದೇ ತರ ದೇಹದಾಗ ನೋವು ಇಲ್ಲ ಅದರಿಂದ ಬಿಡುಗಡೆನ ಮಾಡಕ ಇದು ಸಹಕಾರಿ ಮಾಡ್ತೈತ. ಬಟ್ ಔಷಧಿಗಳು ಏನ್ ಮಾಡ್ತಾವ, ಪರ್ಟಿಕ್ಯುಲರ್ ಸೆಗ್ಮೆಂಟಲ್ ಬೇಸ್ ಕಾಯಿಲೆಗಳನ್ನ, BP ಇದ್ರೆ BP ನಿಯಂತ್ರಣ ಮಾಡೋದು, ಶುಗರ್ ಇದ್ರೆ ಶುಗರ್ ನಿಯಂತ್ರಣ ಮಾಡೋದು, ಜ್ವರ ಇದ್ರೆ ಜ್ವರ ನಿಯಂತ್ರಣ ಮಾಡೋದು, ಕೆಮ್ಮು ಇದ್ರೆ ಕೆಮ್ಮು ನಿಯಂತ್ರಣ ಮಾಡೋದು, ಈ ತರ ನಿಯಂತ್ರಣ ಮಾಡುವಂತ ಔಷಧಿಗಳು ನಮಗೆ ಸಿಗ್ತಾವ. ಬಟ್ ಇದು ಏನ್ ಮಾಡ್ತೈತಿ ಅಂದ್ರ ಕಾಯಿಲೆಯನ್ನು ಗುಣಪಡಿಸು ಅಂತ ಕೆಲಸವನ್ನು ಔಷಧಿಗಳು ಮಾಡೋದ್ರಿಂದ ಇದು ಕಾಯಿಲೆ ಬರದಂತೆ ಅನ್ನ ಮಾಡುವುದು ನಮಗೆ ಜ್ಞಾನೋಡರ್ಮ ಅಂತ ಹೇಳ್ಬೋದು. ನಮಗೆ ಕಾಯಿಲೆ ಬರದಂತೆ ಆಗೋದು ಬೆಟರ್ ಅಥವಾ ಕಾಯಿಲೆ ಗುಣಪಡಿಸೋದು ಬೇಕು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದೇ ರೀತಿ ನಿರ್ದಿಷ್ಟ ಗುರಿಯನ್ನು ಮಾತ್ರ ತಲುಪುತ್ತದೆ ಈ ಔಷಧಿಗಳು. ನೋಡ್ರಿ, ಔಷಧಿಗಳು ಒಂದು ನಿರ್ದಿಷ್ಟ ಗುರಿಯನ್ನು ಮಾತ್ರ ತಲುಪ್ತಾವ. ಈ ತಲೆನೋವಿಗೆ ಮಾತ್ರ, ಹೊಟ್ಟೆ ನೋವಿಗೆ ಮಾತ್ರ, ನೆಗಡಿ ಮತ್ತು ನೆಗಡಿಗೆ ಮಾತ್ರ, ಜ್ವರ ಬಂತು ಜ್ವರಕ್ಕೆ ಮಾತ್ರ, ಅದು ನಿರ್ದಿಷ್ಟ ಸಂಬಂಧಪಟ್ಟ ನಿರ್ದಿಷ್ಟಕ್ಕೆ ಮಾತ್ರವನ್ನ ತಲುಪ್ತಾವ. ಬಟ್ ಒಟ್ಟಾರೆ ಸಮಗಳಾಗಿಲ್ಲ. ಬಟ್ ಜ್ಞಾನೋಡರ್ಮ ಏನ್ ಮಾಡ್ತೈತಿ, ಎಂಟೈರ್ ಹೋಲ್ ಬಾಡಿನ ನಮಗ ಒಂದು ಸಾಮಾನ್ಯ ಸ್ಥಿತಿಗೆ ತರ್ತೈತಿ. ಹಾಗೆ ಇವು ಎಲ್ಲಾ ಏನು ನಾವು ಔಷಧಿಗಳು ಕಾಯಿಲೆಗೆ ಸಂಬಂಧಿಸಿದಾವ, ಬಟ್ ಇದು ದೇಹದ ಸುಸ್ಥಿತಿಗೆ ಸಂಬಂಧಿಸಿದಾವ. ಅಂದ್ರೆ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಗೋಸ್ಕರ ನಮ್ ಜ್ಞಾನೋಡರ್ಮ ಕೆಲಸ ಮಾಡ್ತೈತಿ. ಇವೆಲ್ಲಾ ರಾಸಾಯನಿಕ ಔಷಧಿಗಳು ಹೆಂಗಿರ್ತಾವ ಅಂದ್ರ ಮಾನವ ಶೋಧಿತ. ಬಟ್ ಜ್ಞಾನೋಡರ್ಮ ಏನೈತಿ, ಪ್ರಕೃತಿಗೆ. ಯಾಕಂದ್ರೆ ಇದಕ್ಕ 5,000 ವರ್ಷದ ಇತಿಹಾಸ 5,000 ವರ್ಷದ ಇತಿಹಾಸ ಇದಕ್ಕಿರೋದ್ರಿಂದ ಇದು ಪ್ರಾಕೃತಿಕವಾಗಿ ಬೆಳೆಯುವಂತ ಒಂದು ಉತ್ಪನ್ನ ಆಗಿರ್ತೈತಿ. ಇವು ಔಷಧಿಗಳು ಏನಾದಾವ ಅಂದ್ರ ಎಲ್ಲಾ ಮಾನವ ಶೋಧಿತ, ಅಂದ್ರೆ ಜನರ ಇದನ್ನ ಕಂಡುಹಿಡಿದಂತ ಒಂದು ಸಿಸ್ಟಮ್. ಬಟ್ ಇಲ್ಲಿ ಔಷಧಿಗಳು ಸಿಂಗಲ್ ಮಾಲಿಕ್ಯೂಲ್ ದಾಗ ಕೆಲಸ ಮಾಡ್ತಾವ. ಹೇಳಿದಿಲ್ಲ, ನಿಮ್ಗೆ ತಲೆನೋವಿಗೆ ಅಂದ್ರೆ ತಲೆನೋವಿಗೆ, ಜ್ವರಕ್ಕ ಈ ತರ ಒಂದು ಸಿಂಗಲ್ ಮಾಲಿಕ್ಯೂಲ್ ಮೇಲೆ ಕೆಲಸ ಮಾಡೋದ್ರ. ಅದ್ರೊಳಗೆ ಇರ್ತಕ್ಕಂಥದ್ದು ಕೆಮಿಕಲ್ ಇರೋದಕ್ಕೆ ಒಂದೇ ಟೈಪ್ ಇರ್ತೈತಿ. ಬಟ್ ಇಲ್ಲಿ ಜ್ಞಾನೋಡರ್ಮದಾಗ ಏನೈತಿ ಅಂದ್ರ 400 ಎಲಿಮೆಂಟ್ಸ್ ಇದರಲ್ಲಿ ನಮಗ ಸಿಗ್ತಾವ. ಸೊ ಇದರಿಂದ ಏನಾಗ್ತೈತಿ, ನಮಗ ಜಾಸ್ತಿ ಆರೋಗ್ಯ ಇರಾಕ ಸಾಧ್ಯತೆ ಆಗ್ತೈತಿ. ಅದೇ ನಮಗ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವುದು ಅಗತ್ಯ. ಔಷಧಿಗಳನ್ನ ನಾವು ಜಾಸ್ತಿ ತಿನ್ನಕ್ ಆಗೋದಿಲ್ಲ. ಇವತ್ತು ಕೆಮಿಕಲ್ ಉತ್ಪನ್ನಗಳನ್ನ 2 ತಗೋಬೋದಿಲ್ಲ, 4 ತಗೊಂಡ್ರೆ ಅವ್ರ ದೇಹ ಸ್ಥಿತಿ ಅಲ್ಲೋಲ್ ಕಲ್ಲೋಲ ಆಗ್ತೈತಿ. ಬಟ್ ನಮ್ಮಲ್ಲಿ ಜ್ಞಾನೋಡರ್ಮ ಏನೈತಿ ಅಂದ್ರೆ ಏನ್ ಬೇಕಾದ್ ತಿಂದ್ರು, ಎಷ್ಟು ಬೇಕಾದ್ ತಿಂದ್ರು ನಿಮ್ಗ ಯಾವ್ದೇ ತರ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಅಂತದ್ರಿಂದ ನಾವು ಔಷಧಿಗಳಿಗೂ ಪ್ಲಸ್ ಜ್ಞಾನೋಡರ್ಮಕ್ಕೂ ಏನ್ ವ್ಯತ್ಯಾಸ ಐತೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂಡ ಜನರಿಗೆ ತಿಳಿಸಿದ್ದಾತಂದ್ರ ನಾವು ಪ್ರಾಡಕ್ಟ್ ಗಳನ್ನ ಈಸಿ ಮಾರ್ಕೆಟ್ ಮಾಡಕ ಸಾಧ್ಯತೆ ಆಗ್ತೈತಿ. ಹಂಗ ಹಲವಾರು ನಮಗ ಪ್ರಾಡಕ್ಟ್ ಗಳು ಇವತ್ತು ಕಂಪನಿ ರೆಡಿ ಮಾಡಿಕೊಟ್ಟಿದೆ. ನೀವು ಕಾಫಿ ಕುಡೀರಿ, ಟೀ ಕುಡೀರಿ, ಏನೇನ್ ಮಾಡ್ತೈತಿ. ಇವತ್ತು ನಾವು ನೋಡ್ರಿ ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ಎಂತ ಒಂದು ಅದ್ಭುತ ಕೆಲಸ ಮಾಡ್ತೈತಿ ಅಂದ್ರ ಅದು ನಮ್ಗ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದು. ಒಂದು ನಮ್ದು ಒತ್ತಡ ನಿವಾರಕವಾಗಿ ನಮಗೆ ಕಾಫಿಯನ್ನು ಕುಡಿಯಕ ಸಾಧ್ಯತೆ ಐತಿ. ಹಾಗೆ ನಮ್ ಉನ್ನತವಾದ ಅಳಕಿಳಿಯುವ ಸಾಮರ್ಥ್ಯ ಅಂದ್ರೆ ನಾವು ಎಷ್ಟು ಡೀಪ್ ಆಗಿ ವಿಚಾರ ಮಾಡಿದ್ರು ನಮಗ ಸ್ಟ್ರೆಸ್ ಹಾಕಿರುವಂತ ತಲೆನೋವನ್ನ ಕಡಿಮೆ ಮಾಡುವಂತ ಸಾಮರ್ಥ್ಯ ಕಾಫಿಗೆ ಐತಿ. ಮನೋದೈಹಿಕ ಪರಿಣಾಮಗಳು ಇರ್ತಾವ, ಅಂದ್ರೆ ಮಾನಸಿಕ ಒತ್ತಡಗಳನ್ನ ಇದರಿಂದ ಕಡಿಮೆ ಮಾಡ್ಕೊಳಕ ಸಾಧ್ಯತೆ ಐತಿ. ಅದೇ ರೀತಿ ಮೂತ್ರ ಉತ್ತೇಜ, ಜನರಿಗೆ ಮೂತ್ರನು ಕೂಡ ಸರಿಯಾಗಿ ಹೋಗ್ತಾ ಇಲ್ಲ. ಇದನ್ನ ಕಾಫಿ ಕುಡಿದ ತಕ್ಷಣ ನಮ್ಗೆ ಎಷ್ಟು ಗುರುತಾಗ್ತೈತಿ, ಯಾರು ಕಾಫಿ ಕುಡಿತಾರಲ್ಲ ಅವ್ರಿಗೆ ಮೂತ್ರನು ಕೂಡ ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೆ. ಅದೇ ರೀತಿ ಬೇಗನೆ ತೆಗೆದುಕೊಳ್ಳಬಹುದಾದಂತ ಫಾಸ್ಟ್ ಆಗಿ ರೆಡಿ ಮಾಡ್ತಾರೆ. ಎಲ್ಲಾ ಪೌಡರೈಸೇಷನ್ ಎಲ್ಲ ಹಿಂಗ್ ಈ ರೀತಿ ಈಸಿಯಾಗಿ ನಮಗ ರೆಡಿ ಇರೋದ್ರಿಂದ ಈಸಿಯಾಗಿ ಬಳಸಬಹುದು. ಯಾಕಂದ್ರೆ ಬರೀ ಕಾಫಿ ಅಟ್ಟಲ್ಲ, ಇದ್ರ ಜ್ಞಾನೋಡರ್ಮನು ಸೇರಿಸೋದ್ರಿಂದ ಏನಾಗ್ತೈತಿ, ನಮಗ ಒಂದು ಪೋಷಕ ಆಹಾರ ಸಿಗ್ತೈತಿ. ಇದೊಂದು ಕಾಫಿ ಕುಡಿದ್ರೆ ನಮ್ ದೇವನ ನಿರ್ವಿಷಕಾರವಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ಇದ್ರೊಳಗೆ ಆಂಟಿ ಆಕ್ಸಿಡೆಂಟ್ ಗಳು ಹೆಚ್ಚಿರುವುದರಿಂದ ನಮಗ ಫ್ರೀ ರಾಡಿಕಲ್ಸ್ ಜೊತೆಗೆ ಫೈಟ್ ಮಾಡಕ್ ಸಾಧ್ಯತೆ ಐತಿ. ಇದು ಕಿಂಗ್ ಆಫ್ ಅಡಾಪ್ಟೋಜನ್. ಯಾವುದೇ ಔಷಧಗಳಿಗೆ ಅಲೋಪತಿ ಜೊತೆಗೂ ಆಯುರ್ವೇದಿಕ್ ಜೊತೆಗೂ ನೀವು ತಗೊಂಡ್ರು ಕೂಡ ಇದು ಕೆಲಸ ಮಾಡ್ತೈತಿ. ಇದ್ರೊಳಗೆ ಹೈಯೆಸ್ಟ್ ಎಂಜೈಮ್ಸ್ ಗಳು ಇರೋದ್ರಿಂದ ನಮಗ ಪುಣ್ಯ ಬರಿತಾ ಇರೋದ್ರಿಂದ ಏನಾಗ್ತೈತಿ, ಡಯಾಬಿಟಿಕ್ ಅನ್ನ ಕಂಟ್ರೋಲ್ ಮಾಡಕ ಸಾಧ್ಯತೆ ಆಗ್ತೈತಿ. ಇದು ಎಂಟೈರ್ ಏನೈತಿ ಅಂದ್ರ ಅಲ್ಪಲೈನ್ ಫುಡ್ ಇರೋದ್ರಿಂದ ಪ್ರತ್ಯಾಮ್ಲ ಆಹಾರ ಇದ್ರೊಳಗ ಜಾಸ್ತಿ ನಮಗ ಕೊಡಾಕ ಸಾಧ್ಯತೆ ಐತಿ. ಸೊ ನಮಗ
ಇನ್ನೊಂದು ಪ್ರಾಡಕ್ಟ್ ಸ್ಪಿರುಲಿನಾ ಅಂತ ಕರೀತಾರ. ಆ ಸ್ಪಿರುಲಿನಾ ಒಂದ್ ಹೆಂಗ್ ಪ್ರಾಡಕ್ಟ್ ಐತೆ ಅಂದ್ರೆ ಇದು ಪೂರ್ಣವಾದ ಆಹಾರ ಅಂತ ಹೇಳ್ಯಾರ ನಮ್ಗೆ. ಸೊ ಎಷ್ಟು ಅಂದ್ರೆ ಸಂಪೂರ್ಣವಾದ ಆಹಾರ. ನಮಗೆ ವಿಟಮಿನ್ಸ್ ಬೇಕು, ಪ್ರೋಟೀನ್ ಬೇಕು, ಫೈಬರ್ ಬೇಕು, ಫೈಟೋನ್ಯೂಟ್ರಿಯೆಂಟ್ಗಳು ಬೇಕು, ಬೀಟಾ ಕೆರೋಟಿನ್ ಬೇಕು, ಕ್ಲೋರೋಫಿಲ್ ಎಲ್ಲ ಬೇಕು. ಇದೊಂದು ಸಂಪೂರ್ಣ ಆಹಾರ ಬೇಕು. ಇದ್ರೊಳಗ ಸ್ಪಿರುಲಿನಾದಾಗ ಸಂಪೂರ್ಣ ಒಂದು ಆಹಾರ ಅಂತ ಹೇಳ್ಬೋದು. ಇದ್ರೊಳಗೆ ಒಳ್ಳೆ ಗುಣಮಟ್ಟದ ಪ್ರೋಟೀನ್ ಐತಿ, ಕಾರ್ಬೋಹೈಡ್ರೇಟ್ ಐತಿ, ಫ್ಯಾಟ್ ಐತಿ, ಫೈಬರ್ ಐತಿ, ಫೈಟೋನ್ಯೂಟ್ರಿಯೆಂಟ್ಗಳು ಅದಾವ, ವಿಟಾಮಿನ್ಗಳು ಅದಾವ, ಕ್ಲೋರೋಫಿಲ್ ಅದಾವ. ಇದೊಂದು ಒಳ್ಳೆ ಆಹಾರ. ಎಂಟೈರ್ ಇದೊಂದು ಸ್ಪಿರುಲಿನಾ ಯಾರು ತಿಂತಾರಲ್ಲ ಅವ್ರ ದೇಹವನ್ನ ಆರೋಗ್ಯ ಇಟ್ಕೊಳಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು. ಎಷ್ಟೋ ಜನ ನೋಡ್ರಿ, ಎಷ್ಟೋ ಜನ ನಾವು ಒಂದು ಟೀ ಸ್ಪಿರುಲಿನಾ ಕೊಟ್ಟನ ಎಷ್ಟೋ ಜನರ ಆರೋಗ್ಯವಾಗಿ ರಾಕತಿ. ಇದು ಜನರಲ್ ಹೆಲ್ತ್ಗೋಸ್ಕರ. ಇನ್ ಕೇಸ್ ಯಾರಾದ್ರೂ ಸ್ವಲ್ಪ ಕಾಯಿಲೆ ಇದ್ದವ್ರು ಇದ್ರಂದ್ರೆ ಅವ್ರು ನಮ್ಗೆ ಸಾಕಷ್ಟು ಆಯುರ್ವೇದಿಕ್ ಉತ್ಪನ್ನಗಳನ್ನ ನಾವು ಜೋಡಿಸಿಕೊಡೋದ್ರಿಂದ ಒಳ್ಳೆ ಆರೋಗ್ಯನ ಕೊಡಕ ಸಾಧ್ಯತೆ ಐತಿ. ಸೊ ಅದಕ್ಕೆ ಆ ಉತ್ಪನ್ನಗಳ ಬದಲು ಮಾಹಿತಿಯನ್ನ ನೀವು ತಗೋಬೇಕು. ಸೊ ಇದಕ್ಕೆ ಸಂಪೂರ್ಣ ಒಂದು ಸ್ಪಿರುಲಿನಾ ಆಹಾರ ಅಂತ ಕರಿಬಹುದು. ಅದೇ ರೀತಿ ಸಾಕಷ್ಟು ನಮ್ಮಲ್ಲಿ ಕೋಕೋಜಿ ಆಗಿರ್ಬೋದು. ಕೋಕೋಜಿ ಕುಡಿಯೋದ್ರಿಂದ ನಮ್ಮ ಸಾಕಷ್ಟು ಪ್ರತ್ಯಾಮ್ಲ ಆಹಾರಗಳದಾವ, ಆಂಟಿ ಆಕ್ಸಿಡೆಂಟ್ಗಳದಾವ, ಅದ್ರೊಳಗೂ ಕೂಡ ಎಂಜೈಮ್ಸ್ಗಳದಾವ. ನಾವ್ ಏನೇನು ಸಾಫ್ಟ್ ಡ್ರಿಂಕ್ಸ್ ಕುಡಿ ಬದಲಿ ಕೋಕೋಜಿನ ಕುಡಿಬಹುದು. ಸೊ ಈ ಕೋಕೋಜಿನ ಹೆಂಗ್ ತಯಾರು ಮಾಡ್ತಾರ ಅಂದ್ರೆ ಕೋಕಾಯಿ ಮತ್ತು ಕೋಕಾ ಕಾಳುಗಳಿಂದ ಗ್ಯಾನೋಡರ್ಮ ಮಿಕ್ಸ್ ಅಪ್ ಮಾಡಿ ಇದನ್ನ ತಯಾರು ಮಾಡ್ತಾರೆ. ಇದು ಟೋಟಲಿ ನ್ಯಾಚುರಲ್ ಆಗಿ ಸಿಗ್ತೈತಿ. ಇದೊಂದು ಕೂಡ ಒಂದ ನಾನ್ ಎಸಿಡಿಕ್ ಫುಡ್ ಆಗಿರೋದ್ರಿಂದ ಫ್ರೀ ರೆಡಿಕಲ್ ಇದ್ರೊಳಗೆ ಯಾವ್ದು ಇರೋದಿಲ್ಲ, ಕಡಿಮೆ ಕ್ಯಾಲರಿಗಳು ಕೂಡ ಇರ್ತಾವ, ಒಳ್ಳೆ ಪೋಷಣೆ ನಮಗ ಕೋಕೋಜಿ ಕೊಡ್ತೈತಿ. ಬಟ್ ಅದ ಸಾಫ್ಟ್ ಡ್ರಿಂಕ್ಸ್ ಗಳು ಕುಡಿತಿರ್ಲಿಲ್ಲ, ಬೇರೆ ಬೇರೆ ಅದ್ರ ಫುಲ್ಲಿ ಎಸಿಡಿಕ್ ಇರ್ತಾವ, ಫ್ರೀ ರೆಡಿಕಲ್ಸ್ ಇರ್ತಾವ, ಕ್ಯಾಲರಿಗಳು ಹೆಚ್ಚಿರ್ತಾವ. ಒಂದು ಈಗ ಜಸ್ಟ್ ನಾವೊಂದು ಮೊನ್ನೆ ಸ್ಪ್ರೈಟ್ ಕೋಕೋ ಕೋಲಾ ಕುಡಿತಾರಲ್ಲ, ಸೊ ಅದ್ರ ಕ್ಯಾಲರಿಗಳು ಹೈಯೆಸ್ಟ್ ಇರ್ತಾವ. ಒಂದು ಬರೀ 100-200 ml ಒಂದು ಕೋಕೋ ಕೋಲಾ ಕುಡಿದ್ರೆ ಸೊ ನಾವು ಕನಿಷ್ಠ ಇಲ್ಲ ಅಂದ್ರೂ 2 ಕಿಲೋಮೀಟರ್, ಅರೌಂಡ್ 2 ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕಾದ್ರೆ ಅಷ್ಟು ಕ್ಯಾಲರಿಗಳನ್ನ ನಮಗ ಅದು ಕೊಡ್ತೈತಿ ಬರೀ ಒಂದು ಕೋಕೋ ಕೋಲಾ. ಅಷ್ಟೊಂದು ಅವಶ್ಯಕತೆ ನಮ್ಮ ಬಾಡಿ ಕ್ಯಾಲರಿಗಳು ಬೇಕಾಗಿರೋದಿಲ್ಲ. ಬಟ್ ಆದ್ರೂ ಕೂಡ ಕೊಡೋ ಜನ ಇವತ್ತ ಹಂಗಾಗ್ತಾರ. ಅದ್ರ ಬದಲಿ ಕೋಕೋಜಿನ ನಾವು ಜನರಿಗೆ ಕುಡಿಸೋದ್ರಿಂದ ಒಳ್ಳೆ ಆರೋಗ್ಯನ ಕೊಡಬಹುದು. ಅದೇ ರೀತಿ ನಮಗೆ ಇನ್ನೊಂದು ಬೆಸ್ಟ್ ಪ್ರಾಡಕ್ಟ್ ಅಂದ್ರೆ ಮೂರಂಜಿ. ಮೂರಂಜಿ ಅಂತ ಕರೀತಾರ, ನೋಣಿ ಅಂತ ಕರೀತಾರ. ಮೂರಂಜಿ ಇದು ನೋಣಿ ಮತ್ತು ರೋಜೆಲ್ಲ ಎರಡು ಸಮ್ಮಿಶ್ರಣ ಇದ್ರೊಳಗೆ ಇರ್ತೈತಿ. ಇವು ಎರಡು ಏನ್ ಮಾಡ್ತಾರ, ಸ್ವಂತ ಫಾರ್ಮ್ಲಾಗ ಬೆಳೆಸ್ತಾರ ಅಂತ ನೀವು ಆಲ್ರೆಡಿ ಹೇಳಿದೀವಿ ನಾವು. ಸ್ವಂತ ಘಟಕದಾಗ ತಯಾರಾಗ್ತಾವ. ಎಲ್ಲಾ ಪ್ರಾಕೃತಿಕ ಘಟಕಗಳು ಯಥಾಚಿತವಾಗಿ ಇರ್ತಾವ. ಏನಂತ ನ್ಯಾಚುರಲ್ ಇದ್ರೊಳಗ ಇಂಗ್ರೀಡಿಯೆಂಟ್ ಇರ್ಬೇಕಲ್ಲ ಅದೆಲ್ಲ ಇದ್ರೊಳಗೆ ಇರ್ತಾವ. ಯಾವುದೇ ತರ ಕೃತಕ ಬಣ್ಣ ವಾಸನೆ ಏನು ಇದ್ರೊಳಗೆ ಇರೋದಿಲ್ಲ. ನೋ ಪ್ರಿಸರ್ವೇಟಿವ್. ಮುಖ್ಯವಾಗಿ ಗಮನಿಸಬೇಕಾದ್ರು ಯಾವುದೇ ತರ ಪ್ರಿಸರ್ವೇಟಿವ್ ಇದ್ರೊಳಗೆ ಇರೋ ಕಾರಣ ನಮಗ ಒಳ್ಳೆ ಆರೋಗ್ಯನ ಕುಡಿಯಕ ಸಾಧ್ಯತೆ ಐತಿ. ಇದು ಏನ್ ಕೆಲಸ ಮಾಡತೈತಿ ಅಂದ್ರೆ ಮೂರಂಜಿ ಕುಡಿದ್ರಿಂದ ನಮಗೆ ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡತೈತಿ. ಅದೇ ರೀತಿ ರಕ್ತ ಪರಿಚಲನೆಯನ್ನ ಅಭಿವೃದ್ಧಿ ಪಡಿಸ್ತೈತಿ. ದೇಹದಾಗ ಇರ್ತಕ್ಕಂಥ ಫ್ರೀ ರಾಡಿಕಲ್ ಗಳನ್ನ ತಟಸ್ಥಗೊಳಿಸ್ತೈತಿ. ದೇಹದ ರಕ್ಷಣಾ ವ್ಯವಸ್ಥೆ ಬಲಪಡಿಸ್ತೈತಿ. ಇಮ್ಯುನಿಟಿಯನ್ನ ಜಾಸ್ತಿ ಮಾಡ್ತೈತಿ. ರಕ್ತದ ಒತ್ತಡವನ್ನ ಕಡಿಮೆ ಮಾಡ್ತೈತಿ. ಸೊ ಇದೆಲ್ಲವನ್ನ ಕೆಲಸ ಮಾಡೋದು ಮೂರಂಜಿ ಮಾಡ್ತೈತಿ ಅಂತ ಹೇಳ್ಬೋದು. ಸೊ ಆಮೇಲೆ ಇಂಥ ಹಲವಾರು ಪ್ರಾಡಕ್ಟ್ಗಳು ನಮ್ಮಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ಒಂದು ಆಲ್ಕಲೈನ್ ಪ್ರಾಡಕ್ಟ್ ಇರೋದ್ರಿಂದ ಸಾಕಷ್ಟು ನಾವು ಎಲ್ಲಾ ತಿನ್ನೋದ್ರಿಂದ ಆರೋಗ್ಯವನ್ನ ಮಾಡ್ಕೊಳಕ್ಕೆ ಸಾಧ್ಯತೆ ಐತಿ. ಅದೇ ರೀತಿ ಟೀ ಆಗಿರ್ಬೋದು, ಬಿಸ್ಕಿಟ್ಗಳು ಆಗಿರ್ಬೋದು. ಸೊ ಇಂಥವು ಸಾಕಷ್ಟು ಬಳಕೆ ವಸ್ತುಗಳು ಸಿಗ್ತಾವ. ಇನ್ನು ನಮ್ಮ ವೈಯಕ್ತಿಕ ಕಾಳಜಿ ಉತ್ಪನ್ನಗಳು ಹೆಂಗಿರ್ತಾವ ಅಂದ್ರೆ ಸೊ ನಮಗೆ ಹೊರಗಡೆ ಬಳಸುವಂತ ಉತ್ಪನ್ನಗಳು ಕೂಡ ನಮ್ಮಲ್ಲಿ ಕಂಪನಿ ರೆಡಿ ಮಾಡಿಕೊಡ್ತೈತಿ. ಚರ್ಮದ ಮೋನ್ ಇಂಪಾರ್ಟೆಂಟ್ ಹೊರಗಡೆ ಬೇಕಾಗಿದ್ದು ಆರೋಗ್ಯ ಇರ್ಬೇಕಾದ್ರು ಚರ್ಮವನ್ನ ಆರೋಗ್ಯ ಬೇಕಾಗಿತ್ತಂದ್ರೆ ನಾವು ಏನೇನ್ ಮಾಡ್ಬೇಕು, ಹೆಂಗ್ ಇರ್ತೈತಿ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಚರ್ಮದ ಮೂಲ ಕೆಲಸ ಏನಂದ್ರ ನಮ್ ದೇಹದಾಗಿರ್ತಕ್ಕಂಥ ವಿಷಕಾರಿಗಳನ್ನ ಹೊರಗೆ ಹಾಕೋದು. ಇದು ಏನಾಗೈತೆ ಅಂದ್ರೆ ಇವತ್ತು ಅತ್ಯಂತ ನಿರ್ಲಕ್ಷ್ಯಗೊಳ್ಳುವಂತ ಒಂದು ಚರ್ಮ ಆಗೈತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಬಳಸುವಂತ ಸೋಪ್ ದಿಂದ ಆಗಿರ್ಬೋದು ಅಥವಾ ಹೊರಗಡೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ವೈರಸ್ ಗಳಿಂದ ಆಗಿರ್ಬೋದು, ಸೋ ಮೆನಿ ಕಾರಣಗಳಿಂದ ನಮ್ಮ ಚರ್ಮ ಇವತ್ತ ಅದ್ರದ ಸ್ವಾಧೀನತೆಯನ್ನ ಕಳ್ಕೊಳಾಗ್ತೈತಿ. ಯಾಕಂದ್ರೆ ಹೈಯೆಸ್ಟ್ ಜನರಿಗೆ ಇವತ್ತು ಚರ್ಮದ ಕಾಯಿಲೆಗಳು ಬರಾಕತ್ತಾವ. ಯಾಕೆ ಬರಾಕತ್ತಾವ ಅವ್ರಿಗೆ ಗುರುತಿಲ್ಲ. ಯಾಕಂದ್ರೆ ದೇಹ ಚರ್ಮದ ಏನ್ ಕೆಲಸ ಐತೆ ಅನ್ನೋದು ಅವ್ರಿಗೆ ಗುರುತಿಲ್ಲ. ಏನ್ ಕೆಲಸ ಮಾಡ್ತಕ್ಕಂಥ ಗುರುತಿಲ್ಲ. ಅದಕ್ಕ ಚರ್ಮ ನಮಗ ದೇಹದಾಗ ಅತ್ಯಂತ ಒಂದು ದೊಡ್ಡ ಅಂಗ ಅಂತ ಹೇಳ್ಬೋದು ಫಸ್ಟ್. ಅದಕ್ಕೆ ಇದು ದೊಡ್ಡದಂತ ಅಂಗ. ಇದಕ್ಕೆ ಅತ್ಯಂತ ನಿರ್ದೇಶಕ ಮಾಡುವಂತ ಒಂದು ಶಕ್ತಿ ಇದಕ್ಕೆ ಇರ್ತೈತಿ. ಅಂದ್ರೆ ದೇಹದಾಗಿರ್ತಕ್ಕಂಥ ವಿಷಕಾರಿಗಳನ್ನ ಬೆವರಿನ ಮುಖಾಂತರ ಹೊರಗೆ ಹಾಕುವಂತ ಕೆಲಸ ಇದು ಮಾಡ್ತೈತಿ. ಅದಕ್ಕೆ ಇದು ಏನಾಗೈತೆ ಅಂದ್ರೆ ಇವತ್ತ ನಿರ್ಲಕ್ಷಿತ ಅಂಗ ಅಂತ ಹೇಳ್ತಾರೆ. ನಾವು ಬಳಸುವಂತ ಸೋಪ್ಗಳಿಂದ ನಾವ್ ಯಾರಿಗೂ ನೋಡಂಗಿಲ್ಲ. ಹುಡುಗರಿಗೂ ಒಂದ ಸೋಪ, ದೊಡ್ಡವರಿಗೂ ಒಂದ ಸೋಪ. ಹಿಂಗಾಗೋದು ಏನಾಗ್ತೈತಿ ಅಂದ್ರ ಎಷ್ಟೋ ಫ್ಯಾಟ್ ಮೆಟೀರಿಯಲ್ ನಮ್ಮ ದೇಹದಾಗ ಸೇರೋದ್ರಿಂದ ಇದರಿಂದ ಕೂಡ ನಾವು ನಮ್ಮ ದೇಹದ ಅನಾರೋಗ್ಯಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಅದೇ ರೀತಿ ಇದು ಏನ್ ಕೆಲಸ ಮಾಡತೈತಿ ಅಂದ್ರೆ ನಮಗೆ ಏನ ಟಚ್ ಸ್ಪರ್ಶಕ್ಕೆ ಮತ್ತು ನೋವಿಗೆ ಸಂವೇದನಶೀಲವಾಗಿ ಕೆಲಸ ಮಾಡ್ತೈತಿ. ಏನೋ ನೋವು ಆದ್ರೂ ಹೇಳ್ತೈತಿ, ಏನೋ ಗಾಯ ಆದ್ರೂ ಹೇಳ್ತೈತಿ. ಹಿಂಗೆಲ್ಲ ನಮಗ ಒಂದು ಕೆಲಸ ಕೊಡುವಂತ ಒಂದು ಇದು ಚರ್ಮ ಅಂತ ಹೇಳ್ಬೋದು. ಇದು ಒಂದು ಏನಾಯ್ತು ಅಂದ್ರೆ ದೇಹದ ರಕ್ಷಕ ಆಗಿ ಕೆಲಸ ಮಾಡ್ತೈತಿ.
ಹಾರ್ಟ್ ಕಿಡ್ನಿ ಏನು ಎಂಟೈರ್ ಒಳಗಡೆ ಅಂಗಗಳದಾವಲ್ಲ ಅದನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಇದು ಮಾಡ್ತೈತಿ. ಅದೇ ರೀತಿ ಇನ್ನೊಂದು ಏನಂದ್ರ ಹೊರಗಡೆ ಉಷ್ಣತೆಯನ್ನ ನಿಯಂತ್ರಿಸುವಂತ ಕೆಲಸನೂ ಕೂಡ ಈ ನಮ್ಮ ಚರ್ಮ ಮಾಡುತ್ತೆ. ಸೊ ಇಷ್ಟೆಲ್ಲಾ ಕೆಲಸ ಮಾಡೋದಕ್ಕೆ ನಾವು ಒಳ್ಳೆ ಒಂದು ಆಹಾರಗಳನ್ನ ಕೊಡ್ಲೇಬೇಕು. ಸೊ ಅದಕ್ಕೆ ಸಾಕಷ್ಟು ನಾವು ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಇ ಆಗಿರ್ಬೋದು, ಅಥವಾ ವಿಟಮಿನ್ ಸಿ, ವಿಟಮಿನ್ ಡಿ ಇಂಥ ಉತ್ಪನ್ನಗಳನ್ನ ಜಾಸ್ತಿ ತಿನ್ನುವುದರಿಂದ ಬಳಸೋದ್ರಿಂದ ಏನಾಗ್ತೈತಿ ಅಂದ್ರೆ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳಕ ಸಾಧ್ಯತೆ ಆಗ್ತೈತಿ. ಅದಕ್ಕೆ ಬೆಸ್ಟ್ ಪ್ರಾಡಕ್ಟ್ ನಮ್ಮಲ್ಲಿ ಅಲೋವೆರಾ ಕೆಟಗರಿ ಒಳಗ ಸಾಕಷ್ಟು ಉತ್ಪನ್ನಗಳನ್ನ ನಮ್ಗೆ ರೆಡಿ ಮಾಡಿ ಕೊಟ್ಟಾವ. ಇವೆಲ್ಲ ಅಲೋವೆರಾ ಉತ್ಪನ್ನಗಳು ಏನದಾವಪ್ಪ ಅಂತಂದ್ರೆ ಟೋಟಲಿ ನ್ಯಾಚುರಲ್ ಆಗಿದಾವ, ಹೈಯೆಸ್ಟ್ ನ್ಯೂಟ್ರಿಷನ್ ಹೊಂದಿದಾವ, ಅದರಿಂದ ಆಂಟಿ ಆಕ್ಸಿಡೆಂಟ್ಗಳನ್ನ ಹೊಂದ್ಯಾವ, ಮತ್ತ ಚರ್ಮದ pH ಲೆವೆಲ್ ಅನ್ನ ಸಮತೋಲನ ಮಾಡುವಂತಾವ ಇವು ಉತ್ಪನ್ನಗಳಾಗಿದಾವ. ಅದೇ ರೀತಿ ಇನ್ನೊಂದು ಆದಷ್ಟು ಮಟ್ಟಿಗೆ ನಾವು ಅಲೋವೆರಾ ಸೋಪ್ ಆಗಿರ್ಬೋದು, ಅಲೋವೆರಾ ಬಾಡಿ ಲೋಷನ್ ಇಂಥ ಉತ್ಪನ್ನಗಳನ್ನು ಬಳಸಿದ್ವಿ ಅಂದ್ರೆ ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿಟ್ಕೊಳಕ ಸಾಧ್ಯತೆ ಐತಿ. ಅದ್ರ ಜೊತೆಗೆ ನಮ್ಮ ಸಾಕಷ್ಟು ನ್ಯೂಟ್ರಿಷನ್ ಪ್ರಾಡಕ್ಟ್ ಗಳನ್ನ ತಿನ್ನೋದ್ರಿಂದ ಸ್ಪಿರುಲಿನ್ ಆಗಿರ್ಬೋದು, ಈಗ ಸಾಕಷ್ಟು ಮಂಜಿಸ್ಟಾಲ್ ಪ್ರಾಡಕ್ಟ್ ಬಂದೈತಿ, ಅದನ್ನ ತಿನ್ನೋದ್ರಿಂದ ಆಗಿರ್ಬೋದು ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳಕ ಸಾಧ್ಯತೆ ಐತಿ. ಅದೇ ರೀತಿ ಇನ್ನೊಂದು ಏನ್ ಪ್ರಾಡಕ್ಟ್ ಅಂದ್ರ ಪೇಸ್ಟ್. ಇವತ್ತು ಎಲ್ಲರಿಗೂ ಮುಖ್ಯವಾಗಿ ಕೆಲಸ ಮಾಡೋದಂದ್ರೆ ಪೇಸ್ಟ್. ಇದು ರೋಗದ ಮೂಲ ದ್ವಾರ ಅಂತ ಹೇಳ್ಬೋದು. ಸೊ ಇದನ್ನ ಮೂಲ ದ್ವಾರವನ್ನ ಬಾಗಿಲವನ್ನ ಸರಿಯಾಗಿ ಸ್ವಚ್ಛವಾಗಿ ಅಥವಾ ರೋಗ ಬರದಂತೆ ಇಟ್ಕೊಂತ ಹೋದ್ರೆ ಏನಾಗ್ತೈತಿ ಅಂದ್ರ ರೋಗಗಳು ಹುಟ್ಟೋದನ್ನ ಇಲ್ಲೇ ಸ್ಟಾರ್ಟ್ ಆಗ್ತಾವ. ನಮ್ಗ ಆದಷ್ಟು ಬಾಯಿ ಆರೋಗ್ಯ ಬದಲು ನಾವು ಗಮನವನ್ನ ಹರಿಸಬೇಕು. ಅದಕ್ಕೆ ಬೆಸ್ಟ್ ನಮ್ಮ ಕಂಪನಿ ಗ್ಯಾನೋಜಿ ಪೇಸ್ಟ್ ಗಳನ್ನ ರೆಡಿ ಮಾಡಿಕೊಟ್ಟೈತಿ. ಇದು ಏನ್ ಮಾಡ್ತೈತಿ ಅಂದ್ರ ಶುಭ್ರಗೊಳಿಸೋದ್ರ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕನ್ನು ಮಾಡ್ತೈತಿ. ಇದು ನಮ್ಮ ಬಾಯಿಯನ್ನ ತಾಜಾತನದಿಂದ ಉಂಟು ಮಾಡ್ತೈತಿ, ವಸುಡುಗಳ ಸಂರಕ್ಷಣೆ ಮಾಡ್ತೈತಿ, ಹಲ್ಲಿನ ಆರೋಗ್ಯ ಅನ್ನ ಕಾಪಾಡ್ತೈತಿ. ಹಲ್ಲಿನ ಆರೋಗ್ಯ ಇದ್ದು ಅಂದ್ರೆ ಹೃದಯದ ಆರೋಗ್ಯನೂ ಕೂಡ ಕರೆಕ್ಟ್ ಆಗಿರ್ತೈತಿ. ಇದು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಹಲ್ಲಿನ ಆರೋಗ್ಯ ನಮಗೆ ಇತ್ತಂದ್ರೆ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರ್ತೈತಿ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾನೋಜಿ ಸೋಪ್ ಕೂಡ ನಮಗೆ ಕಂಪನಿ ರೆಡಿ ಮಾಡಿಕೊಟ್ಟೈತಿ. ಅದು ಗ್ಯಾನೋಜಿ ಸೋಪ್ ಬಳಸೋರ್ಗೆ ಏನಾಗ್ತೈತಿ ಚರ್ಮದ pH ಲೆವೆಲ್ ಅನ್ನ ಸಮತೋಲನಗೊಳಿಸಕ ಸಹಾಯ ಮಾಡ್ತೈತಿ. ಸೊ ಇದು 4.5 to 6.5 ವರೆಗೆ ಇರ್ಬೇಕಂತ ಒಂದು ಚರ್ಮದ pH ಲೆವೆಲ್ ಇವತ್ತ ಎಲ್ಲರದು ಕಡಿಮೆ ರೀತಿ ಅಥವಾ ಹೆಚ್ಚರಾಗಿ. ಸೊ ಇದಕ್ಕೂ ಕೂಡ ನಾವು ಕಂಟ್ರೋಲ್ ಮಾಡಕ ಈ ಸೋಪ್ ಕೂಡ ಚೆನ್ನಾಗಿರ್ತೈತಿ. ಬಟ್ ನಮ್ದು ಗ್ಯಾನೋಜಿ ಸೋಪ್ದಾಗ ಬರೀ ಯಾವ್ದೇ ಪ್ರೆಗ್ನೆಂಟ್ ಇದು ವಾಸನೆ ಆಗಿರ್ಬೋದು ಅಥವಾ ಕೆಮಿಕಲ್ ಕಲರ್ ಯಾವ್ದು ಹಾಕಿರಂಗ ಸೊ ಈಸಿಯಾಗಿ ತಯಾರು ಮಾಡುವಂತ ಒಂದು ರೆಡಿ ಮಾಡಿಕೊಟ್ಟಿದ್ದ ಕಂಪನಿ. ಅದಕ್ಕೆ ನಾವು ಇನ್ನ 5 ಟೈಪ್ ಬಳಸಬಹುದು. ಒಂದ್ ಮೈ ಸಾಬೂನಾಗಿ ಬಳಸಬಹುದು, ಮಕ್ಕಳ ಸಾಬೂನಾಗಿ ಬಳಸಬಹುದು, ಸೇವಿಂಗ್ ಸಾಬೂನಾಗಿ ಬಳಸಬಹುದು, ಆರೋಗ್ಯಕರ ಸಾಬೂನಾಗಿ ಬಳಸಬಹುದು, ಬ್ಯೂಟಿ ಸೋಪ್ ಆಗಿ ಬಳಸಬಹುದು. ನೀವು ಯಾವ ರೀತಿ ಬಳಸ್ತಿಲ್ಲ ಆ ರೀತಿ ನಮಗ ಬಳಕೆಯಾಗಿ ಸಿಗ್ತೈತಿ. ಒಟ್ಟಾರೆ ಡಿಎಕ್ಸನ್ ಉತ್ಪನ್ನಗಳು ಏನಾಗ್ಯಾವಪ್ಪ ಅಂತಂದ್ರ ಟೋಟಲಿ ನ್ಯಾಚುರಲ್ ಆಗಿದಾವ, ಪ್ರಾಕೃತಿಕವಾಗಿದಾವ ಮತ್ತು ಉತ್ತಮ ಆರೋಗ್ಯಕ್ಕೋಸ್ಕರನ ಈ ಉತ್ಪನ್ನಗಳಾಗ್ಯಾವ. ಒಂಥರ ಎಲ್ಲ ಡಿಫ್ರೆಂಟ್ ಆಗ್ಯದ, ಡಿಫ್ರೆಂಟ್ ಆಗಿ ಪ್ರಾಡಕ್ಟ್, ಡಿಫ್ರೆಂಟ್ ಆಗಿ ಬಿಸಿನೆಸ್. ಹಾಗೆ ರೀತಿ ಗುಣಮಟ್ಟ ಮಾದರಿ ಉತ್ಪನ್ನಗಳದಾವ ಮತ್ತ ವೇಗವಾಗಿ ಮಾರಾಟವಾಗುತ್ತಿರುವ ಉತ್ಪನ್ನಗಳಾಗ್ಯಾವ. ಮತ್ತು ಟೋಟಲ್ ಏನಾಗ್ಯಾವಂದ್ರ ನಂಬಿಕೆ, ಬಿಲೀಫ್, ವಿಶ್ವಾಸಾರ್ಹವಾದ ಉತ್ಪನ್ನಗಳಾಗ್ಯಾವ. ನಾವು ಈ ಬಳಸಿದವರು 22 ವರ್ಷದಿಂದ ಅದನ್ನ ಕುಡಿಯಾಕ್ತಾರಂದ್ರ 100% ಇವೆಲ್ಲ ಏನದಾವ ನಂಬಿಕೆಗೆ ಅರ್ಹವಾದಂತ ಉತ್ಪನ್ನಗಳದಾವ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸರಿಯಾದ ಬೆಲೆನೂ ಕೂಡ ನಿಗದಿ ಮಾಡ್ತಾರ. ಹೊಸ ಒಲವನ್ನ ಹುಟ್ಟುಹಾಕುವಂತ ಉತ್ಪನ್ನಗಳಾಗ್ಯಾವ. ಒಂದು ವ್ಯವಹಾರ ಮುಖ್ಯವಾದದ್ದು. ನಮಗೆ ಯಾವ್ದಾದ್ರು ಅವಕಾಶ ಕೊಟ್ಟೈತಂದ್ರ ಇಂಥ ಉತ್ಪನ್ನಗಳು ಮಾತ್ರ ನಮಗ ಒಂದ್ ಏನಾದ್ರು ಬಿಸಿನೆಸ್ ಮಾಡಕ ಅವಕಾಶಗಳನ್ನ ಕೊಟ್ಟಾವ. ನೀವು ಉತ್ಪನ್ನಗಳು ಉತ್ಪನ್ನವಾಗ್ಬೇಕಷ್ಟ. ನಾವ್ ಏನ್ ಮಾಡ್ಬೇಕಂದ್ರ ಈ ಉತ್ಪನ್ನಗಳು ಉತ್ಪನ್ನ ಆಗ್ಬೇಕಂದ್ರ ನಾವು ಉತ್ಪನ್ನಗಳನ್ನ ಚೆನ್ನಾಗಿ ಬಳಸಬೇಕು. ಆಮೇಲೆ ಉತ್ಪನ್ನಗಳಾಗಿ ಜನರಿಗೆ ನಾವು ಪರಿಚಯ ಆಗ್ಬೇಕು. ಸೊ ಅದಕ್ಕೆ ನಿಮ್ದೇ ಆದಂತ ಒಂದು ಸೌಂಡ್ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬೇಕಾಗಿತ್ತಂದ್ರ ನಾವು ಉತ್ಪನ್ನಗಳನ್ನ ಸರಿಯಾಗಿ ಬಳಸೋದನ್ನ ಕಲಿಬೇಕು. ಅದಕ್ಕೆ ಇವು ಮಾನ್ಯತೆ ಪಡೆದ ಚಿಕಿತ್ಸಾ ವರದಿಗಳ ಆಧಾರವಿಲ್ಲ. ಇದಕ್ಕೆ ಯಾವುದೇ ತರ ಇದಕ್ಕ ಇರ್ತೈತಿ ಅಂತ ಹೇಳಿ ಹೆಂಗ್ ಎಲೋಪತಿ ತರಿಸಲ್ಲ ಆ ತರ ಉತ್ಪನ್ನಗಳು. ಸೊ ನಮ್ಮ ಭವಿಷ್ಯ ದೃಷ್ಟಿಗಾಗಿ ಉತ್ಪನ್ನಗಳು ಹೆಂಗ್ ಬೇಡಿಕೆ ಬರ್ತಾವ ಅನ್ನೋದು ಸ್ವಲ್ಪ ಸೂಕ್ಷ್ಮವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಕೊಟ್ಟಾರ. ಇದು ಹಳಿ ರೆಕಾರ್ಡ್ ಇರೋದ್ರಿಂದ 2000 80 ಬಿಲಿಯನ್ ಅಮೆರಿಕನ್ ಡಾಲರ್ಗಳಷ್ಟಿತ್ತು. ಅದೇ ರೀತಿ 2008 $200 ಬಿಲಿಯನ್ 2050 ಇದು $50 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳಷ್ಟು ಉತ್ಪಾದನೆ ಬೇಡಿಕೆ ಆಗ್ತಾವ. ಸೊ ಎಂತ ಒಂದು ಅಂದಾಜು ಕೊಟ್ಟಾರ ನೋಡ್ರಿ 2050. ಸೊ ಅಷ್ಟ್ರೊಳಗ ನಾವು ಏನಾದ್ರು ಈ ಫೀಲ್ಡ್ ದಾಗ ಈ ಸಿಸ್ಟಮ್ದಾಗ ಇದ್ವಿ ಅಂದ್ರೆ ಎಷ್ಟು ದೊಡ್ಡ ಶ್ರೀಮಂತರ ಆಗ್ತೀವಿ, ಎಷ್ಟು ಆರೋಗ್ಯವಂತರಾಗಿರ್ತೀವಿ. ಸೊ ಹಾಗಾಗಿ ಈ ಒಳ್ಳೆಯ ಭವಿಷ್ಯ ಕೂಡ ಇದ್ರೊಳಗೆ ಇರುವುದರಿಂದ ನಾವು ಈ ಉತ್ಪನ್ನಗಳನ್ನ ಬಳಸಿ
ಇನ್ನೊಬ್ಬರ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಒಳ್ಳೆ ಆರೋಗ್ಯನ ಕೊಡಕ್ ಸಾಧ್ಯತೆ ಅಂತ ಹೇಳಿ ಈ ಒಂದು ಅವಕಾಶವನ್ನು ಕೊಟ್ಟಂತ ಲೀಡರ್ಶಿಪ್ ಫೌಂಡೇಶನ್ ಅವರಿಗೆ ಆಗಿರ್ಬೋದು, ಅಶ್ವಿನ್ ಶೆಟ್ಟಿ ಆಗಿರ್ಬೋದು, ನಮ್ ಗ್ರೇಟ್ ಅಪ್ಲೈನ್ ನೀಲೇಶ್ ಸರ್ ಆಗಿರ್ಬೋದು, ಮಾದೇವಪ್ಪನ ಕಳವಳಿ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಮಾಲಿಂಗಪ್ಪನ ಬಿಳಿ ಸಾಹೇಬರಾಗಿರ್ಬೋದು. ಸೊ ಎಲ್ಲರಿಗೂ, ಹಾಗೆ ನಮ್ಮ ಸಹೋದರಿಗಳು ಅಸೋಸಿಯೇಟ್ ಆಗಿರ್ಬೋದು, ಎಲ್ಲರೂ ಇವರು ಎನ್ನದ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತಾರೆ. ಥ್ಯಾಂಕ್ ಯು. ಒಂದು ಸ್ವಾಸ್ಥ್ಯ ಹಾಗೂ ಒಂದು ಶ್ರೀಮಂತಿಕೆ ಸಮಾಜದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಇವತ್ತು ಕೈ ಜೋಡಿಸಿ ಕೆಲಸ ಮಾಡಿದ್ದಾತಂತಂದ್ರ 100% ಎಲ್ಲರೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಬಹುದು, ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓ, ಥ್ಯಾಂಕ್ ಯು. ವೆರಿ ನೈಸ್ ಪ್ರೆಸೆಂಟೇಶನ್ ಆಫ್ಟರ್ ಲಾಂಗ್ ಟೈಮ್. ಅಂದ್ರೆ A to Z ಅನ್ನ ಕ್ಲಿಯರ್ ಮಾಡಿದ್ರಿ ನೋಡಿ. ಯಾಕಂದ್ರೆ ಒಂದೊಂದು ನಾನು ನೋಡ್ತಾ ಇದ್ದೇನೆ, ಪ್ರತಿ ಒಂದು ಏನು ನಮ್ಮ ಪ್ರಾಡಕ್ಟ್ ನಾಲೆಡ್ಜ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಕ್ಲಿಯರ್ ಆಗಿ ಕವರ್ ಮಾಡಿದ್ರಿ. ಆಮೇಲೆ ಉತ್ತರ ಕನ್ನಡದ ನಿಮ್ಮ ಕಸ್ತೂರಿ ಕನ್ನಡದಲ್ಲಿ ತುಂಬಾ ಜನರಿಗೆ ಇನ್ಫಾರ್ಮೇಶನ್ ನಾವು ಹೇಳಿದ ಕೆಲವು ಅರ್ಥ ಆಗೋದಿಲ್ಲ, ಬಟ್ ನೀವೀಗ ಹೇಳೋದ್ರಿಂದ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಆಫ್ಟರ್ ಲಾಂಗ್ ಟೈಮ್ ಬೆಸ್ಟ್ ಪ್ರೆಸೆಂಟೇಶನ್ ಮಾಡಿದ್ರಿ. ತುಂಬಾ ಜನ ನಿಮ್ಗೆ ಮೆಸೇಜ್ ಕೂಡ ಮಾಡಿದ್ದಾರೆ. ರಿಯಲಿ ಗ್ರೇಟ್ ಪ್ರೆಸೆಂಟೇಶನ್. ಯಾಕಂದ್ರೆ ಪ್ರಾಡಕ್ಟ್ ಅಲ್ಲಿ ಒಬ್ರೊಬ್ರು ಒಂದೊಂದು ಟೈಪ್ ಹೇಳ್ತಾರೆ, ಬಟ್ ನಿಮ್ಮ ಒಂದು ಟೈಪ್ ಇದೆಯಲ್ಲ, ಅದು ಏನಾಗಿತ್ತಂದ್ರೆ ಕ್ಲಿಯರ್ ಕಟ್ ಮೆಸೇಜ್. ಏನು ರಿಸರ್ಚ್ ಇದೆ, ಏನು ಸರ್ಟಿಫಿಕೇಟ್ಸ್ ಇದೆ, ಏನು ಕಂಪನಿ ಹೇಳ್ತಾ ಇದೆ, ಅದನ್ನ ಕ್ಲಿಯರ್ ಕಟ್ ಆಗಿ ಜನರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರಿ. ಆಲ್ ದ ಬೆಸ್ಟ್ ಶ್ರೀಶೈಲ್ ಅವರೇ. ಮುಂದಿನ DXN ಭವಿಷ್ಯ ನಿಮ್ಗೆ ತುಂಬಾ ಉಜ್ವಲವಾಗಿದೆ. ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ಇಲ್ಲಿಂದಾನೇ ಹಾರೈಸ್ತಾ ಇದ್ದೀವಿ. ಆದಷ್ಟು ಬೇಗ ನೆಕ್ಸ್ಟ್ ಪ್ರಮೋಷನ್ ತಗೊಳ್ಳಿ. ಹಾಗೆ DXN ಅಲ್ಲಿ ಏನೇನಿದೆ ಅದನ್ನೆಲ್ಲ ನೀವು ಗ್ಯಾರಂಟಿ ತಗೊಳ್ತೀರಿ. ಯಾಕಂದ್ರೆ ನೀವು ನೆಟ್ವರ್ಕ್ ಅಲ್ಲಿ ಇದ್ದೀರಿ. ತುಂಬಾ ಜನ ನಾನು ನೋಡ್ತೀರಿ ಉತ್ತರ ಕರ್ನಾಟಕದಲ್ಲಿ ನೆಟ್ವರ್ಕ್ ಲೀಡರ್ಸ್ ತುಂಬಾ ಕಮ್ಮಿ ಇದ್ದಾರೆ. ಅಫ್ಕೋರ್ಸ್ ಅವ್ರ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾರೆ, ಬಟ್ ಅವರಿಗೆ ನೆಟ್ವರ್ಕ್ ನಾಲೆಡ್ಜ್ ಇಲ್ಲ. ಸೊ ಆದ್ರಿಂದ ನಾನು ಹೇಳೋದು ನಿಮ್ಗೆ, ಯು ಆರ್ ಹ್ಯಾವಿಂಗ್ ಎ ವೆರಿ ಗುಡ್ ನಾಲೆಡ್ಜ್ ಅಬೌಟ್ ದ ನೆಟ್ವರ್ಕ್. ಅದನ್ನ ನೀವು ಗಳಿಸ್ಕೊಂಡಿದ್ದೀರಿ, ನಿಮ್ಗೆ ಗೊತ್ತಿದೆ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಈಗ ಸ್ಟಾರ್ಟ್ ಮಾಡಿದ್ರಿ. ಅದನ್ನ ಹೇಗೆ ಲಾಂಚ್ ಮಾಡ್ಬೇಕು ಅದನ್ನು ಸ್ಟಾರ್ಟ್ ಮಾಡಿದ್ರಿ. ರಿಯಲಿ ಆಲ್ ದ ಬೆಸ್ಟ್ ನಿಮ್ಗೆ ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್ ಶ್ರೀಶೈಲ್ ಅವರೇ. ಯಾರಾದ್ರೂ ಶ್ರೀಶೈಲ್ ಅದು ಏನಾದ್ರೂ ಅವ್ರ ಪ್ರಾಡಕ್ಟ್ ಬಗ್ಗೆ ಕೇಳೋದಿದ್ರೆ ನೀವು ಕೇಳ್ಬೋದು. ಎನಿಬಡಿ ಅನ್ಮ್ಯೂಟ್ ಮಾಡ್ತಾಡಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸೂಪರ್ ಸರ್. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಎಲ್ರಿಗೂ ಈಗ ಆಗುದಿಲ್ಲ. ಯಾಕಂದ್ರೆ ಬೇರೆ ಪ್ರಾಡಕ್ಟಿಗೆ ನಮ್ಮ ಪ್ರಾಡಕ್ಟಿಗೆ ವ್ಯತ್ಯಾಸ ಏನು, ಅದನ್ನು ನಾವು ಯಾವ ರೀತಿ ನಮ್ಮ ಹತ್ರ ಸರಿಯಾದ ಜ್ಞಾನ ಇದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಮಾರ್ಕೆಟ್ ಮಾಡಬಹುದು ಅಂತ ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಹೀಗೆ ತಿಂಗಳಿಗೆ ಒಂದ್ಸಲ ಬರ್ತಾ ಇರಿ ಸರ್. ಥ್ಯಾಂಕ್ ಯು. ಓಕೆ, ಓಪನ್ ಮಾಡಿದ್ದೀನಿ. ಯಾರಾದ್ರೂ ಓಪನ್ ಮಾಡಿ ಮಾತಾಡ್ಬೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅಂಗೋಲಿಂದ ಆನಂದ್ ಶೆಟ್ಟಿ. ಹಾ ಸರ್, ಗೊತ್ತ ಪರಿಚಯ ಆಯ್ತು. ಧ್ವನಿ ಕೇಳಿದ ತಕ್ಷಣ ಶೆಟ್ಟಿ ಸರ್ ಬಂದಾಗ ಬಹಳ ಚೆನ್ನಾಗಿ ಮಾಡಿದ್ರಿ ಸರ್. ಎಲ್ಲ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಟ್ರಿ. ಅದರಲ್ಲಿ ಸ್ಪೆಷಲ್ ಆಗಿ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳಿದ್ರಲ್ಲ, ಅದು ಜನರಿಗೆ ಅರ್ಥ ಆಗ್ತದೆ. ನಮಗ್ ಕಾಮನ್ ಗೊತ್ತಾಗ್ತದೆ ಸರ್. ನಿಮ್ ಬಯಲುಸೀಮೆ ಭಾಷೆ ಅಷ್ಟೇ ಬೇರೆ ಇರ್ತದ. ಅದನ್ನು ಸರಿಯಾಗಿ ಹೇಳಿದ್ರಿ, ನನ್ನ ಮುಟ್ಟುವಂತ ಹೇಳಿದ್ರಿ. ಬಹಳ ಖುಷಿ ಆಯ್ತು. ಧನ್ಯವಾದ ಸರ್. ನಮ್ದು ಭಾಷೆ ಅವಾಗ ಸ್ವಲ್ಪ ಬಿರುಸಿರ್ತೈತ್ರಿ, ಹಾರ್ಡ್ ಇರ್ತೈತಿ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಇನ್ನೂ ಬೇರೆ ಬೇರೆ ರೀತಿ ಹೇಳ್ಬಹುದು, ಬಟ್ ಆದ್ರೂ ಸ್ವಲ್ಪ ಕಂಟ್ರೋಲ್ ಮಾಡಿ ಹೇಳಿದ್ದೆ ಅಷ್ಟೇ. ಸರಿ ಸರ್. ಕಂಟ್ರೋಲ್. ಓಕೆ, ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ನೋಡಿ. ಓಕೆ, ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್ ತ್ರಿಶೈಲ್ ಕೆರೂರ್ ಅವರೇ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಂದು ಕ್ಲಿಯರ್ ಆಗಿ ಡೀಪ್ ಆಗಿ ನಾಲೆಜಿನ ಕೊಟ್ಟಿದ್ದೀರಾ. ಸ್ಕಿಲ್ ಬೇಕು ಅಂತ ಒತ್ತಿ ಹೇಳಿದ್ರಿ, ಅದಂತೂ 100% ಟ್ರೂ. ಅಮೃತವನ್ನ ಕೈಯಲ್ಲಿ ಇಟ್ಕೊಂಡು ನಾವು ತಿನ್ನಿಸ್ಲಿಕ್ಕೆ ಸ್ವಲ್ಪ ಸ್ಕಿಲ್ ಬೇಕಾಗ್ತದೆ. ಕರೆಕ್ಟ್ ಆಗದ ಮಾಹಿತಿಯನ್ನ ಕೊಟ್ಟಿದ್ದೀರಾ, ಬಹಳ ಒಳ್ಳೆಯ ಮಾಹಿತಿ. ಹಾಗಾಗಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಯಾವಾಗ್ಲೂ ಬಂದು ನಮ್ಗೆ ಮಾಹಿತಿಗಳನ್ನ ಸ್ಕಿಲ್ ಅನ್ನ ಕೊಡ್ತಾ ಇರಿ. ಥ್ಯಾಂಕ್ ಯು. ಓಕೆ ಮೇಡಮ್. ಯಾಕಂದ್ರೆ ನಾವು ಸ್ವಲ್ಪ ಈಗ ಕಂಪನಿಯವ್ರ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬರ್ತಾವ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಪ್ರಿಪರೇಷನ್ ಮಾಡಾಕತ್ತೀವಿ. ಈಗಿಂದ ಮಾರ್ಕೆಟ್ ಹೆಂಗ್ ವೈಡ್ ಮಾಡೋದು ಅನ್ನೋದು. ಅದಕ್ಕೋಸ್ಕರ ಸ್ವಲ್ಪ ಫೀಲ್ಡ್ ನ್ಯಾಗ ಹೋಗೋದ್ರಿಂದ ಏನಾಗ್ತೈತೆ ಅಂದ್ರೆ ಮಾರ್ನಿಂಗ್ ಟೈಮ್ ನ ಹೋಗ್ಬೇಕಾಗಿತ್ತು ನಾವು. ಯಾಕಂದ್ರೆ ನಮ್ ಕಡೆ ನಾರ್ತ್ ಕನ್ನಡ ಏನಾಗಿತ್ತು, ಹೈಯೆಸ್ಟ್ ಕಬ್ಬು, ಗೊಂಜಾಳು,
ಅರಿಶಿನ ಇವೆಲ್ಲ ಸ್ವಲ್ಪ ಜಾಸ್ತಿ ಬೆಳೆಗಾರ ಅದಾರಲ್ಲ. ಸೊ ಅವ್ರ ನಾವು ಪ್ರಮೋಟ್ ಮಾಡೋ ಸಲುವಾಗಿ ಈಗಿಂದ ಪ್ಲಾನಿಂಗ್ ಸ್ಟಾರ್ಟ್ ಮಾಡೀವ್ರಿ ಅಂತ. ಹಿಂಗಾಗಿ ಅದಕ್ಕೊಂದು ಓಕೆ ಸ್ವಲ್ಪ ಓಕೆ ಫೀಲ್ಡ್ ದಾಗ ಅಡ್ಡಾಡೋದ್ರಿಂದ ನಮಗೆ ಮಾರ್ನಿಂಗ್ ಟೈಮ್ ಅನ್ನ ಜಾಸ್ತಿ ಒತ್ತು ಕೊಡ್ಬೇಕಾಗಿತ್ತು. ಹಿಂಗಾಗಿ ಜಾಸ್ತಿ ಓಕೆ ಮೀಟಿಂಗ್ ಓಕೆ. ಅಟೆಂಡ್ ಮಾಡೋದು ಕೊಡಾಕ ಆಗ್ತಾ ಇಲ್ಲ. ನೆಕ್ಸ್ಟ್ ಈಗ ನೋಡ್ರಿ. ನೀವು ಮೀಟಿಂಗ್ ಅಟೆಂಡ್ ಮಾಡದೇ ಇದ್ರು ಕೂಡ ನೀವು ಲೀಡರ್ ತಗೊಳ್ಳಿ, ಹೇಳ್ತೀರಾ ನೀವು? ಹೊಸ ಪ್ರಾಡಕ್ಟ್ ಬಂದ್ರಷ್ಟೇ ಮಾಹಿತಿ ಬೇಕಾಗ್ತದೆ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕೃಷ್ಣಮೂರ್ತಿ ಅವರು ವೆರಿ ಗುಡ್ ಆ್ಯಂಡ್ ಕ್ಲಿಯರ್ ಬೇಸಿಕ್ ಇನ್ಫಾರ್ಮೇಶನ್ ಫ್ರಮ್ ಆಲ್ ಕಾರ್ನರ್ಸ್. ಟೋಟಲಿ ಟುಡೇ ವೆರಿ ಗುಡ್ ಸೆಷನ್ ಅಂತ ಮೈಸೂರಿಂದ ನಿಮಗೆ ಅಡ್ರೆಸ್ ಮಾಡಿದ್ದಾರೆ. ಮಹಾಲಿಂಗಪುರದಿಂದ ಮಹಾದೇವ್ ಅವರು ವೆರಿ ಗುಡ್ ಆ್ಯಂಡ್ ಕ್ಲಿಯರ್ ಸಬ್ಜೆಕ್ಟ್ ಇನ್ಫಾರ್ಮೇಶನ್, ಸೂಪರ್ ಫಂಟಾಸ್ಟಿಕ್ ಪ್ರೆಸೆಂಟೇಷನ್ ಅಣ್ಣವರೇ, ಥ್ಯಾಂಕ್ ಯು, ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಯಾಕೆಂದರೆ ಅವರ ಲೈನಲ್ಲಿ ನೀವಿದ್ದೀರಿ, ಅದರಿಂದ ನಿಮಗೆ ಅವರು ಮಗ ಮರಿಮಗ ಇರಬಹುದು. ಸೊ ಅದನ್ನ ಒಳ್ಳೆ ರೀತಿಯಲ್ಲಿ ನಿಮಗೆ ವಿಶ್ ಮಾಡಿದ್ದಾರೆ ಮಹಾದೇವ್ ಅವರು. ಅಂಡ್ ಆನಂದ್ ಮಸ್ಲಿ ಅವರು ಕೂಡ ಬಾಗಲಕೋಟೆಯಿಂದ ಸೂಪರ್ ನಾಲೆಡ್ಜ್ ಪ್ರೆಸೆಂಟೇಷನ್, ಗಾಡ್ ಬ್ಲೆಸ್ ಯು ಅಂತ ವಿಶ್ ಮಾಡಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ಅಶೋಕ್ ಸೇರಿಗ್ ಅವರು ಸೂಪರ್ ಪ್ರೆಸೆಂಟೇಷನ್ ಕಳಿಸಿದ್ದಾರೆ. ಇನ್ಯಾರೋ ಇದು ಮೀಟಿಂಗ್ ಗ್ರೂಪ್ ಚಾರ್ಟ್ ಮಾಡಿದ್ದಾರೆ, ನಂಬರ್ 1 ಅಂತ ಹೇಳಿದ್ದಾರೆ ಸರ್ ಅಂತ. ಇನ್ನು ಗುಡ್ ಮಾರ್ನಿಂಗ್ ಸರ್, ಎಕ್ಸಲೆಂಟ್ ಯೂನಿಕ್ ಪ್ರೆಸೆಂಟೇಷನ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಭಾನುಕಲಾ ಮೇಡಮ್ ಮಂಗಳೂರಿಂದ ನಿಮಗೆ ವಿಶ್ ಮಾಡಿದ್ದಾರೆ. ಆ್ಯಂಡ್ ನೂರ್ ಗ್ರೂಪಿಂದ ಎಷ್ಟು ಚಲೋ ಹೇಳೇರಿ, ಇವತ್ತು ಅರ್ಥ ಆಯ್ತು ಅಂದ್ರೆ ಇಷ್ಟೊತ್ತು ತನಕ ಅವ್ರಿಗೆ ಅರ್ಥ ಆಗಲಿಲ್ಲ. ನಾನು ಹೇಳಿಲ್ವಾ ನಿಮಗೆ, ಕೆಲವು ಭಾಷೆ ಉಂಟಲ್ಲ ಅವರಿಗೆ ಅರ್ಥ ಆಗುದಿಲ್ಲ. ಇವತ್ತು ಆ ಭಾಷೆಯಲ್ಲಿ ನೀವು ಹೇಳಿದಾಗ ಅವರಿಗೆ ಕರೆಕ್ಟ್ ಅರ್ಥ ಆಯ್ತಂತೆ ನೋಡಿ. ಬೆಸ್ಟ್ ಮೀಟಿಂಗ್ ಇತ್ರಿ ಅಂತ ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ. ನೀವು ದೊಡ್ಡ ಲೀಡರ್ ಸರ್ ಆಗ್ತೀರಿ ಅಂತ ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ ನೋಡಿ. ಶ್ರೀಶೈಲ್ ಅವರೇ, ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ. ಜನ ನಿಮ್ಮನ್ನು ಅರ್ಥ ಮಾಡಿ ಇಷ್ಟು ದೊಡ್ಡದಾಗಿ ನಾನು ಯಾವತ್ತೂ ಹೇಳ್ತಿದ್ದೆ, ನಿಮ್ಮ ಕೆಪಾಸಿಟಿ ಇಷ್ಟೇ ಅಲ್ಲ, ಯು ಕ್ಯಾನ್ ಬಿಕಮ್ ಎ ನ್ಯಾಷನಲ್ ಇಂಟರ್ನ್ಯಾಷನಲ್ ಕೆಪಾಸಿಟಿ ನಿಮ್ಮ ಜೊತೆಗಿದೆ. ಅಂದರೆ ನಿಮ್ಮ ಥಿಂಕಿಂಗ್ ಆ ಥರ ಇದೆ. ಸೊ ದಟ್ಸ್ ವಾಟ್ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಅದನ್ನು ನೀವು ಈ DXN ಅಲ್ಲಿ ಯೂಸ್ ಮಾಡಿ, ನೀವು ವಿಲ್ ಒನ್ ಫೈನ್ ಡೇ ನೋಡಿ ನಾರ್ತ್ ಕರ್ನಾಟಕದಲ್ಲಿ ಯು ವಿಲ್ ಬಿಕಮ್ ಎ ವೆರಿ ಗುಡ್ ನೆಟ್ವರ್ಕ್ ಲೀಡರ್ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ತಿಂಗಳಿಗೆ ಒಂದೆರಡು ಬಾರಿ ಬಂದು, ಆ್ಯಕ್ಚುಲಿ ಇವರು ಯಾವಾಗಲೂ ನಾನು ನೋಡ್ತೀನಿ ಮಾರ್ಕೆಟಿಂಗ್ ಬಗ್ಗೆ ಅವರು ಮಾಡ್ತಾ ಇದ್ರು, ಬಟ್ ಫಸ್ಟ್ ಟೈಮ್ ಅವರು ಈ ಸಲ ನಾನು ಅವ್ರಿಗೆ ಚೇಂಜ್ ಮಾಡಿದ್ದು ಸಬ್ಜೆಕ್ಟ್, ಪ್ರಾಡಕ್ಟ್ ಸಬ್ಜೆಕ್ಟ್. ನೆಕ್ಸ್ಟ್ ಇನ್ನೊಂದ್ಸಲ ಬೇರೆ ಸಬ್ಜೆಕ್ಟ್ ಇಂದ ಬರ್ಲಿಕ್ಕಿದ್ದಾರೆ, NDT ಇದೆ ಅದರಲ್ಲಿ ಬರ್ಲಿಕ್ಕಿದ್ದಾರೆ. ಸೊ ಅದರಿಂದ ಮಿಸ್ ಮಾಡದೆ ಪ್ರತಿಯೊಬ್ಬರು ಅಟೆಂಡ್ ಮಾಡಿ. ಓಕೆ, ಯಾರು ನೂರ್ ಅಂತ ಹಾಕಿದ್ದಾರೆ ನೋಡಿ, ಓ ಕಾರ್ನರ್ ಅಂಬಾಸಿಡರ್ ಆಗ್ತೀರಿ ಅಂತ ಹೇಳಿದ್ದಾರೆ ನೋಡಿ. ನಿಮ್ಗೊಂದು ಬ್ಲೆಸ್ ಮಾಡಿದ್ರೆ ಕ್ರೌನ್ ಅಂಬಾಸಿಡರ್ ಆಗ್ತೀರಿ ಅಂತ ಮೆಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ ಓಕೆ, ನೋಡಿ ರಮೇಶ್ ಜಿ ನಾಯ್ಕ್ ಅವರು ಸಹ ಟುಡೇ ಪ್ರೆಸೆಂಟೇಷನ್ ಈಸ್ ವರ್ತ್ ಅಂತ ಏನು ಹಾಕಿ ಕಳಿಸಿದ್ದಾರೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ. ರಿಯಲಿ ಗ್ರೇಟ್. ಯಾಕೆ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು, ಅದರ್ವೈಸ್ ನಾವು ಇವತ್ತು ಪ್ರೆಸೆಂಟೇಷನ್ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಮಾತಾಡ್ಲಿಕ್ಕುಂಟಾ ಯಾರಾದ್ರೂ? ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಇನ್ಫಾರ್ಮೇಶನ್. ಹಲೋ, ಒಂದು BBS ಇಟ್ಟಿದ್ರು, ಬಿಸಿನೆಸ್ ಬಿಲ್ಡಿಂಗ್ ಸೆಮಿನಾರ್ ಅಂತ ಹೇಳಿ. ಹಾ, ಒಂದು ರ್ಯಾಲಿನೂ ಮಾಡ್ಬೇಕಂತ ಇತ್ತು ಪ್ಲಾನ್. ಸೊ DXN ರ್ಯಾಲಿ ಇರ್ತದೆ, ಆದಷ್ಟು ಯಾರು ಸಾಧ್ಯ ಐತಿ ನೇರಸ್ತದವ್ರು ಎಲ್ಲರೂ ಬರ್ಬೇಕಂತ ಹೇಳಿ. ಡೇಟ್ ಯಾವಾಗ? 26? 26. 26ಗೆ ನೋಡಿ ಮಾಲಿಂಗಪುರದಲ್ಲಿ ರ್ಯಾಲಿ ಇದೆ. ಸೊ ಅದರಿಂದ BBS ಇದೆ, ನೀವು ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬಹುದು. ಯಾಕೆಂದರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕಟ್ಬೋದು. ಸೊ ಹಾಗಾಗಿರೋದ್ರಿಂದ ಲೀಡರ್ಶಿಪ್ ಫೌಂಡೇಶನ್ ಲೀಡರ್ಸ್ ಎಲ್ಲ ಕಡೆ ಇರ್ತಾರೆ, ದೇ ವಿಲ್ ಹೆಲ್ಪ್ ಯು, ಗೈಡ್ ಯು. ಸೊ ಅದರಿಂದ ಆ ಬೆನಿಫಿಟನ್ನು ತಗೊಂಡು ನೀವು ಮಾಡ್ಬೋದು. ಶ್ರೀಶೈಲ್ ಅವರು ಇನ್ಚಾರ್ಜ್ ಇದ್ದಾರೆ. ಸೊ ಅದರಿಂದ ರ್ಯಾಲಿ ಈಗ ನಮ್ಮ ಒಂದು ಎಕ್ಸ್ಪೆಕ್ಟ್ ಪ್ರಕಾರ 1000 ಜನ ಅಂತ ಹೇಳಿದ್ದೀವಿ. ಅಟ್ಲೀಸ್ಟ್ ಒಂದು 600-700 ಬಂದರೂ ವಿ ಆರ್ ವೆರಿ ಹ್ಯಾಪಿ ಇನ್ ದಟ್. ಸೊ ಆ ಲೆವೆಲಲ್ಲಿ ಈಗ ಈ ತಿಂಗಳಲ್ಲಿ ದೊಡ್ಡ ಪ್ರೋಗ್ರಾಮನ್ನು ಉತ್ತರ ಕರ್ನಾಟಕದಲ್ಲಿ ನಮ್ಮ ನೀಲೇಶ್ ಟೀಮ್ ಆ್ಯಂಡ್ ಮಹಾದೇವ್ ಕರಿವಳೆ ಅವರು, ಬಿಳಿಗಿಯವರು, ಹಾಗೆಯೇ ಶ್ರೀಶೈಲ್ ಕೆರೂರ್ ಅವರು, ಆಮೇಲೆ ಐನಾಪುರ್ ಅವರು, ಸೋ ಮೆನಿ ಲೀಡರ್ಸ್ ಎಲ್ಲ ಸೇರಿಬಿಟ್ಟು ಮಾಡ್ತಾ ಇದ್ದಾರೆ. ತುಂಬ ಒಂದು ದೊಡ್ಡ ಪ್ರೋಗ್ರಾಮ್ ಅದು. ಆದಷ್ಟು ನೀವು ಕೂಡ ಬೆಳಗಾಂ ಇದ್ದರೆ ಅಥವಾ ಸುತ್ತಮುತ್ತಲು ಅಥಣಿ ಇದ್ದರೆ, ಈ ಕಡೆ ನಿಮಗೆ ಬಿಜಾಪುರ್ ಇದ್ದರೆ, ಆಗ ಬಾಗಲಕೋಟೆ, ಸೌದತ್ತಿ, ಬಾದಾಮಿ, ಈವನ್ ಹುಬ್ಳಿ ಕೂಡ ಪ್ರಮೋಟ್ ಮಾಡ್ಬೋದು ನೋಡಿ. ಯಾಕಂದರೆ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಈ ಸಣ್ಣ ಸಣ್ಣ BOML ಎಲ್ಲ ಯಾರು ಹುಡ್ತಾರೆ ಅಂದರೆ ಮೆಂಬರ್ಸ್ಗಳು ಹುಡ್ಕೊಳ್ತಾರೆ. ಆದರೆ ಕನ್ವೆನ್ಷನಲ್ಲಿ ಮಾತ್ರ ನಿಮಗೆ ಕ್ರೌನ್ ಅಂಬಾಸಿಡರ್ ಹುಡ್ತಾರೆ ನೋಡಿ. ಯಾಕಂದರೆ ಅದು ನೋಡಿಬಿಟ್ಟೆ ಆ ರೀತಿ ಅವರ ಮೈಂಡ್ ಓಪನ್ ಆಗ್ತದೆ. ಸೊ ಅದರಿಂದ ನಿಮಗೆ ಹಣ ಖರ್ಚಾದರೂ ನೀವು ಒಬ್ಬೊಬ್ಬರನ್ನ ಕರ್ಕೊಂಡು ಬಂದರೆ ನಿಮಗೆ ಅದು ಗೊತ್ತಾಗ್ತದೆ ಅದರ ವ್ಯಾಲ್ಯೂ ಎಷ್ಟಂತ.
ಓಕೆ, ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶ್ರೀಶೈಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ಲೋಸ್ ಮಾಡೋಣ.